ಮಂಗೆ ಮಡದಿ ನುಡು ಜಡನ ಪೂದರಿಂದ ಮಡದಿ ನುಡು ಜಡನ ಪೂದರಿಂದ ಶ್ರೀ ಮಹಾದೇವಂಗೆ ಸೋಮಂಗೆ ಸುಖಪೂರ್ಣ ದಾಮಂಗೆ ಸತ್ಯ ಚಿದ್ರೂಪಂಗೆ ಕಾಮಿತ ಜನ ಕಲ್ಪ ಭೋಜಂಗೆ ಶಂಭುಂಗ ಮೋದದಿಂದ ವಂದಿಸುವೆ ಮೋದದಿಂದ ವಂದಿಸುವೇನು ಯಾಜ್ಞೇವಲ್ಕ ಮಾಯೋಜಿಸೇನು ತನ್ನ ಯಾಯ ಮೈತ್ರೇಗೆ ಮುದದಿಂದೆ ಕಾಯಾದಿ ಧರ್ಮವಾತ್ಮನಿಗಿಲ್ಲ ಎಂಬುದ ನೊಯ್ಯಾರದಿಂದ ಕುಪ್ಪಿದ ನಿಂದು ನ್ಯೂಟ್ ಮಾಡ್ರಿ ಯಾರೇ ಬರ್ತನ್ನ ನ್ಯೂಟ್ ಮಾಡ್ರಿ ಯಾಜ್ಞೇವಲ್ಕ ಮಾಯೋಜಿಸೇನು ತನ್ನ ಜಾಯ ಮೈತ್ರೇಗೆ ಮುದದಿಂದೆ ಕಾಯಾದಿ ಧರ್ಮವಾತ್ಮನಿಗಿಲ್ಲ ಎಂಬುದ ನೊಯ್ಯಾರದಿಂದ ರೂಪಿದ ನಿಂತು ನರವೇಲು ಮಾಂಸ ತೋವಲು ರೋಮ ಎನಿಸುವ ತರೆಯ ಕಠಿಣ ಧರ್ಮ ವೈದಿಯು ನಿರುತರಿಂದ ಆತ್ಮನಿಗಿಲ್ಲೆಂಬುದ ಬಲ್ಲೆ ಸುಸ್ಥಿರ ಮತಿಯೋಳಿರ ವಿಚಾರಿಸು ನೀನು ಸುಸ್ಥಿರ ಮತಿಯೋ ವಿಚಾರಿಸು ನೀನು ಸಲೆ ಮೂತ್ರ ಬಿಟ್ಟರೆ ತೂರಕ್ತ ಕಪವೆಂಬ ಜಲದಂಶದಂತ ಗುಣವೈದು ಜಲದಂಧ್ರವಾಂಶದ ಗುಣವೈದು ಲಲಿತಾದಿ ನಿರ್ಮಲಾತ್ಮನಿಗಿಲ್ಲವೆಂದು ನೀ ನನಗ ಮತಿಯುಳುವ ಪೂವರು ವನಿತಾ ಸಂಗತಿಕ್ಷುದೆ ತೃಷ್ಣೆ ನಿದ್ರಾಲಸ್ಯ ಎನಿಸುವ ವೈದುಷ್ಣ ದಂಶದ ಅನಲನ ಗುಣ ನಿತ್ಯಾತ್ಮನಿಗಿಲ್ಲವೆಂಬುದು ಮಾನಿನಿ ತಿಳಿ ಮನದೊಲವಿಂದೆ ಮಾನಿನಿ ತಿಳಿದೊಲವಲವಿಂದೆ ಪರಿವ ಪಾರುವ ನಿರೋಧಿಸುವ ಸುಳಿವ ನಿಲ್ವ ಪರಿಬೀಡಿದೈದಂಶ ಚಲನಾಂಶ ಮರುತನ ಗುಣ ನಿತ್ಯಾತ್ಮನಿಗಿಲ್ಲವೆಂದು ನೀ ಧರಿಸು ನೀನು ಸನ್ನಿಭವಕ್ಕೆ ಕಾಮ ಕೋಪ ಲೋಭ ವ್ಯಾಮೋಹ ಭಯವೆಂಬ ನಾಮಾದಿ ಪಿಡಿದಿಡಿಗೊಪ್ಪುವ ವ್ಯಾಮೋಹದ ಮೂರ್ತಿದಂಶಿ ಬೈದು ಗುಣಮೇವು ಕಾಮಿನಿ ತಿಳಿಚಿತ್ತಿ ಇಲ್ಲೆಂದ ಕಾಮಿನಿ ತಿಳಿಚಿತ್ತಿ ಇಲ್ಲೆಂದು ಜಡ ಪಂಚಭೂತ ಧರ್ಮಗಳಿಲ್ಲವಾತ್ಮಂಗೆ ಮೊಡಲಿ ನುಡು ಜಡನ ಪೂದರಿಂದ ಮಡದಿ ನುಡು ಜಡನ ಪೂದರಿಂದ ಓಂ ನಮ ಶಿವಾಯ. ಎಲ್ಲ ಶರಣರ ಪಾದಗಳಿಗೆ ಶರಣು ಶರಣು ಓಂ ನಮ ಶಿವಾಯ. ಶರಣು ಶರಣಾದ್ರಪ್ಪ ಶರಣು ಶರಣಾದ್ರಪ್ಪ ಬಾಳಕಟ್ಟಿ ಶರಣರ ಓಂ ನಮಸ್ಕಾರಪ್ಪ. ಓಂ ನಮಸ್ಕಾರಪ್ಪ. ಸ್ವಲ್ಪ ನಿಮ್ಗೆ ಇವತ್ತು ನಡ್ಕೊಂಡು ಹೋಗಪ್ಪ. ಏನ್ರಿ ಅಪ್ಪರ್ ರಾಯಚೂರು ಅಪ್ಪರ್ರಿ ರಾಯಚೂರು ಅಪ್ಪರ್ರಿ ರಾಯಚೂರು ಅಪ್ಪರ್ ನಾವು ನಾಗರಾಗಿಲ್ರಿ ಇವತ್ತು ಬಂದೇವ್ರಿ. ರಾಯಚೂರು ಅಪ್ಪರ್ ರಾಯಚೂರು ಅಪ್ಪರ್ದ ನೋಡ್ರಿ ರಾಯಚೂರು ಅಪ್ಪರ್ದ
ನರಸಪ್ಪರ ನಮಸ್ಕಾರಪ್ಪ. ಹಾ ನೋ ಹಂಸ ನರಸಮ್ಮರಪ್ಪ ಅದನ್ನ. ಓಂ ನಮಸ್ತೆ, ಓಂ ನಮಸ್ತೆ. ಅಪ್ಪವ್ರು ಬಂದಿಲ್ಲ ಏನಪ್ಪ? ಅವ್ರಪ್ಪ ಸ್ವಲ್ಪ ಬಂದಿಲ್ಲ, ಬೇರೆ ಕೆಲಸ ಅಂದ್ರು. ಹಾರಪ್ಪ ಪೀಠ ಕಾಯ್ತ್ರಪ್ಪ. ನಾವೇ ಇದು ಮಾಡ್ರಿ, ಪೀಠ ಕಾಯಿ ಕೊಡ್ರಿ, ಸ್ಟಾರ್ಟ್ ಮಾಡ್ರಿ. ಇಲ್ಲಪ್ಪ ನಾ ಈಗ ಹೇಳಿದ್ರೆ ಬಂದಿಲ್ಲಪ್ಪ. ಏನ ಇದ್ರ ಬಗ್ಗೆ ವಿಚಾರ ಮಾಡಿದ್ರಪ್ಪ? ಗುರುಲಿಂಗ ಸಂಗಮ ವಿಚಾರ ಮಾಡಿದ್ರೆ ಏನ? ಅಪ್ಪರ ರಾಯಚೂರು ಅಪ್ಪವ್ರಿಗೆ ಇದು ಮಾಡ್ರಿ. ನೋಡ್ರಪ್ಪ ಅವ್ರಿಗೆ ಇದು ಮಾಡ್ತಾ ಇರ್ಬೇಕು. ಇಲ್ಲ ಅಪ್ಪ ಜ್ಞಾನ ಭಾವಕಟ್ಟ ನೀವು ಪೀಠ ಕಾಯಿ ಕೊಡ್ರಪ್ಪ. ಎಲ್ಲ ಅದನ್ನ ಪ್ರಕಾರ ಹೋಗ್ಬಿಡ್ತಾರ. 15ನೇ ಸೂತ್ರ ರೀ, ತರ್ಕವ ಮಾಡುವ ತರ್ಕಿಗೆ ಅಂತ ನೋಡ್ರಿ ಅಪ್ಪಾರ. ಮುಕ್ತಿ ಆಗೋದೆ, ಆತ್ಮ ಜ್ಞಾನ ಆಗುವುದೇ ಅಂತೇಳಿ ಅದೇ ಪದ್ಧತಿ ಚಲೋದ್ರೆ ಅದನ್ನ ತಗೋರಿ ಅಪ್ಪಾರ. ಶರಣ ರಾಯಚೂರು ಶರಣಪ್ಪ ಅವ್ರಿಗೆ ಹಚ್ಚೋದ್ರಿ, ಶರಣ ಬಸವ ಅಪ್ಪ ಅವ್ರಿಗೆ. ಬಂದಿಲ್ರಿ ಶರಣ ಬಸವ ಅಪ್ಪ ಅವ್ರಿಗೆ ಹೋಗ್ತಾರೆ, ಅವರು ಇದು ಮಾಡ್ತಾರ. ನಿನಗೆ ಆಗಾಕ್ಬಿಟ್ಟಾರ ಅವ್ರು. ಇವತ್ತು ಪ್ರವಚನ ಮಾಡ್ತೀವಿ ಅಂದಾರೆ ಅಪ್ಪ ಅವರು. ಶರಣಬಸವ ಗುರುಗಳು ಬಂದಾರ. ಬಂದಾರ, ಗುರುಗಳು ಬಂದಾರ. ಅವ್ರಿಗೆ ಅವ್ರು ದಯಮಾಡಿ ಸಾಕ್ತಾರೆ. ಇಂದು ನಿರೂಪಣೆ ಮಾಡ್ರಿ ಯಾರು ಈ ಮಹಾಸತ್ಸಂಗದಲ್ಲಿ ಭಾಗಿಯಾದಂತ ಓಂ ಶ್ರೀ ಗುರುವೇ ಸರ್ವಲೋಕಾನಾಂ ವಿಜಸೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಿ ನಮಃ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ತಸ್ಮೈ ಶ್ರೀ ಗುರುವೇ ನಮಃ. ಸಹನಾವವತು ಸಹನೋ ಭುನಕ್ತು ಸವೀರಂಕರವಾವಹೈ ತೇಜಸ್ವಿನಾಮಧ್ಯಮಸ್ಸು ಮಾ ವಿದ್ವಿಷಾವಹೈ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಅವಶಿಷ್ಯತೆ. ಶಾಂತಿ ಶಾಂತಿ ಶಾಂತಿ. ಪ್ರಥಮದಲ್ಲಿ ಅಪ್ಪ ಜಗದಾದ ಜಗದ್ಗುರು ಸಿದ್ಧಾರೂಢನನ್ನು ನಮ್ಮದೇ ಮಂದಿರದಲ್ಲಿ ನೆನೆಸಿಕೊಂಡು ಅಪ್ಪ ವಿಶ್ವಗುರು ವಿಶ್ವಜ್ಯೋತಿ ಬಸವೇಶ್ವರನನ್ನು ಹೃದಯ ಮಂದಿರದಲ್ಲಿ ಸದಾ ನೆನೆಯುತ್ತಾ ಹಾಗೂ ಈ ಸತ್ಸಂಗದಲ್ಲಿ ಭಾಗಿಯಾದಂಥ ಎಲ್ಲ ಶ್ರೋತ್ರಿಯ ಬ್ರಹ್ಮನಿಷ್ಠ ಪರಮ ಪೂಜ್ಯ ಸದ್ಗುರುಗಳ ಪವಿತ್ರ ಆರವಿಂದರಗಳಲ್ಲಿ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿಕೊಂಡು ಹಾಗೂ ಈ ಸತ್ಸಂಗದಲ್ಲಿ ಭಾಗಿಯಾದಂಥ ಎಲ್ಲ ಶರಣ ತಂದೆ ತಾಯಿಗಳಿಗೆ ಭಕ್ತಿಪೂರ್ವಕವಾಗಿ ಹಣೆ ಮಳೆದು ಎಲ್ಲ ಶರಣ ತಂದೆ ತಾಯಿಗಳಿಗೆ ಶರಣಾರ್ಥಿಗಳನ್ನ ಹೇಳಿ ಬಯಸುತ್ತಾ ಇವತ್ತಿನ ಈ ಮಹಾಸತ್ಸಂಗದಲ್ಲಿ ದಿನಾಲೂ ನಡೆಸಿಕೊಂಡು ಬರ್ತಿರತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಪರಮ ಪೂಜ್ಯ ಶಂಕರಾನಂದ ಅಪ್ಪಾಜಿಯವರ ಒಂದು ಅನಿವಾರ್ಯತೆ ಕಾರಣದಿಂದ ಇವತ್ತಿನ ಮಹಾಸತ್ಸಂಗದಲ್ಲಿ ಅವರು ಭಾಗಿಯಾಗಿಲ್ಲ. ಅದರ ನಿಮಿತ್ತವಾಗಿ ಅಪ್ಪ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಪರಮ ಪೂಜ್ಯ ಸದ್ಗುರುಗಳಾದಂಥ ಶ್ರೀ ಶುದ್ಧ ಬ್ರಹ್ಮ ಪೀಠದ ಅಪ್ಪಾಜಿಯವರು ಇವತ್ತಿನ ಮಹಾಸತ್ಸಂಗವನ್ನು ನಡೆಸಿಕೊಳ್ಳಬೇಕಂತೇಳಿ ಆ ಅಪ್ಪಾಜಿಯವರು ಬಳಿ ಕೇಳಿಕೊಳ್ಳುತ್ತಾ ಆ ಅಪ್ಪಾಜಿಯವರು ಈ ಮಹಾಸತ್ಸಂಗವನ್ನು ನಡೆಸಿಕೊಂಡು ಹೋಗ್ಬೇಕಂತೇಳಿ ನಮ್ಮಲ್ಲಿ ಅಪ್ಪರ ಬಳಿ ಕೇಳ್ಕೊತಾರೆ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರೇ
ತಮ್ಮೆಲ್ಲರ ಶ್ರೀಪಾದಗಳಿಗೆ ಅನಂತ ಅನಂತ ಶರಣಾರ್ಥಿಗಳು. ಬೆಳಿಗ್ಗೆ ಶಂಕರಾನಂದ ಶ್ರೀಗಳು ದೂರವಾಣಿಯ ಮೂಲಕ ಅವರಿಗೊಂದಿಷ್ಟು ಅನಾನುಕೂಲ ಇರುವ ಕಾರಣ ಇಂದಿನ ಪಾಠ ನೀವೇ ನಡೆಸಿಕೊಡ್ಬೇಕಂತ ಅರಿಕೆ ಮಾಡಿಕೊಂಡಿದ್ರು. ಅದರಂತೆ ನಾನು ಬೇಗ ಜಾಯಿನ್ ಆದೆ. ತಾವೆಲ್ಲರೂ ಉತ್ಸಾಹದಿಂದ ಭಾಗವಹಿಸಿ ತಾವು ಕೂಡ ಇದನ್ನು ನಡೆಸಬೇಕು ಅನ್ನೋಂಥ ಒಂದು ಯೋಗ್ಯತೆ ಶ್ರೇಷ್ಠತೆಗಳನ್ನು ಬೆಳೆಸಿಕೊಂಡದ್ದು ನೋಡಿದರೆ ತುಂಬ ಸಂತೋಷ ಆಗ್ತಾ ಇದೆ. ಒಬ್ಬರ ಮೇಲೆ ಡಿಪೆಂಡ್ ಆಗಿದ್ದು ಸತ್ಸಂಗ ಆಗಬಾರ್ದು. ಒಬ್ಬರಿಲ್ಲ ಅಂದ್ರೆ ಇನ್ನೊಬ್ಬರು ನಡೆಸ್ಕೊಂಡು ಹೋಗಂತ ಒಂದು ಉತ್ಸಾಹ, ಯೋಗ್ಯತೆ, ಶ್ರೇಷ್ಠತೆಗಳು ಬೆಳೆಸ್ಕೊಂಡಾಗ ಮಾತ್ರ ಅದು ಸತ್ಸಂಗ ಆಗ್ತದ. ಜ್ಯೋತಿ ಮುಟ್ಟಿ ಜ್ಯೋತಿ ಆಗುವಂತ ಸ್ಥಿತಿಯೊಳಗಿರುವಂತ ಆ ಒಂದು ಪರಂಜ್ಯೋತಿ ಸ್ವರೂಪರೇ ತಮ್ಮೆಲ್ಲರಿಗೂ ಅನಂತ ಅನಂತ ಶರಣಾರ್ಥಿಗಳು. ನಾವು ತಗೊಂಡ ವಿಷಯ ಆ ಪರಮಾನುಭೋಧೆಯ ಪೈಕಿ ಈ ಒಂದು ಆಭಾಸನ ಸಪ್ತ ಅವಸ್ಥೆಗಳು ಹೇಳ್ತಾ ಇದ್ದೆ. ಮಧ್ಯದಲ್ಲಿ ಅದು ಅಲ್ಲಿಗೆ ನಿಂತಿತು. ಮೊನ್ನೆ ಹುಣಸಾಳಕ್ಕೆ ಬಂದಾಗ ಒಂದಿಷ್ಟು ಸ್ಟಾರ್ಟ್ ಮಾಡ್ರಿ, ಮತ್ತೆ ಮುಂದದು ಬರಲೇ ಇಲ್ಲ, ಬ್ಯಾರೆನೇ ಹೇಳಕತ್ತೀರಿ ಅಂತಂದ್ರು. ನಮ್ಮ ಶಂಕರಾನಂದ ಶ್ರೀಗಳು ಹೇಳುವಂತ ಪರಮಾನುಭೋಧೆಗೆ ಪೂರಕವಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಏನೋ ಹೇಳ್ಬೇಕನ್ನಿಸ್ಲಕತ್ತಿ ಬಿಡ್ತದ. ಈ ವಿಷಯಕ್ಕಿಂತ ಅದೇ ನಮಗೆ ಟೇಸ್ಟಿ ಆಗಿಬಿಡ್ತದ. ಹಿಂಗಾಗಿ ಅದನ್ನೇ ಹೇಳ್ಕೊತ ಹೋಗ್ತಾ ಇದ್ದೆ. ಇವತ್ತ ಅವಕಾಶ ಸಿಕ್ಕಿದ್ದಕ್ಕೆ ಅದರ ಸದುಪಯೋಗ ಮಾಡಿಕೊಳ್ಳೋಣ. ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ, ಅಯಮಾತ್ಮ ಬ್ರಹ್ಮ ಇತ್ಯಾದಿ ಮಹಾವಾಕ್ಯಗಳು. ಮಣ್ಣ ಬಿಟ್ಟು ಮಡಿಕೆ ಇಲ್ಲ, ತನ್ನ ಬಿಟ್ಟು ದೇವರಿಲ್ಲ. ಇದು ಕನ್ನಡದೊಳಗಿನ ಮಹಾವಾಕ್ಯ. ಸದ್ಗುರುನಾಥ ಹೇಳ್ತಾ ಬರ್ತಾರೆ. ಹೇಳ್ತಾ ಬರ್ಬೇಕಾದ್ರೆ ಎಲ್ಲ ಮಹಾವಾಕ್ಯದ ಅರ್ಥಗಳನ್ನ ತಿಳಿದುಕೊಂಡನ ಶಿಷ್ಯ. ಆದ್ರೆ ಅವನೊಳಗೊಂದು ಏನು ಸಂಶಯ ಬಂತಂದ್ರೆ, ನಮಗಿರೋದು ಒಂದು ಸ್ಥೂಲ ದೇಹ, ಮತ್ತ ಇನ್ನೊಂದು ಜೀವ, ಆಭಾಸ ಪ್ರತಿಬಿಂಬ ಸ್ವರೂಪನಾದ ಜೀವ. ಮತ್ತೆ ಆ ಜೀವ ಏನದ ಕೂಟಸ್ಥ ಮತ್ತು ಅಂತಃಕರಣ ಎರಡೂ ಬೆರೆತ ತತ್ವಕ್ಕೆ ಜೀವ ಅಂತಾರೆ. ಅಂತಃಕರಣ ಎಲ್ಲಿ ಅದ ಅಂತಂದ್ರೆ ನಮ್ಮ ಸ್ಥೂಲ ಶರೀರದೊಳಗದ. ಸ್ಥೂಲ ಶರೀರ 3.5 ಮೊಳ ಸ್ಥೂಲ ಶರೀರದ. ಆ 3.5 ಮೊಳ ಸ್ಥೂಲ ಶರೀರದೊಳಗ 3.5 ಮೊಳ ಸೂಕ್ಷ್ಮ ಶರೀರ. ಆ ಸೂಕ್ಷ್ಮ ಶರೀರದನ್ನೇ ಅಂತಃಕರಣ ಒಳಗಿದ್ದು ಅದು ಕೆಲಸ ಮಾಡ್ತದೆ. ಆ 3.5 ಮೊಳ ಅಂತಃಕರಣದ ಒಳಗೇನದಪ್ಪ ಅಂತಂದ್ರೆ ಆ ವಿಶ್ವವ್ಯಾಪಕ ವಿಭು ಪರಮಾತ್ಮ ಚೇತನ ಏನು ಆದಲ್ಲ, ಆ ಚೇತನ ಈ 3.5 ಮೊಳ ಸೂಕ್ಷ್ಮ ಶರೀರದ ಒಳಗೂ ಅದ. ಆ ಚೇತನ ಮತ್ತು ಆ ಅಂತಃಕರಣ ಒಂದು ಪ್ರಸಂಗದಲ್ಲಿ ಒಂದರೊಳಗೊಂದು ಬೆರಿತವ, ಒಂದು ಪ್ರಸಂಗದಲ್ಲಿ ಅವು ಒಂದರೊಳಗೊಂದು ಬೆರೆಯುವುದಿಲ್ಲ. ಬೆರೆತಾಗ ಜೀವ ಅನಿಸ್ಕೊತವ, ಬೆರೆಯದಿರುವಾಗ ಅದು ಅಂತಃಕರಣ ಅನಿಸ್ಕೊತದ. ಇದು ಕೂಟಸ್ಥ ಸಾಕ್ಷಿ ಅಂತ ಅನಿಸ್ಕೊತ. ಈ ಬೆರೆಯಲಾರದ್ದು ಸುಮ್ಮನೆ ಅಂತಃಕರಣದೊಳಗೆ ಬೆರೆಯಲಾರದೆ ಅಂತಃಕರಣವನ್ನ ವೀಕ್ಷಿಸುವಂತಹ ಒಂದು ಸ್ಥಿತಿಗೆ ಕೂಟಸ್ಥ ಅಥವಾ ಸಾಕ್ಷಿ ಅಂತಾರ. ಅಂತಃಕರಣದೊಳಗೆ ಬೆರೆತಾಗ ಅದು ಜೀವ ಅನ್ನಿಸ್ಕೊತದ. ಜೀವ ಅನ್ನಿಸ್ಕೊಂಡಾಗ ಅದೇನಾಗ್ತದ, ಅಜ್ಞಾನಿಯಾಗಿ ದೇಹಾಭಿಮಾನಿ, ಸೂಕ್ಷ್ಮ ಶರೀರ ಸ್ಥೂಲ ಶರೀರದ ಅಭಿಮಾನಿಯಾಗಿ ಜೀವ ಅನ್ನಿಸ್ಕೊಂಡು ಆ ಸೂಕ್ಷ್ಮ ಶರೀರ ಸ್ಥೂಲ ಶರೀರಗಳಲ್ಲಿ ಏನೇನು ಉಂಟಾಗ್ತಾವ ಅವೆಲ್ಲ ತನಗೇ ಆಗ್ತಾವ ಅನ್ನೋಂಥ ಒಂದು ಸ್ಥಿತಿ ಬರ್ತದೆ. ಬೆರೆತಾಗ ಜೀವ
ಬೆರೆಯದಿರುವಾಗ ದೇವ, ಮತ್ತೊಂದು ಸ್ಥೂಲ ಶರೀರ. ಈ ರೀತಿ ಅದಾವ. ಇಲ್ಲೇನಾಯ್ತು, ಅದಕ್ಕೆ ಬೆರೆತಾಗ ಅದೇ ಅಂತಃಕರಣ ಏನಾಗ್ತದ, ಕೂಟಸ್ಥನೊಳಗನೆ ಬೆರೆತಾಗ ಅದಕ್ಕೆ ವಿಶೇಷಣ ಅಂತಾರ, ಬೆರೆಯದಿರುವಾಗ ಉಪಾಧಿ ಅಂತಾರ. ಅದೇ ಅಂತಃಕರಣ ಬೆರೆಯದ ಕೂಟಸ್ಥನಿಗೆ ಉಪಾಧಿ ಒಂದೇ ಅಂತಃಕರಣ, ಬೆರೆಯದಿರುವಾಗ ಉಪಾಧಿ ಆಗಿರ್ತದ, ಬೆರೆತಾಗ ವಿಶೇಷಣ ಆಗಿರ್ತದ. ಅದು ವಿಶೇಷಣ ವಿಶೇಷ ಅವೆಲ್ಲ ಮತ್ತ ಸೈಡ್ ಚಾಪ್ಟರ್ಸ್ ಬಹಳ ಆಗ್ತಾವ. ಇಲ್ಲೇನಾಗಬೇಕು, ವಿಶೇಷಣ ಉಪಾಧಿ. ಉಪಾಧಿ ಆದಾಗ ಅಲ್ಲಿ ಕೂಟಸ್ಥನಾಗಿರ್ತಾನ, ಒಂದು ವಿಶೇಷಣ ಆದಾಗ ವಿಶೇಷಣ ಬೆರೆತಾಗ ಜೀವ ಆಗಿರ್ತಾನ. ಇದನ್ನು ತಿಳ್ಕೊಂಡು ಮುಂದೆ ಹೋಗ್ಬೇಕು ನಾವು. ಅದು ಮತ್ತೆ ಮುಂದಿನ ವಿಷಯಗಳು ಬೇರೆ ಬೇರೆ ಚಾಪ್ಟರ್ದಾಗ ಕವರ್ ಆಗ್ತಾವ. ಇಲ್ಲಿ ಶಿಷ್ಯನಿಗೆ ಏನು ಸಂಶಯ ಬಂತಂತಂದ್ರ, ಈ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಯಾರಿಗೆ ಆಗ್ತದ? ಅಹಂ ಬ್ರಹ್ಮಾಸ್ಮಿ ಜ್ಞಾನ ಯಾರಿಗೆ ಆಗ್ತದ ಅಂತಂದ್ರೆ, ಸ್ಥೂಲ ಶರೀರ ಅಂತದಲ್ಲ ಅದಕ್ಕಾಗ್ತದೇನು, ಅಥವಾ ಬಿಂಬ ಸ್ವರೂಪನಾದ ಕೂಟಸ್ಥನಿಗಾಗ್ತದೋ, ಅಥವಾ ಪ್ರತಿಬಿಂಬ ಸ್ವರೂಪನಾದ ಜೀವ ಅಥವಾ ಆಭಾಸನಿಗಾಗ್ತದೋ ಅಂತ ಕೇಳ. ಒಂದು ವೇಳೆ ಸ್ಥೂಲ ಶರೀರಕ್ಕೆ ಆಗ್ತದ ಅಂತಂದ್ರೆ, ಆ ಸ್ಥೂಲ ಶರೀರ ನೀನು ಮಹಾತ್ಮಾರೇ ಆಗು, ಕೂಟಸ್ಥರೇ ಆಗು, ಆಭಾಸರೇ ಆಗು, ನೀ ಏನ್ ಹೇಳಿದ್ದು ಕೇಳ್ತೀನಿ ಅಂತ ಹೇಳಿ ಅದೇನದ ಸುಮ್ಮನೆ ಏನು ಮಾಡಿದ್ರು ಫಾಲೋ ಮಾಡ್ತದೆ ಹೊರತು ಅದರೊಳಗೆ ಯಾವುದು ನಾನ್ಕಿಂತದ ಆಗಬೇಕು ಅನ್ನೋಂಥದ್ದು ಏನೇನು ಇಲ್ಲ ಅದ್ರೊಳಗೆ. ಸ್ಥೂಲ ಶರೀರ ಅಂದ್ರೆ ಹೆಂಗದಂದ್ರೆ ಒಂದು ಖಾಲಿ ಚೀಲ ಇದ್ದಂಗದ. ಅದ್ರೊಳಗೆ ಏನ್ ಹಾಕ್ತಿರಿ ಅದಾಗ್ತದ. ಆ ಖಾಲಿ ಚೀಲದಾಗ ಸಕ್ರೆ ಹಾಕಿದ್ರೆ ಸಕ್ರೆ ಚೀಲ ಆಗ್ತದ, ಮಣ್ಣು ಹಾಕಿದ್ರೆ ಮಣ್ಣಿನ ಚೀಲ ಆಗ್ತದ, ಉಸುಕ್ ಹಾಕಿದ್ರೆ ಉಸುಕಿನ ಚೀಲ ಆಗ್ತದ, ಯಾವ್ದಾರ ದವಸ ಧಾನ್ಯ ಹಾಕಿದ್ರೆ ದವಸ ಧಾನ್ಯದ ಚೀಲ ಆಗ್ತದ. ಅದು ಖಾಲಿ ಚೀಲ, ಅದ್ರಾಗ ಏನೂ ಇಲ್ಲ ಅಂತದ. ಯಾವುದು ತನ್ನದೇ ಆದಂತ ಒಂದು ತನ್ನತನ ಅನ್ನೋದು ಏನಿಲ್ಲ. ಏನ್ ಹೇಳ್ತೀರಿ ಅದನ್ನು ಕೇಳಿ ಆ ರೂಪ ತಾಳ್ತದ, ಅದಕ್ಕೇನು ಸಮಸ್ಯೆ ಇಲ್ಲ. ಹಿಂಗಾಗಿ ಸ್ಥೂಲ ಶರೀರಕ್ಕೆ ಆಗಂತ ಸಾಧ್ಯತೆ ಇಲ್ಲ. ಮತ್ತ ಆಭಾಸ ಅಜ್ಞಾನಿ ಅದನ, ಆಭಾಸ ಅಜ್ಞಾನಿ ಅದನ. ಅಂತ ಆಭಾಸಗಿದು ಬ್ರಹ್ಮಜ್ಞಾನ ಆಗ್ತದ, ಅಹಂ ಬ್ರಹ್ಮಾಸ್ಮಿ ಅನ್ಕೋತಾನಂತಂದ್ರ ಅದು ದೇಹಾಭಿಮಾನ ಅದ, ಹುಟ್ಟು ಸಾವುಗಳದವ, ಪಾಪ ಪುಣ್ಯ ಅದವ, ಸುಖ ದುಃಖ ಅದವ, ಗಮನಾಗಮನಗಳದವ. ಹಿಂಗೆಲ್ಲ ಇದ್ದಂತ ಒಂದು ಅಜ್ಞಾನಿ ಜೀವನಿಗೆ ಅಹಂ ಬ್ರಹ್ಮಾಸ್ಮಿ ಅನ್ನುವ ಜ್ಞಾನ ಆಗ್ತದ ಅಂತಂದ್ರ ಅದು ಭ್ರಾಂತಿ ಆಗಿಬಿಡ್ತದ. ಅಜ್ಞಾನಿನೇ ಜ್ಞಾನಿ ಅಂತ ತಿಳ್ಕೊಂಡ್ರ ಅದು ಭ್ರಾಂತಿ ಆಗಿಬಿಡ್ತದ, ಅದು ಒಂದು ಭ್ರಮೆ ಆಗ್ತದ. ಆಭಾಸನಿಗೆ ನಾನು ಬ್ರಹ್ಮ ಅನ್ನೋಂಥದ್ದು ಒಂದು ಭ್ರಮೆ ಆಗ್ತದ. ಅದಕ್ಕೆ ಆಭಾಸಗಾಗಂತ ಚಾನ್ಸು ನನಗೆ ಸರಿ ಗೊತ್ತಾಗ್ತಾ ಇಲ್ಲ. ಮತ್ತ ಕೂಟಸ್ಥ ಆತ್ಮ ಸಾಕ್ಷಿ ಬ್ರಹ್ಮ ಶಿವ ಅಂತ ನೀವೇನು ಅಂತೀರಿ, ಆ ಮೂಲ ಚೈತನ್ಯಕ್ಕೇನ ಆಗ್ತದ ಅಂತ ಅನ್ಕೊಂಡ್ರೆ ಅದೇನಾಗ್ತದಪ್ಪ ಅಂತಂದ್ರೆ, ಮೊದಲ ಕೂಟಸ್ಥ ಅಜ್ಞಾನಿ ಇದ್ದ, ಗುರುವಿನ ಬಳಿ ಬಂದ ಮೇಲೆ ಶ್ರವಣ ಮಾಡಿದ ಮೇಲೆ ಕೂಟಸ್ಥ ಬ್ರಹ್ಮದ ಅನ್ನಂತ ದೋಷ ಬರ್ತದೆ. ಆ ಕೂಟಸ್ಥ ಗುರುವಿನ ಬಳಿ ಬರೋದಕ್ಕಿಂತ ಮೊದಲು ಅವನು ಸತಚಿತ್ತಾನಂದ ನಿತ್ಯ ಪರಿಪೂರ್ಣನೇ ಇದ್ದ. ಗುರುವಿನ ಬಳಿ ಬಂದಾಗನು ಕೂಟಸ್ಥ ಸಚ್ಚಿದಾನಂದನೇ ಅದನ. ಮತ್ತ ಎಂಥ ಬ್ರಹ್ಮಜ್ಞಾನ ಆದ ಮೇಲೂ ಸಹಿತ ಆತ ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣ ಸ್ವರೂಪನೇ ಅದನ. ಅವನಿಗೆ ನಾವು ದೋಷ ಹಚ್ಚಿದಂಗ ಆಗ್ತದ. ಅಹಂ ಬ್ರಹ್ಮಾಸ್ಮಿ ಜ್ಞಾನ ಆತ್ಮನಿಗೆ ಆಗ್ತದ ಅಂತಂದ್ರೆ ಆತ್ಮಕ್ಕೆ ನಾವು ದೋಷ ಮಾಡ್ದಂಗ ಆಗ್ತದ. ಮೊದಲ ಅಜ್ಞಾನಿ ಇತ್ತು, ಈ ಗುರುವಿನ ಬಳಿ ಬಂದ ಮೇಲೆ ಜ್ಞಾನಿ ಆಗ್ತಾನಂತ. ಈ ರೀತಿಯಾದಂತ ಒಂದು ಸಂಶಯ ಆದ ಅಂತ ಗುರುವಿನ ಬಳಿ ವಿನಯದಿಂದ ಶಿಷ್ಯ ಪ್ರಶ್ನೆ ಕೇಳ್ತಾ ಇದ್ದಾನೆ. ಅವಾಗ ಸದ್ಗುರುಗಳು ಹೇಳ್ತಾರ, ಇದು ನೋಡಪ್ಪ ಸ್ಥೂಲ ಶರೀರಕ್ಕೂ ಆಗಲ್ಲ,
ಮತ್ತೆ ಆಭಾಸನಿಗಾಗುವಂತ ವಿಷಯನೂ ಅಲ್ಲ ಇದು ಕೂಟಸ್ಥನಿಗಾಗುವಂತ ವಿಷಯನೂ ಅಲ್ಲ ಇದು. ಕೂಟಸ್ಥ ಅವ ಸ್ವಯಂ ಪ್ರಕಾಶ ಅದನ, ಅವನಿಗೆ ಇನ್ನೊಬ್ಬರಿಂದ ಯಾವ ಪ್ರಕಾಶ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ತಾನೇ ಪ್ರಕಾಶ ಅದನ. ಮತ್ತೆ ಇದು ಜಡ ಸ್ವರೂಪ ಸ್ಥೂಲ ಶರೀರಕ್ಕೂ ಆಗಲ್ಲ. ಆಭಾಸನಿಗೆ ಇದು ಅಹಂ ಬ್ರಹ್ಮಾಸ್ಮಿ ಜ್ಞಾನ ಆಗ್ತದ, ಆಭಾಸನಿಗೆ ಆಗ್ತದ. ಆಭಾಸ ಅಹಂ ಬ್ರಹ್ಮಾಸ್ಮಿ ಅಂತ ತತ್ವಂ ಅಸಿ ಅಂತ ಆ ಮಹಾವಾಕ್ಯದ ಪ್ರಕಾರ ತಾನು ತತ್ ಆಗಬೇಕು ಅಥವಾ ಬ್ರಹ್ಮ ಆಗಬೇಕು ಅಂತಂದ್ರೆ ಇದ್ದ ಪರಿಸ್ಥಿತಿ ಒಳಗೆ ಆಗಂಗಿಲ್ಲ. ಆತ 7 ಅವಸ್ಥೆಗಳನ್ನ ದಾಟಬೇಕಾಗ್ತದ. ಆಧ್ಯಾತ್ಮಿಕ ಸಾಧನೆ ಮಾಡಿದ ಆಭಾಸನಿಗೆ ಅಹಂ ಬ್ರಹ್ಮಾಸ್ಮಿ ಆಗ್ತದ. ಈ ಆಧ್ಯಾತ್ಮಿಕ ಸಾಧನೆ ಪರಿಪೂರ್ಣ ಮಾಡಿಕೊಂಡಂತ ಆಭಾಸನಿಗೆ ಆಗ್ತದ. ಆಧ್ಯಾತ್ಮ ಸಾಧನೆ ಮಾಡಲಾರದವನಿಗೆ ಅವನು ಅಜ್ಞಾನಿಯಾಗೇ ಇರ್ತಾನ ಅಂತ ಹೇಳಿದರು. ಅದಕ್ಕೆ ಅಲ್ಲಿ 7 ಅವಸ್ಥೆಗಳು ಯಾವುವು ಅಂತ ಕೇಳಿದಾಗ ಆ 7 ಅವಸ್ಥೆಗಳು, 1ನೇದು ಅಜ್ಞಾನ, 2ನೇದು ಆವರಣ, 3ನೇದು ಭ್ರಾಂತಿ ಅಥವಾ ವಿಕ್ಷೇಪ, 4ನೇದು ಪರೋಕ್ಷ ಬ್ರಹ್ಮಜ್ಞಾನ, ಮತ್ತು 5ನೇದು ಅಪರೋಕ್ಷ ಬ್ರಹ್ಮಜ್ಞಾನ, ಮತ್ತು ಶೋಕನಾಶ ಅಥವಾ ಭ್ರಾಂತಿನಾಶ, ಮತ್ತು ಅತಿಹರುಷ ಅಥವಾ ನಿರಂಕುಶ ತೃಪ್ತಿ ಅಂತೇಳಿ ಈ ರೀತಿ 7 ಅವಸ್ಥೆಗಳನ್ನು ದಾಟಿ ಆಧ್ಯಾತ್ಮ ಸಾಧನೆ ಪರಿಪೂರ್ಣ ಮಾಡಿಕೊಂಡಂತ ಆಭಾಸನಿಗೆ ಈ ಒಂದು ಅಹಂ ಬ್ರಹ್ಮಾಸ್ಮಿ ಜ್ಞಾನ ಆಗ್ತದ ನೋಡಪ್ಪ ಅಂತ ಹೇಳಿದ್ರು. ಅದಕ್ಕೆ ಆ ಅಜ್ಞಾನ ಅಂದ್ರ ಏನು ಅಂತ ಮೊದಲೇ ಹೇಳಿಕೊಂಡು ಬಂದೀನಿ. ಅದನ್ನ ಸಂಕ್ಷಿಪ್ತವಾಗಿ ಹೇಳಿ ಮುಂದೋಗ್ಬೇಕು. ನಹಿ ಜಾನು ಮೈ ಬ್ರಹ್ಮಕ್ಕೂ ಯಾಕೂ ಕಹತ ಅಜ್ಞಾನ. ಬ್ರಹ್ಮ ಅಂದ್ರೆ ಏನು ಅಂತ ನನಗೆ ಗೊತ್ತಿಲ್ಲ ಅಂತೇನಂತ. ಇದು ನಿಶ್ಚಲ್ ದಾಸ್ತಿಯವರ ವಾಕ್ಯ ಶ್ರೀ ವಿಚಾರ ಸಾಗರದೊಳಗ 100ನೇ ದೋಹ 100 ದೋಹ 4ನೇ ತರಂಗ 179ನೇ ವಿಷಯದೊಳಗ ಏನಂತಾರ, ನೈ ಜಾನುಮೈ ಬ್ರಹ್ಮಕ್ಕೂ. ಬ್ರಹ್ಮ ಅಂದ್ರೆ ಏನಂತೆ ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಅನ್ನೋದೇ ನೈ ಜಾನುಮೈ ಬ್ರಹ್ಮಕ್ಕೂ ಅಂತ ಹೇಳಿ. ಯಾಕೂ ಕಹತ ಅಜ್ಞಾನ. ಇನ್ನು ಇದಕ್ಕೆ ಅಜ್ಞಾನ ಅಂತಾರ. ಬ್ರಹ್ಮ ಹೈನ, ಬ್ರಹ್ಮ ಹೈನ ಅಂದ್ರೆ ಇಲ್ಲ, ಬ್ರಹ್ಮ ಇಲ್ಲ ಅನ್ನೋದು. ಮತ್ತೆ ಇದ್ರೆ ತೋರ್ಬೇಕಾಗಿತ್ತು, ಇಲ್ಲವನು ಅಂತ. ಅದು ಇನ್ನ ಒಂದೇನದ, ನಹಿ ಭಾನ ವೈ. ಆತ ಭಾನ ಆಗದಂತಂದ್ರೆ ಜ್ಞಾನ ಆಗದ ಬೇರೆ, ಭಾನ ಆಗದ ಬೇರೆ. ಇದನ್ನು ಸೂಕ್ಷ್ಮವಾಗಿ ತಿಳ್ಕೋಬೇಕು. ಏನಂತಂದ್ರ ಸತ್ ಚಿತ್ ಆನಂದ ನಿತ್ಯ ಪರಿಪೂರ್ಣ ಪರಮಾತ್ಮನನ್ನ ವರ್ಣನೆ ಮಾಡ್ಲಕ್ಕ ಬಹಳ ಮಂದಿ ಗೊತ್ತದ. ಎಲ್ಲರೂ ಸದ್ರೂಪ ಬ್ರಹ್ಮ ಅಂದ್ರೆ ಹೆಂಗ, ಚಿದ್ರೂಪ ಬ್ರಹ್ಮ ಅಂದ್ರೆ ಹೆಂಗ, ಆನಂದ ರೂಪ ಬ್ರಹ್ಮ ಅಂದ್ರೆ ಹೆಂಗ, ನಿತ್ಯ ರೂಪ ಬ್ರಹ್ಮ, ಪರಿಪೂರ್ಣ ರೂಪ ಬ್ರಹ್ಮ, ಅದನ್ನು ವರ್ಣನೆ ಮಾಡಿ ಹಂಗದನ ಹಿಂಗದನ ಅಂತೇಳಿ ವರ್ಣನೆ ಏನ್ ಮಾಡ್ತಾರಲ್ಲ, ಇದಕ್ಕೆ ಜ್ಞಾನ ಅಂತಾರೆ, ಇದಕ್ಕೆ ನಾಲೆಜ್. ಇಲ್ಲಿ ಏನಾಗಬೇಕು, ಜ್ಞಾನದ ಬದಲಿ ಭಾನ ಆಗ್ಬೇಕಂತಂದ್ರ ಅಲ್ಲೇನಾಗಬೇಕು, ಅಹಂ ಬ್ರಹ್ಮ ಅಸ್ಮಿ. ಅಹಂ ಬ್ರಹ್ಮ ಅಸ್ಮಿ ಅಂತಂದ್ರ ಬ್ರಹ್ಮನನ್ನ ಹೊರಗಿಟ್ಟು ಹೊರಗೆ ವರ್ಣನೆ ಮಾಡೋದು ಜ್ಞಾನ. ಅಹಂ ಸದ್ರೂಪ ಬ್ರಹ್ಮ ಅಸ್ಮಿ, ಅಹಂ ಚಿದ್ರೂಪ ಬ್ರಹ್ಮ ಅಸ್ಮಿ, ಅಹಂ ಆನಂದ ರೂಪ ಬ್ರಹ್ಮ ಅಸ್ಮಿ, ಅಹಂ ನಿತ್ಯ ರೂಪ ಬ್ರಹ್ಮ ಅಸ್ಮಿ, ಅಹಂ ಪರಿಪೂರ್ಣ ರೂಪ ಬ್ರಹ್ಮ ಅಸ್ಮಿ ಅಂತೇಳಿ ನಾನೇ ಸದ್ರೂಪ ಬ್ರಹ್ಮದಿನಿ, ನಾನೇ ಚಿದ್ರೂಪ ಬ್ರಹ್ಮದಿನಿ ಅಂತೇಳಿ ನಿಸ್ಸಂಶಯವಾಗಿ ತಾನೇ ಆ ಬ್ರಹ್ಮ ಸ್ವರೂಪ, ತಾನೇ ಆನಂದ ಸ್ವರೂಪ ಅಂಥೇಳಿ ಯಾವನು ಅನುಭವ ಮಾಡ್ಕೊತಾನ ಆ ಆತ್ಮ
ಏನಾಗ್ತಾನ ಬ್ರಹ್ಮ ಸ್ವರೂಪ ಭಾನಿ ಅನಿಸ್ಕೊತಾನ. ಜ್ಞಾನಿ ಬೇರೆ ಭಾನಿ ಬೇರೆ. ಅದಕ್ಕೆ ನಹಿ ಭಾನವೈ, ನಾನು ಬ್ರಹ್ಮ ಸ್ವರೂಪ ಅದೀನಿ ಅಂತ ನನಗೆ ಅನುಭವ ಆಗ್ತಾ ಇಲ್ಲ. ಇದಕ್ಕೇನಂತಾರ ಅಂದ್ರೆ ಆವರಣ ಅಂತಾರ. ಸುಜಾನ ಅಂದ್ರೆ ಜಾಣ, ಹಿಂಗ್ ತಿಳ್ಕೊ, ಒಂದು ಬಾಯ ಒಂದು ತಿಳ್ಕೊ ನೀನು ಅಂತ. ನಾನು ಬ್ರಹ್ಮವನ್ನು ತಿಳಿಯುವುದಿಲ್ಲ ಎಂಬುದಕ್ಕೆ ಅಜ್ಞಾನದ ಸ್ವರೂಪವೆಂದು ಹೇಳುತ್ತಾರೆ. ಬ್ರಹ್ಮವು ಇರುವುದಿಲ್ಲ ಮತ್ತು ಬ್ರಹ್ಮವು ಪ್ರತೀತಿ ಆಗುವುದಿಲ್ಲ ಎಂಬುದಕ್ಕೆ ಆವರಣ ಸ್ವರೂಪವೆಂದು ಹೇಳುತ್ತಾರೆ. ನೈ ಜಾನುಮಯ ಬ್ರಹ್ಮ ಯಾಕೂ ಕಹತ ಅಜ್ಞಾನ. ಬುದ್ಧಿವಂತನಾದ ಹೇ ಶಿಷ್ಯನೇ, ನಾನು ಬ್ರಹ್ಮವನ್ನು ತಿಳಿಯುವುದಿಲ್ಲ ಎಂಬುದಾಗಿ ಯಾವ ಪುರುಷನು ಹೇಳುತ್ತಾನೋ ಆ ವ್ಯವಹಾರಕ್ಕೆ, ಆ ರೀತಿಯಾದಂಥ ವ್ಯವಹಾರ ಯಾರು ಮಾಡ್ತಾರ ಅದು ಆತನ ಅಜ್ಞಾನದ ಸ್ವರೂಪವೇ ಆಗಿರುತ್ತದೆ. ಬ್ರಹ್ಮದ ಬಗ್ಗೆ ನಂಗೆ ಗೊತ್ತಿಲ್ರಿ ಅಂತ. ನಿಮ್ಗೆ ಯಾರು ಹೊಸದಾಗಿ ಪರಿಚಯ ಆದರು ಅಂತಂದ್ರ ಅವರು ಈ ಒಂದು ಲೈನ್ದಾಗ ಅದಾರೋ ಇಲ್ಲೋ, ಒಂದು ವೇಳೆ ಲೈನ್ದಾಗ ಇಲ್ಲ ಅಂದ್ರೆ ಲೈನ್ದಾಗ ತರಬೇಕು ಅಂತ ನೀವೇನರೇ ಕಾಳಜಿ ಮಾಡಿದ್ರಿ, ಒಂದ್ ಸ್ವಲ್ಪ ಏನಾರ ಬ್ರಹ್ಮದ ವಿಷಯ ಆಧ್ಯಾತ್ಮ ವಿಷಯ ಏನಾರ ಗೊತ್ತದೇನಪ್ಪ, ಗೊತ್ತಿಲ್ರಿ. ಗೊತ್ತಿಲ್ಲ ಅಂದ್ರೆ ಬಹಳ ಚಲೋ. ಗೊತ್ತಿರ್ಲಾರ್ದವ್ರು ಸಿಗ್ಬೇಕು ನಮಗ. ಗೊತ್ತಿದ್ದವ್ರು ಸಿಕ್ಕರು ಬಹಳ ಕಠಿಣ. ಮೊನ್ನೆ ಹುಣಸಾಳದಾಗ ನಮ್ಮ ದೇವಾನಂದ ಶರಣರು ಹೇಳಿದ್ರಲ್ಲ, ಏನ್ ಹೇಳಿದ್ರು, ಸಂಗೀತ ಪಾಠ ಕಲೀಲಕ್ಕ ಹೋಗ್ಯದ. ಸಂಗೀತ ಪಾಠ ಕಲೀಲಕ್ಕ ಹೋಗಿದ್ಮೇಲೆ ತಿಂಗಳಿಗೆ 200 ರೂಪಾಯಿ ಫೀಸ್ ಅಂದ. ಆಯ್ತು. ಮತ್ತ ಒಂದು ಅರ್ಧ ಮೊದಲು ಕಲ್ತೀನ್ರಿ ಬ್ಯಾರೆ ಕಡಿ ಅಂತಂದ್ರ ಅವನಿಗೆ 400 ರೂಪಾಯಿ ಫೀಸ್ ಹೇಳಿದ್ರಂತ. 400 ಯಾಕಂತಂದ್ರ ಮೊದಲ್ ನೀ ಏನ್ ಕಲ್ತಿದ ಅದನ್ನ ಮೊದಲು ಸ್ವಚ್ಛ ಮಾಡಿ ಆಮೇಲೆ ನಂದು ಹಾಕ್ಬೇಕಲ್ಲ. ಅರ್ಕ ಪರ್ಕ ಆಯ್ತು ಅಂತಂದ್ರ ಹಾಲು ಬೊಗಣಿ ಸ್ವಚ್ಛ ಇದ್ರ ಹಾಲು ಚೆನ್ನಾಗಿ ಕಾಯ್ದು ಕೆನಿ ಬರ್ತದೆ. ಮತ್ತ ಬೊಗಣಿ ಸ್ವಚ್ಛ ಇಲ್ಲ, ಮೊದಲು ಒಂದಿಟ್ಟು ಏನಾರ ಕಸರು ಇಟ್ಕೊಂಡು ಕೂತಿತ್ತಂದ್ರ ಅದನ್ನ ತೆಗೆದು ಹಾಕಿ ತೊಳೆದ ಮೇಲೆ ಹಾಲು ಹಾಕ್ಬೇಕಾಗ್ತದೆ. ಹಿಂಗಾಗಿ ಏನಾಯ್ತು, ಅದಕ್ಕೆ ಅದು ಮೊದಲಿಂದ ತೆಗೆದು ಸ್ವಚ್ಛ ಮಾಡೋದಕ್ಕೆ ಇನ್ನ 200 ರೂಪಾಯಿ ಕೊಡ್ಬೇಕಾಗ್ತದೆ ನೋಡಪ್ಪ. ಹಂಗ ಇಲ್ಲಿ ಏನಾಗ್ತದ, ಗೊತ್ತಿಲ್ಲ ಅನ್ನೋರು ಸಿಕ್ಕರು ಬಹಳ ಚಲೋ. ಅದಕ್ಕೆ ಗೊತ್ತಿರ್ಲಾರ್ದವ್ರು ಅವ್ರದ್ದು ಪುಣ್ಯ ಇತ್ತು ಅಂತಂದ್ರ ಒಂದೇ ಕ್ಷಣಕ್ಕ ನೀವು ಹೇಳುವ ವಿಷಯವನ್ನ ಕ್ಯಾಚ್ ಮಾಡಿಬಿಡ್ತಾನ. ಅಂಗುಲಿ ಮಾಲಾಗ ಗೊತ್ತಿರ್ಲಿಲ್ಲ, ಬ್ರಹ್ಮಾಸ್ಮಿ ಜ್ಞಾನ ಗೊತ್ತಿರ್ಲಿಲ್ಲ ಅಂಗುಲಿ ಮಾಲಾಗ. ಯಾರೋ ದುಷ್ಟ ಮಿತ್ರರ ಸಹವಾಸದಿಂದ ಇಷ್ಟು ಸ್ಮಾರ್ಟ್ ಅದಿ, ಇಷ್ಟು ಎತ್ತರ ಅದಿ, ಇಷ್ಟು ಜೋರದಿ ಅಂತ ಅಂದ್ಮೇಲೆ ಜಗತ್ತಿನಾಗ ಒಂದ್ ಏನಾರ ಫೇಮಸ್ ಆಗ ಕೆಲಸ ಮಾಡ್ಬಿಡು ನೀನು. ಜಬರ್ದಸ್ತ್ ಪರ್ಸನಾಲಿಟಿ ಆತಂದ್ರೆ ಏನ್ ಮಾಡ, 1000 ಮಂದಿನ ಕೊಲ್ಲಿ ಅವ್ರ ಬೆರಳುಗಳು ತಗೊಂಡು ಕೊಳ್ಳಿಗೆ ಹಾಕೊಂಡ್ಬಿಡು, ನಿನ್ನಟ್ ಫೇಮಸ್ ಯಾರ ಆತಾರತ್ ಏನೋ ಅಂದ್ಬಿಟ್ಟಿರ್ತಾರ. ಪಾಪ ಹೆಂಗ ದುಷ್ಟ್ರದ ಸಹವಾಸ ಮಾಡಿದ್ದಕ್ಕೆ ದುಷ್ಟ್ರದೇ ಒಂದು ಫಾಲೋ ಮಾಡಿ ಫೇಮಸ್ ಆಲಕ್ ಹೊಂಟಿರ್ತಾನ. ಯಾವಾಗ ಬುದ್ಧನ ದರ್ಶನ ಆಗಿ ಬುದ್ಧನ ವಾಕ್ಯ ಕಿವಿಗೆ ಬೀಳ್ತಾವ, ಅವಾಗ ಅವ ಏನಾಗ್ತಾನ, ಜ್ಞಾನದ ಲೈನಿಗೆ ಬಂದೇ ಬರ್ತಾನ ಪಟ್ಟಂತ. ಅದು ಜ್ಞಾನದ ಲೈನಿಗೆ ಬರೋರು ಏನಿರ್ತಾರ, ಅವ್ರು ಎಷ್ಟೇ ಕೆಟ್ಟವ್ರು ಇದ್ರು ಸಹಿತ ಟಕ್ಕತ್ತ ಬಂದ್ಬಿಡ್ತಾರ. ಯಾಕ, ಪುಣ್ಯವಂತರು ಇರ್ತಾರೆ, ಒಳಗ್ ಪುಣ್ಯ ಇರ್ತದ, ಕೆಲಸ ಚಾಲು ಮಾಡಿರಂಗಿಲ್ಲ ಅಷ್ಟೇ. ಇನ್ನ ಕೆಲವೊಬ್ರು ಏನು ಪುಣ್ಯನೇ ಇರಂಗಿಲ್ಲ, ಪುಣ್ಯ ಇರ್ಲಾರ್ದಂತ ಪಾಪಿಷ್ಟ್ರು ಇರ್ತಾರ. ಅವ್ರಿಗೆ ಬ್ರಹ್ಮ ಅಂದ್ರೆ ಗೊತ್ತೇನಪ್ಪ ಅಂದ್ರ ಗೊತ್ತಿಲ್ಲ ಅಂತಾರ. ಮತ್ತೇನ್ರಿ ತಿಳ್ಕೊಬೇಕಂತಿದೇನಂತಂದ್ರ ಇಲ್ರಿ ಅಂತದೇನು ಇಂಟ್ರೆಸ್ಟ್ ಇಲ್ಲ ನಮಗ. ಅದರ ಅರ್ಥ ಏನು, ಅವು ಇನ್ನ ಪುಣ್ಯದಾಗ ಇಲ್ಲ, ಪುಣ್ಯ ಮಾಡಿಲ್ಲ, ಇನ್ನು ಪಾಪದಾಗ ಅದಾವ. ಅವು ಏನದಾವ, ಭೋಗ ಜೀವಿಗಳಷ್ಟೇ. ಕರ್ತೃತ್ವ ಅಂದ್ರೇನು, ಬರೇ ಲೌಕಿಕ ಕರ್ತೃತ್ವಕ್ಕೆ ಬಂದಿರ್ತಾರ ಅವ್ರು, ಆಧ್ಯಾತ್ಮಿಕ ಕರ್ತೃಗಳಾಗ್ಲಕ್ ಬಂದಿರಂಗಿಲ್ಲ. ಅಂತವ್ರಿಗೇನು ಇಷ್ಟ ಇರಂಗಿಲ್ಲ. ಅದಕ್ಕೆ ಇಲ್ಲೇನಾಯ್ತು, ಇಲ್ಲಿ ಗೊತ್ತಿಲ್ಲ, ನಾನು ಬ್ರಹ್ಮವನ್ನು ತಿಳಿಯೋದಿಲ್ಲ ಅಂತ ಯಾರು ಈ ರೀತಿ ವ್ಯವಹಾರ ಮಾಡ್ತಾರೋ ಆ ವ್ಯವಹಾರಕ್ಕೆ ಆತನ ಅಜ್ಞಾನದ ಸ್ವರೂಪವೇ ಕಾರಣವಾಗಿರುತ್ತದೆ. ಇದು ಜೀವನ ಮೊಟ್ಟ ಮೊದಲನೇ ಅವಸ್ಥೆ. ಇದು ಜೀವನ ಮೊಟ್ಟ ಮೊದಲನೇ ಅವಸ್ಥೆ. ಅರಿವು ತಾನಾಗಿರ್ದು ತನ್ನ ತಾನು ಅರಿಯನೆಂಬುದು ಹೆಂಗದಪ್ಪ ಅಂತಂದ್ರೆ, ತಾನೇ ಅರಿವು ಸ್ವರೂಪ ಆಗಿ
ಯಾರಿಗಾರೆ ನಿಮ್ಮ ಹೆಸರೇನು? ನಮ್ಮ ಕಲ್ಯಾಣಪ್ಪ ಅವ್ರ ಹೋಗಿ, ಕಲ್ಯಾಣಪ್ಪ ಅವ್ರೆ ನಿಮ್ಗೆ ಕಲ್ಯಾಣಪ್ಪ ಅವ್ರ ಗೊತ್ತೇನ್ರಿ ಅಂತಂದ್ರೆ, ಹೌದ್ರಿ ನಾನೇ ಕಲ್ಯಾಣಪ್ಪ ಅವ್ರ ಅದೀನಿ ಅಂತ ಹೇಳಿದ್ರೆ ಹೆಂಗಿರ್ತದ? ಕಲ್ಯಾಣಪ್ಪ ಅಂದ್ರೆ ಯಾರು ಗೊತ್ತಿಲ್ರಿ ಅಂತಂದಂಗೆ ಹೆಂಗರ್ತವ? ತನ್ನನ್ನೇ ಭೇಟಿ ಆಗ್ಲಕ್ಕ ಆ ವ್ಯಕ್ತಿ ಬಂದು ತನ್ನ ಹೆಸರೇ ಕೇಳಿದಾಗ ತನ್ನ ಬಗ್ಗೆ ತನಗೆ ಗೊತ್ತಿಲ್ಲ ಅಂತ ಹೇಳಿದಂಗ ಆಗ್ತದ. ಅದಕ್ಕೇನಾಯ್ತು? ಅರಿವು ತಾನಾಗಿರ್ದು ತನ್ನನ್ನು ಅರಿಯೇನೆಂಬುದು ತನ್ನ ಬಾಯೊಳಗಿರು. ಮ್ಯೂಟ್ ಮಾಡ್ರಿ ಗುರುಗಳೇ, ಯಾರು ಓಪನ್ ಮಾಡಿ ನೋಡಿ ಮ್ಯೂಟ್ ಮಾಡ್ರಿ ದಯವಿಟ್ಟು. ಗುರು ಯಾಕೆ ನೋಡ್ರಿ, ಅವ್ರು ದಯಮಾಡಿ ಮ್ಯೂಟ್ ಮಾಡ್ರಿ. ಗುರುಲಿಂಗಪ್ಪ ಗುರುಗಳೇ ಮ್ಯೂಟ್ ಮಾಡ್ರಿ ಶರಣರೇ. ಗುರುಲಿಂಗಪ್ಪ ಗುರುಗಳೇ ಮಾಡಕತ್ತಿರಪ್ಪ ಹಾಡು ಗುರುಲಿಂಗಪ್ಪ ನೀವು ಮಾತಾಡಿ ಡಿಸ್ಟರ್ಬೆನ್ಸ್ ಆಗತ್ತೆ. ಅದು ಮೈಕಿನ ಚಿತ್ರ ಅದ ನೋಡ್ರಿ, ಅದು ಒತ್ತರಿ. ಮೈಕ್ ಗತ್ಲೆ ಅದ ನೋಡ್ರಿ ಚಿತ್ರ. ಅವು 4 ಅದಾವಲ್ಲ, ಅದ್ರಾಗ ಮೈಕಿನ ಗತ್ಲೆ ಇದ್ದದ್ದು ಒತ್ತರಿ ಬಂದಾಗ್ಬಿಡ್ತದೆ. ಕೆಳಗೆ 4 ಬಟನ್ ಅವ ನೋಡ್ರಿ. ಒಂದಕ್ಕೆ ಟಚ್ ಮಾಡ್ರಿ ಕೆಳಗಿಂದ ಇದಕ್ಕೆ ಆಗಲ್ ನೋಡ್ರಿ. ಏನೋ ನಿಮ್ದು ಆಗಿಲ್ರಿ. 3-4 ಐಕಾನ್ಸ್ ಅದ ನೋಡ್ರಿ. ಒಂದ್ ಐಕಾನ್ ಪ್ರೆಸ್ ಮಾಡ್ರಿ. ಮೈಕ್ ಚಿತ್ರ ಇದ್ದಂಗ ಅದ ನೋಡ್ರಿ. ಅದು ಆಗಲ್ದ ಗುರುಗಳೇ? ಗುರು ಅಂತೇಳಿ ಶಾನ್ರ. ಹೌದ್ರಪ್ಪ, ನಮ್ದು ಆಗೈತ್ರಪ್ಪ, ಮಾಡಕತ್ತೀನ್ರಪ್ಪ. ಇನ್ನೂ ಆಗ್ತಾ ಇಲ್ಲ. ಬಿಲ್ಪತ್ರಿ ಗತ್ಲೆ ಅದ ನೋಡ್ರಿ, ಒಂದ್ ಚಿತ್ರ ಅದ ನೋಡ್ರಿ. ಹಿಂಗ ಅದ್ರ ಮೇಲೆ ಕೈ ಮುಟ್ರಿ ಬಂದಾಗ್ಬಿಡ್ತು. ಅಲ್ಲ, ಎರಡು ಸಲ ಬಂದ್ರೆ ಅವ್ರು ನೀವು ಬಂದ್ ಮಾಡಿ ಮತ್ತೊಂದು ಇದು ಮಾಡಿದ್ರಿ. 2 ಓಪನ್ ಆದ ನೋಡ್ರಿ. ಈಗ ಒಂದು ಕ್ಲೋಸ್ ಆಯ್ತು, ಇನ್ನೊಂದು ಕ್ಲೋಸ್ ಮಾಡ್ರಿ. 2 ಓಪನ್ ಮಾಡ್ರಿ. ಮತ್ತ ಅದು ಕೈ ಚಿತ್ರದ ಮೇಲೆ ಒತ್ತರಿ, ಅದು ಓದ್ತದ. ನೀವೇನೋ ಮಾತಾಡ್ಬೇಕಂತ ಹ್ಯಾಂಡ್ ರೈಸ್ ಮಾಡ್ದಂಗ ಆಗ್ಯದ. ಕೈದೊಂದ್ ಚಿತ್ರ ಅದ ನೋಡ್ರಿ, ಅದು ಒತ್ತರಿ, ಅದು ಓದ್ತದ. ಇಲ್ಲ ಗುರುಗಳೇ, ಅದು ಅವರು ಕ್ಲೋಸ್ ಮಾಡಿ ಮತ್ತೊಂದು ಓಪನ್ ಮಾಡ್ಯಾರ್ರಿ. 2 ಸಲ ಬಂದ ಗುರುಗಳ ಅದ್ರಾಗ 2 ಸಲ ಬಂದಿತ್ತು. ಒಂದು ಓಪನ್ ಕ್ಲೋಸ್ ನಡೆದ, ಒಂದು ಇದು ನಡೆದ್ರಿ. ಅದು ಒಂದೇ ಮೊದ್ಲೇ ಇದನ್ನು ಮಾಡಿ ಗುರುಗಳೇ. ಲೆಫ್ಟ್ ಆಗಿದ್ ಬರೋಬ್ಬರ ಐತ್ರಿ. ಈಗ ಏನ್ ಉಳ್ದದ ನಿಮ್ದು, ಈಗ ನೀವು ಅದನ್ನ ಇದು ಮಾಡ್ರಿ, ಅಡ್ಜಸ್ಟ್ ಮಾಡಿ ಮೈಕ್ ಇದ್ದದ ಮೇಲೆ. ಅದು ಗೊತ್ತಾಗಲ್ಲ. ನಾನು ಬ್ಯಾಕ್ ಹೋಗ್ಬಿಡ್ರಿ. ಬ್ಯಾಕ್ ರೆಡ್ ಕೆಂಪು ಬಟನ್ ಒತ್ತಿ ಬಿಡ್ರಿ. ರೆಡ್ ಬಟನ್ ಒತ್ತಿರಿ, ಕೆಂಪು ಬಟನ್ ಒತ್ತಿ ಲೆಫ್ಟ್ ಆರ್ರಿ. ಆಮೇಲೆ ಮತ್ ನೋಡ್ರಿ ಏನಾಯ್ತು. ಅದು ಸ್ಕ್ರೀನ್ ಚಾಟ್ ಬಂದಲ್ಲ, ಯಾರಿಗೆ ಗೊತ್ತೇವ್ರಿ. ಸ್ಕ್ರೀನ್ ಚಾಟ್ ಹೋಗಿತ್ತು ಅಂತಂದ್ರೆ ಅವ್ರಿಗೆ ತೊಂದರೆ ಆಗ್ತದೆ. ಆಯ್ತು. ಫುಲ್ ಇದು ನಿಶ್ಶಬ್ದ. ಆಫ್ ಮಾಡ್ಬಿಡ್ರಿ. ನಿಶ್ಶಬ್ದವಾದ ಕೋಣೆ ಒಳಗೆ ಕುಂದಿರ್ರಿ. ಒಂದ್ ಕಡೆ ಸೌಂಡ್ ಇರ್ಲಾರ ಕೋಣೆ ಒಳಗೆ ಹೋಗಿ ಕೂತ್ ಬಿಡ್ರಿ. ಇಲ್ಲ, ನೀವು ಹಿಂಗೆ ಇತ್ತು ಅಂತಂದ್ರೆ ಡಿಸ್ಟರ್ಬೆನ್ಸ್ ಆಗಲ್ಲ. ಯಾರಿಗೂ ಯಾವ್ದು ಸಬ್ಜೆಕ್ಟ್ ಕೂತ್ಬಿಡ್ರಿ ಗುರು. ನಿಶ್ಶಬ್ದ ಏಕಾಂತದ ಕುಂದರ್ರಿ, ಏನ್ ನಡೀತು ಕೂತ್ಬಿಟ್ಟು ನಡೀತದೆ. ಇದು ಅಜ್ಞಾನ ಜೀವನ ಮೊದಲನೇ ಅವಸ್ಥೆ. ಈ ಅವಸ್ಥೆ ಒಳಗೆ ಹೆಂಗದಂತಂದ್ರೆ, ತಾನೇ ಅರಿವು ಸ್ವರೂಪನಾಗಿ ತನ್ನ ಅರಿವಿನ ಬಗ್ಗೆ ತನಗೆ ಗೊತ್ತಿಲ್ಲ ಅಂತಂದ್ರೆ, ಒಬ್ಬನು ಏನ್ ಹೇಳಿದ್ನಂತ, ನನ್ನ ಬಾಯಿ ಒಳಗೆ ನಾಲಿಗೆ ಇಲ್ಲ ಅಂತ ಹೇಳಿದ್ನಂತ. ತನ್ನ ಬಾಯೊಳಗಿರುವ ನಾಲಿಗೆ ಇಲ್ಲವೆಂಬ ತೆರದಿ ಹಾಸ್ಯಾಸ್ಪದ. ಅರಿಯನೆಂಬುವುದನ್ನು ಏತರಿಂದ ಅರಿತೆ.
ನಾನು ಅರಿತಿಲ್ಲ, ಬ್ರಹ್ಮನನ್ನು ನಾನು ಅರಿತಿಲ್ಲ ಅನ್ನೋದನ್ನು ಅರಿತೇ ಹೇಳ್ಬೇಕಲ್ಲ. ಬ್ರಹ್ಮನ ಬಗ್ಗೆ ನಿನಗೇನಾರೆ ಗೊತ್ತದೇನಪ್ಪಾ ಅಂದ್ರೆ ಗೊತ್ತಾದ ಅಂದ್ರೂ ಅರಿತೇ ಹೇಳ್ಬೇಕು, ಗೊತ್ತು ಇಲ್ಲ ಅಂದ್ರೂ ಅದು ಅರಿತೇ ಹೇಳ್ಬೇಕು. ಅರಿಲಾರ್ದೆ ಹೇಳಕ್ ಬರಂಗಿಲ್ಲ. ಅದಕ್ಕೆ ಬಾಯೊಳಗಿರುವ ನಾಲಿಗೆ ಇಲ್ಲವೆಂಬ ತೆರದಿ ಹಾಸ್ಯಾಸ್ಪದ ಅರಿಯನೆಂಬುವುದನ್ನು ಏತರಿಂದ ಅರಿತೆ. ಆ ಅರಿವಿನಿಂದಲೇ ಅದು ಅರಿತು ಹೇಳಬೇಕಾಗ್ತದ. ಆ ಪರಿಯ ಅರಿವೇ ನೀನೆಂದು ದೃಢತರವಾಗಿ ನಿಶ್ಚಯಿಸು. ಅನುಭವಾಮೃತಕಾರರು ಹೇಳುವ ಮಾತ ಇದು. ದೃಢವಾಗಿ ನಿಶ್ಚಯಿಸಪ್ಪ. ಇದು ಮಹಾಲಿಂಗ ರಂಗರ ಅನುಭವಾಮೃತ. ಈ ರೀತಿ ನನಗ ಗೊತ್ತಿಲ್ಲ ಅನ್ನೋದು ಸಹಿತ ನೀನು ಗೊತ್ತು ಮಾಡ್ಕೊಂಡೇ ಹೇಳ್ತಿದಲ್ಲ, ಅದು ಎದರಿಂದ ಗೊತ್ತಾಯ್ತು? ಅದು ನಿನ್ನ ಅರಿವಿನಿಂದೇ ಗೊತ್ತಾಯ್ತು. ಅರಿವಿನಿಂದ ಅರಿತಿದಲ್ಲ, ಆ ಅರಿವಿನ ಸ್ವರೂಪನೇ ನೀನು ಅಂತ ತಿಳ್ಕೊರಪ್ಪ. ನನ್ನ ಬಾಯಿಯೊಳಗ ನಾಲಿಗೆ ಇಲ್ಲ ಅಂತ ನಿನಗೆ ಹೇಳಕ್ ಬರ್ಲಕತ್ತದ ಅಂತಂದ್ರ ನಿನ್ ಬಾಯಿಯೊಳಗೆ ನಾಲಿಗೆ ಇದ್ರೆ ಆ ಮಾತು ಹೇಳಕ್ ಬರ್ತದ. ಹಿಂಗಾಗಿ ನಿನ್ನೊಳಗ ಅರಿವು ಆದ ಅಂತ ತಿಳ್ಕೊ. ನಿನ್ ಬಾಯಿಯೊಳಗೆ ನಾಲಿಗೆ ಇಲ್ಲ ಅಂತ ನಿನಗ್ ಅನಿಸಿತ್ತಲ್ಲ, ಈಗ ಮಾತಾಡ್ತಿದೆ ಅಂದ್ರೆ ನಿನ್ನೊಳಗ ನಾಲಿಗೆ ಆದ ಅಂತ ಹೆಂಗ ತಿಳ್ಕೊತೀವಿ, ಹಂಗ ನಿನ್ನೊಳಗ ಅರಿವು ಆದ ಅಂತ ತಿಳ್ಕೊರಪ್ಪ ಅಂತ. ಅನುಭವಾಮೃತಕಾರರು ಹೇಳುವುದೇನೆಂದರೆ, ಜೀವನವನ್ನ ವಿಚಾರ ಮಾಡಿ ನೋಡಿದರೆ, ಈ ಜೀವನನ್ನ ವಿಚಾರ ಮಾಡಿ ನೋಡಿದರೆ ಆತ ಅರಿವಿನ ಸ್ವರೂಪನೇ ಆಗಿದ್ದಾನೆ. ಪ್ರತಿಯೊಬ್ಬರು ಅರಿವಿನ ಸ್ವರೂಪರೇ ಆಗಿದ್ದಾರೆ. ಪ್ರತಿಯೊಬ್ಬರು ಅರಿವಿನ ಸ್ವರೂಪರೇ ಆಗಿದ್ದಾರೆ. ಅರಿವಿನ ಸ್ವರೂಪರಾಗಿ ಏನಾಗ್ಯಾರ ಅಂದ್ರ ತಮ್ಮ ಸ್ವರೂಪವನ್ನ ಮರೆತು ಮತ್ತೊಂದು ಯಾವುದಕ್ಕೋ ಜೋತ್ ಬೀಳಕತ್ತಾರ. ಹೋಗಿ ಜೋತ್ ಬಿದ್ದು ಏನ್ ಮಾಡ್ತಾರ, ಅದನ್ನ ಶ್ರೇಷ್ಠ ಮಾಡ್ಬೇಕು, ಅದನ್ನ ಪ್ರಸಿದ್ಧ ಮಾಡ್ಬೇಕು. ಪ್ರಸಿದ್ಧ ಇದ್ದದ್ದನ್ನ ಪ್ರಸಿದ್ಧ ಮಾಡ್ಲಕ್ ಹೋಗ್ತಾರ. ತಮ್ಮೊಳಗೆ ಪ್ರಸಿದ್ಧಿ ಇಲ್ಲದನ್ನ ತಾವು ಪ್ರಸಿದ್ಧಿ ಆಗದ್ ಬಿಟ್ಟು ಅದಕ್ಕೇನಾಗ್ಯದ, ಅರಿವಿನ ಸ್ವರೂಪನೇ ಆಗಿದ್ದಾನೆ ಪ್ರತಿಯೊಬ್ಬ ಜೀವ. ಆದರೂ ಕೂಡ ಅರಿವೇ ತಾನಾಗಿರ್ದು ತನ್ನನ್ನು ತಾನು ಅರಿಯನು ಅಂತ ಹೇಳಿದರೆ ಏನಾಗುತ್ತದೆ ಎಂದರೆ, ತನ್ನ ಬಾಯೊಳಗಿರುವ ನಾಲಿಗೆ ಇಲ್ಲ ಎಂಬ ತೆರದಿ ಅಪಹಾಸ್ಯ. ಯಾರ ಒಬ್ಬರು ಹೇಳಿದರಂತೆ, ನನ್ನ ಬಾಯಲ್ಲಿ ನಾಲಿಗೆ ಇಲ್ಲ ಅಂತ. ನಿನ್ನ ಬಾಯಲ್ಲಿ ನಾಲಿಗೆ ಇಲ್ಲದಿದ್ದರೆ ಯಾವುದರಿಂದ ಈ ಮಾತನ್ನು ಹೇಳಿದೆ ಅಂತ ಅಪಹಾಸ್ಯ. ಹಾಗೆ ಬ್ರಹ್ಮನನ್ನ ನಾನು ಅರಿಯುವುದಿಲ್ಲ ಅಂತ ಹೇಳಿ ಯಾರು ಅಂತಾರ, ಅದು ಒಂದು ಆಧ್ಯಾತ್ಮಿಕ ರಂಗದೊಳಗ ಅದು ಅಪಹಾಸ್ಯಕ್ಕೆ ಗುರಿಯಾಗುವಂತ ವ್ಯಕ್ತಿತ್ವ. ಅದು ಪ್ರಥಮವಾದ ಹೆಜ್ಜೆ ಆಧ್ಯಾತ್ಮ ಸಾಧನೆ ಒಳಗ. ಗೊತ್ತು ಇಲ್ಲ ಅಂದ್ರೂ ಬಹಳ ಮಂದಿ ಬಹಳ ಗೊತ್ತದಂತ ತಿಳ್ಕೊಂಡ್ಬಿಟ್ಟಾರ. ಇದೇ ಸಮಸ್ಯೆ. ಅದು ಮೊದಲ ಈ ಪಾಯಿಂಟಿಗೆ ಬರ್ಬೇಕು, ಫಸ್ಟ್ ಅವಸ್ಥೆಗೆ ಬರ್ಬೇಕು. ಏನು ಗೊತ್ತಿಲ್ಲ. ಹೇಳೋರು ಕೇಳೋರು ಹೆಂಗಿರ್ಬೇಕಂತ ಒಂದ್ ಕಡೆ ಆಧ್ಯಾತ್ಮ ಸಾಧನೆ ಒಳಗೆ ಹೇಳ್ತಾರ. ಏನಪ್ಪಾ ಅಂತಂದ್ರೆ, ಕೇಳುವಾಗ ಹೆಂಗಿರ್ಬೇಕು, ಏನೂ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಕುಂತು ಕೇಳಬೇಕು. ಹಂಗಿದ್ರೆ ಏನಾಗ್ತದ, ಅದು ಜ್ಞಾನ ನಮಗ ಲಾಭ ಮಾಡ್ತದ. ಏನೇನೋ ತಲೆಯಾಗ ಹಾಕೊಂಡು ಬಂದು ಕುಂತು ಕೇಳಿ ಎದೆದ್ರ ಮೇಲೂ ನಮ್ಮದು ಅಭಿಮಾನ ಇಟ್ಕೊಂಡು ಈ ಬ್ರಹ್ಮಜ್ಞಾನ ಕೇಳ್ತೀನಿ ಅಂತಂದ್ರೆ ಏನಾಗ್ಬಿಡ್ತದ, ಅಯ್ಯೋ ನಮ್ ಗುರುಗಳು ನಮ್ ಶಾಸ್ತ್ರ ನಮ್ದು ಹಂಗಿತ್ತು, ಇಲ್ಲಿ ನೋಡಿದ್ರೆ ಹಿಂಗ್ ಹೇಳ್ತಾರ ಅಂತೇಳಿ ಅವು ಎರಡು ಒಳಗೆ ಒಂದಕ್ಕೊಂದು ಬುದ್ಧಿ ಏನಾಗ್ತವ, ಆ ಜ್ಞಾನನೂ ಆಗಂಗಿಲ್ಲ, ಇಲ್ಲದ ಅಸಮಾಧಾನಗಳು ಆಗ್ತಾವ. ಯಾಕೆ ಅಸಮಾಧಾನ ಆಗ್ತಾವ ಅಂತಂದ್ರ ಸ್ವಚ್ಛ ಇರ್ಲಾರ್ದಕ್, ಅಂತಃಕರಣ ಶುದ್ಧ ಇರ್ಲಾರ್ದಕ್. ಅಲ್ಲಿ ಏನ್ ಹೇಳ್ತಾರ, ಸ್ವರೂಪ ನಿಷ್ಠೆ ಸಲುವಾಗಿ ಹೇಳ್ತಾರ. ಅಧ್ಯಾತ್ಮ ಸಾಧನೆ ಒಳಗೆ ಏನೇ ಹೇಳಿದ್ರು ಸಹಿತ ಸ್ವರೂಪ ನಿಷ್ಠೆ ಹೆಚ್ಚು ಮಾಡ್ಕೋರಿ. ಯಾವುದೇ ಒಂದು ಸಾಹಿತ್ಯ, ಯಾವುದೇ ಒಂದು ವ್ಯಕ್ತಿ, ಯಾವುದೇ ಒಂದು ಗುರು, ಇದನ್ನ ನೀವು ಎಲ್ಲಿ ತನಕ ಇಟ್ಕೊಂಡಿರ್ತೀರಿ ಅಲ್ಲಿ ತನಕ ನಿಮಗೆ ಸ್ವರೂಪದ ನಿಷ್ಠೆ ಬೆಳೆಸ್ಕೊಳಕ್ ಆಗಂಗಿಲ್ಲ. ಗುರುವಿಗೆ ಸಾಹಿತ್ಯಕ್ಕೆ ಧನ್ಯವಾದ, ಆದ್ರೆ ನಿಷ್ಠೆ ಮಾತ್ರ ನಿಮ್ಮ ಆತ್ಮನಿಷ್ಠೆಗೆ ಬೆಳೆಸ್ಕೋಬೇಕು. ನೀವು ನಿಮ್ಮ ಸ್ವರೂಪದಾಗೆ ನಿಷ್ಠೆ ಬೆಳೆಸ್ಕೋಬೇಕು. ಅವೆಲ್ಲ ದಾರಿ ದೀಪಗಳಿದ್ದಂಗ ಅಷ್ಟೇ. ಯಾರು ದಾರಿ ದೀಪ ಆಗ್ತಾರ ಅದನ್ನೇ ಪೂಜೆ ಮಾಡ್ಕೊತ ಕೂತ್ರ ಮುಂದೆ ಸಾಧನೆ ಮಾಡ್ಲಿಕ್ಕೆ ಆಗಂಗಿಲ್ಲ. ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್ ಹೊರಗೆ ಬಂದ ಕೂಡ್ಲೇನೆ ಸರ್ಕಲ್ನಾಗ ಒಂದು ಬೋರ್ಡ್ ಹಾಕಿರ್ತಾರ,
ಆ ಬೋರ್ಡಿನ ಬರೀತಾರ, ಈ ಕಡೆ ಹೋದ್ರೆ ಈ ಏರಿಯಾಕ್ಕೆ ಹೋಗ್ತೀರಿ, ಆ ಕಡೆ ಹೋದ್ರೆ ಆ ಊರಿಗೆ ಹೋಗ್ತೀರಿ ಅಂತೇಳಿ ಬೋರ್ಡ್ ಹಾಕಿರ್ತಾರ. ಓಹೋ, ನೀ ಇದ್ದಿದ್ದಿಲ್ಲ ಅಂತಂದ್ರೆ ನನಗೆ ದಾರಿನೇ ಗೊತ್ತಾಗ್ತಿದ್ದಿಲ್ಲ ಅಂತೇಳಕ್ಕೆ ಆ ಕಂಬಕ್ಕೆ ಹಾರ ಹಾಕಿ ಪೂಜೆ ಮಾಡ್ಕೊತ ಕೂತ್ರೆ ಹೆಂಗಾಗ್ತವ? ಮಾರ್ಗದರ್ಶಕರ ಮಾರ್ಗದರ್ಶನವನ್ನು ತಗೋಬೇಕು, ಅದಕ್ಕೊಂದು ಹೃದಯದೊಳಗೆ ಧನ್ಯತಾ ಭಾವ, ಥ್ಯಾಂಕ್ ಯು ಅಂತ ಹೇಳ್ಬೇಕು. ಮತ್ತೇನ್ ಮಾಡ್ಬೇಕು, ಮುಂದೆ ನಮ್ಮ ಸಾಧನೆ ಒಳಗೆ ನಾವು ತೊಡಗಬೇಕು. ಆ ಮಾರ್ಗದರ್ಶನ ಮಾಡಿದವರದೇ ಅಭಿಮಾನದಲ್ಲಿ ನೀವು ಮುಳುಗಿ ನಿಮ್ಮ ಸಾಧನೆ ಮಾಡೋದು ಮರ್ತರಿ ಅಂತಂದ್ರ ಆಯ್ತು, ಅನುಯಾಯಿಗಳು ಆಗ್ತೀರಿ. ಅನುಯಾಯಿಗಳು ಆಗೋದ್ರಾಗ ಏನೂ ಲಾಭ ಇಲ್ಲ, ಅನುಭಾವಿಗಳಾಗಬೇಕು. ಅವರು ಯಾವ ಮಾರ್ಗ ಹಿಡಿದು ಅವ್ರ ಜೀವನ ಪರಿಪೂರ್ಣ ಮಾಡ್ಕೊಂಡಾರ ಆ ಪರಿಪೂರ್ಣತೆಯ ದಾರಿ ಒಳಗೆ ನಾವು ಹೋಗ್ಬೇಕು. ಬಿಟ್ಟು ಅವ್ರ ಫೋಟೋ ಇಟ್ಟು ಅವ್ರದ್ದು ಮೂರ್ತಿ ಇಟ್ಟು ಅದ್ರ ಮುಂದೆ ನಾವು ಏನು ಡೊಂಬರಾಟ ಮಾಡಿದ್ರು ನಾವು ಅನುಯಾಯಿಗಳಾಗ್ತೀವಿ ಹೊರತು ಅನುಭಾವಿಗಳು ಆಗಂಗಿಲ್ಲ. ಅನುಭಾವಿಗಳಾಗಬೇಕಾದ್ರೆ ಅವರ ಜ್ಞಾನ ಹೇಳಿದ ಪರಿ ಅದು ಯಾವ ಗುರಿಯನ್ನು ತೋರಿಸ್ಯಾರ ಆ ಗುರಿಯಲ್ಲಿ ನಾವು ನಡೆದ್ರೆ ಮಾತ್ರ ನಾವು ಅನುಭಾವಿಗಳಾಗ್ತೀವಿ. ಆವಾಗ ನಮಗೆ ಮೋಕ್ಷ ಲಭ್ಯ ಆಗ್ತದ. ಅನುಯಾಯಿಗಳಿಗೆ ಎಂದೂ ಮೋಕ್ಷ ಲಭ್ಯ ಆಗಲ್ಲ. ಅವ್ರೇನಾಗ್ತಾರ, ಮೆರೆಸೋರಷ್ಟೇ, ಹೊರವ್ರು ಮೆರೆಸೋರು ಹಿಂಗಾತಾರ ಅನುಯಾಯಿಗಳು ಅಂತಂದ್ರ. ಅದಕ್ಕೆ ಅರಿವೇ ತಾನಾಗಿರ್ದು ತಾನು ತನ್ನನ್ನು ಅರಿಯನು ಅಂತ ತಿಳಿದರೆ ಏನಾಯ್ತು? ಅಪಹಾಸ್ಯ. ಅರಿಯನೆಂಬುವುದನ್ನು ಏತರಿಂದ ಅರಿತೆ ಅರಿಯದಿರುವೆ. ಗೊತ್ತಾದ ಗೊತ್ತಿಲ್ಲ, ಅರಿವಾಗ್ಲಕತ್ತದ ಅರಿವಾಗ್ತಾ ಇಲ್ಲ ಅನ್ನೋದನ್ನು ಒಂದು ನಮ್ಮ ಒಳಗೆ ಗೊತ್ತಾಗ್ತಲ್ಲ. ಅದು ಎದರಿಂದ ಅರಿಲಕತ್ತೀವಿ? ಅದೇ ನಮ್ಮ ಮೂಲ ಸ್ವರೂಪ. ನನ್ನ ಸ್ವರೂಪದಿಂದಲೇ, ನನ್ನ ಸಾಕ್ಷಿ ಸ್ವರೂಪ, ನನ್ನ ಕೂಟಸ್ಥ ಸ್ವರೂಪ, ನನ್ನ ಅರಿವಿನಿಂದಲೇ ನಾನು ಇದನ್ನೆಲ್ಲ ತಿಳ್ಕೊಳ್ತಾ ಇದ್ದೀನಿ. ನನ್ನನ್ನು ನಾನು ಅರಿಯನು ಅಂತ ಹೇಳಬೇಕಾದರೆ ಅದು ಕೂಡ ಅರಿತೇ ಹೇಳಬೇಕಲ್ಲವೇ? ಅರಿತು ಹೇಳುವೆಯೋ ಅಥವಾ ಅರಿಯದೆ ಹೇಳುವೆಯೋ? ನಾನು ನನ್ನನ್ನು ಅರಿಯನು ಅಂತ ಅರಿತವರಾರು? ನಾನು ನನ್ನನ್ನು ಅರಿಯನು ಅಂತ ಅರಿತವರ್ಯಾರು? ನಾನು ನನ್ನನ್ನು ಅರಿತೇ ಅಂತ ಅರಿತವರ್ಯಾರು? ತಾನೇ ಅಲ್ಲವೇ? ಆದ್ದರಿಂದ ಆ ಅರಿವೇ ನೀನೇ ಎಂದು ಭದ್ರವಾಗಿ ನಿಶ್ಚಯಿಸು. ಆ ಅರಿವು ನೀನೇ ಅಂತ ನಿಶ್ಚಯಿಸು. ನಿನ್ನಿಂದ ನೀನೇ ಅರಿತೆ, ನಿನ್ನಿಂದ ನೀನೇ ಅರಿಯದಿರುವೆ ಅಷ್ಟೇ. ನಿನ್ನಿಂದ ನಿನ್ನ ಬಗ್ಗೆ ನೀನೇ ಅರಿಯದಿರುವುದಕ್ಕೆ ಏನ್ ಮಾಡಬೇಕು? ಅರಿಯುವ ಕೆಲಸ ಚಾಲು ಮಾಡ್ಬೇಕಷ್ಟೇ, ಮತ್ತಿನ್ನೇನಿಲ್ಲ. ಇದು ಆಭಾಸನ ಮೊದಲನೇ ಅವಸ್ಥೆ. ನಾನು ಬ್ರಹ್ಮವನ್ನು ತಿಳಿಯುವುದಿಲ್ಲ ಅಂತ ಈ ರೀತಿ ಒಂದು ಅವಸ್ಥೆ ಆದ್ಮೇಲೆ ಮುಂದಿನ ಅವಸ್ಥೆಗೆ ಏನ್ ಮಾಡ್ತಾರ? ಎರಡನೇದ್ದೇನದ? ಬ್ರಹ್ಮ ಹೈನ. ಬ್ರಹ್ಮ ಹೈನ ನಹಿ ಬಾನವೈ ಯ ಆವರಣ ಸುಜಾನ. ಎರಡನೇದ್ದೇನಿದೆ? ಆವರಣ. ಬ್ರಹ್ಮ ಇರುವುದಿಲ್ಲ, ಇಲ್ಲ, ಇದ್ದರೆ ತೋರಬೇಕಾಗಿತ್ತು. ಅದಕ್ಕೆ ಈ ರೀತಿಯಾಗಿ ಏನು ನಮಗೆ ಅನ್ನಿಸ್ತದಲ್ಲ, ಇಂಥ ವ್ಯವಹಾರಕ್ಕೆ ಆವರಣ ಅಂತೀವಿ. ಅದಕ್ಕೆ ಪರಮಾತ್ಮನೇ ಇಲ್ಲ ಅಂತ ಅನ್ನಿಸುವುದು, ಪರಮಾತ್ಮನು ಇದ್ದರೆ ತೋರಬೇಕಾಗಿತ್ತು ಅಂತ ಅನ್ನಿಸಿದರೆ ಅದು ಆವರಣ. ಇದು ಎರಡನೇ ಅವಸ್ಥೆ. ತಾನೇ ಪರಮಾತ್ಮನಾಗಿದ್ದು ತನ್ನನ್ನು ತಾನು ಅರಿಯದೆ ತನ್ನನ್ನು ಹೊರಗೆ ಹುಡುಕಿದರೆ ಎಂದಾದರೂ ಅದು ಸಿಗಲು ಸಾಧ್ಯವೇ? ತಾನೇ ಪರಮಾತ್ಮ ಆಗಿ ತನ್ನನ್ನು ತಾನು ಹೊರಗೆ ಹುಡುಕಿದ್ರೆ ಹೆಂಗ್ ಸಿಗ್ತದ? ಎತ್ತನೇರಿ ಎತ್ತ ನರಸುವಂತೆ ಶರಣರ ವಚನ ಏನದಲ್ಲ, ಎತ್ತನೇರಿ ಎತ್ತ ನರಸುವಂತೆ. ಯಜಮಾನ ತನ್ನ ಸೇವಕನಿಗೆ ಕೋಣೆಯಲ್ಲಿ ಕೊಡ ಇದೆ, ಹೋಗಿ ನೀರ್ ತಗೊಂಡು ಬಾ ಅಂತ ಹೇಳ್ದ. ಯಜಮಾನ ಒಂದು ಕೊಡ ನೀರ್ ತರ್ಲಕ್ಕ ಸೇವಕನಿಗೆ ಹೇಳ್ದ. ಆ ಸೇವಕ ಏನ್ ಮಾಡ್ದ? ಅದು ಕೋಣೆ ಕತ್ತಲಿತ್ತು, ಕತ್ತಲೆ ಕೋಣೆ ಒಳಗ ಹೋದ. ಹೋಗಿ ಏನ್ ಮಾಡ್ದ? ಹೊರಗೆ ಬಂದ. ಏನಂದ? ಅಲ್ಲಿ ಕೊಡ ಇಲ್ರಿ ಅಂತಂದ. ಅಲ್ಲಿ ಕೊಡ ಇಲ್ಲ. ನಿನ್ನೆ ನಾನೇ ಒಯ್ದಿಟ್ಟಿನಿ, ಕೊಡ ಇಲ್ಲ ಅಂದ್ರೆ ಹೆಂಗೋ ಅಂತಂದ್ರ, ಮತ್ತೆ ಇದ್ರೆ ತೋರ್ಬೇಕಿತ್ತಲ್ರಿ ಅಂತ ನಾವು.
ಇದ್ರ ತೋರ್ಬೇಕಿತ್ತಲ್ರಿ ಅಂತಂದ್ರೆ ಅಲ್ಲಿ ಏನ್ ಸಮಸ್ಯೆ ಆಗ್ಯದ? ಕತ್ತಲೆ ಇದೆ. ನಮ್ಮ ಆತ್ಮ ಸ್ವರೂಪ ನಮಗ ಯಾಕ ಅನುಭವಕ್ಕೆ ಬರ್ತಾ ಇಲ್ಲ ಅಂತಂದ್ರೆ, ಕೋಣೆ ಒಳಗಿನ ಕೊಡ ಇದ್ದರೂ ಸಹಿತ ಅದು ಇಲ್ಲ. ಅದು ಯಾಕೆ ತೋರ್ತಾ ಇಲ್ಲ ಅಂತಂದ್ರೆ ಅಲ್ಲಿ ಕತ್ತಲೆ ಇರುವ ಕಾರಣ. ಅದೇ ರೀತಿ ನಮ್ಮಲ್ಲಿ ಆತ್ಮ ಇದೆ, ನಮ್ಮೊಳಗ ಕೂಟಸ್ಥ ಇದ್ದಾನೆ, ಸಾಕ್ಷಿ ಇದೆ, ನಮ್ಮ ಸ್ವರೂಪ ಇದೆ. ಆದರೆ ಅದು ನಮ್ಮ ಅನುಭವಕ್ಕೆ ಯಾಕೆ ಬರ್ತಾ ಇಲ್ಲ ಅಂತಂದ್ರೆ ಅಜ್ಞಾನ. ಅಜ್ಞಾನ ಎಂಬ ಕತ್ತಲೆಯ ಕಾರಣ ಏನಾಗ್ಲಿಕ್ಕತ್ತದ? ನಮಗ ನಮ್ಮ ಸ್ವರೂಪದ ಭಾನ ಜ್ಞಾನ ನಮಗ ಆಗ್ತಾ ಇಲ್ಲ. ಈ ರೀತಿ ಕಾಣಿಸುವುದಿಲ್ಲ ಕಾಣಿಸ್ತಾ ಇಲ್ಲ ಅನ್ನೋದಕ್ಕೆ ಇಲ್ಲ ಅನ್ಲಕತ್ತಾನ. ಇಲ್ಲ ಅನ್ನೋ ಪ್ರಶ್ನೆ ಅಲ್ಲದು, ಅವನಿಗೆ ಕಾಣಿಸ್ತಾ ಇಲ್ಲ ಅಷ್ಟೇ. ಪರಮಾತ್ಮ ಇಲ್ಲ, ಪರಮಾತ್ಮ ತೋರುವುದಿಲ್ಲ ಎನ್ನುವುದಕ್ಕೆ ಏನಾಗ್ಯದ? ಈ ಜೀವನಿಗೆ, ಆಭಾಸನಿಗೆ ಆವರಣ ಆಗ್ಯದ. ಆವರಣ ಆಗಿದ್ದಕ್ಕೆ ಕೋಣೆಯೊಳಗಿನ ಕತ್ತಲೆಯು ಯಾವ ರೀತಿ ಘಟ ಇಲ್ಲ ಎನ್ನುವ ಹಾಗೆ ಅನ್ನಿಸುತ್ತಿದೆಯೋ, ಅದೇ ರೀತಿ ಜೀವನಲ್ಲಿರುವ ಅಜ್ಞಾನವೆಂಬ ಕತ್ತಲೆಯು ಪರಮಾತ್ಮ ಇಲ್ಲ, ಬ್ರಹ್ಮ ಇಲ್ಲ, ಬ್ರಹ್ಮ ತೋರುವುದಿಲ್ಲ ಎನ್ನುವಂತೆ ಮಾಡುತ್ತಿದೆ. ಆವರಣ ಆಗ್ಯದ ಅಂತಂದ್ರೆ ಏನೋ ಒಂದು ಹೊಚ್ಚಿಕೊಂಡ್ಬಿಟ್ಟದ ಮ್ಯಾಲ, ಟವೆಲ್ ಹೊಚ್ಚಿದಂಗೆ ಆಗ್ಯದ. ಕನ್ನಡಿ ಮ್ಯಾಲ ಒಂದು ಟವೆಲ್ ಹೊಚ್ಚಿದ್ರ ಆ ಟವೆಲ್ ಮುಂದೆ ಹೋಗಿ ನಿಂತ್ರೆ ನಮ್ಮ ಪ್ರತಿಬಿಂಬ ಕಾಣಂಗಿಲ್ಲ. ಅದಕ್ಕೆ ಅಲ್ಲಿ ಕನ್ನಡಿನೇ ಇಲ್ಲ ಅನ್ನಿಸ್ಲಕತ್ತದ. ಹಂಗಾಗ್ಬಿಟ್ಟದ. ಇದ್ದರೆ ತೋರಬೇಕಾಗಿತ್ತು ಎನ್ನುವಂತೆ ಮಾಡುತ್ತದೆ. ಜೀವರುಗಳು ದೇವರನ್ನ ಏನ್ ಮಾಡ್ಲಕತ್ತಾರ? ಅದನ್ನು ಕೊಡು, ಇದನ್ನು ಕೊಡು ಅಂತ ಬೆನ್ನು ಹತ್ತಿದರಂತೆ. ದೇವರಿಗೆ ತಲೆನೋವು ಉಂಟಾಯಿತು. 33 ಕೋಟಿ ದೇವತೆಗಳನ್ನ ಕರೆಯಿಸಿ ಸಭೆ ಮಾಡಿ ಈ ಜೀವರುಗಳ ಕಾಟದ ಬಗ್ಗೆ ಚರ್ಚೆ ಮಾಡಿದ. 83,99,999 ಜೀವಿಗಳಿಗೆ ಸೃಷ್ಟಿ ಮಾಡಿದಾಗ ದೇವರಿಗೆ ಏನು ಕಿರಿಕಿರಿ ಇದ್ದಿದ್ದಿಲ್ಲ ಅಂತ. ಅವೆಲ್ಲ ಸುಮ್ಮ ಆಹಾರ, ನಿದ್ರೆ, ಭಯ, ಮೈಥುನ ಜಗತ್ತಿನಾಗ ಹೆಂಗೋ ಒಂದು ಬದುಕು ಮಾಡಿ ಹೋಗ್ಬಿಡ್ತಿದ್ದು. ಆದ್ರೆ ಈ ಮನುಷ್ಯ ಮಾತ್ರ ಬೆನ್ನತ್ತಿಬಿಟ್ನಂತ, ಭಿಕ್ಷೆ ಬೇಡ್ಕೊತ ಅದು ಕೊಡು, ಇದು ಕೊಡು, ಇದು ಕೊಡು, ಅದು ಕೊಡು ಅಂತೇಳಿ. ಅದಕ್ಕೆ ಕೆಲವೊಬ್ರು ಕೈಲಾಸ ಪರ್ವತ ಕುಂದ್ರಂದ್ರು, ಮತ್ತೆ ಇನ್ನೆಲ್ಲೆಲ್ಲೋ ಹೋಗಿ ಕುಂದ್ರಂದ್ರು. ಎಲ್ಲಿ ಕೂತ್ರು ಅವ್ ನಡ್ಕೋತ ಹೋಗಿ ಹೆಂಗೋ ಒಂದು ಆ ಪರಮಾತ್ಮನ ಬಲ್ಲಿ ಹೋಗಿ ಕಾಡ್ಲಕತ್ತರಂತ. ಅದಕ್ಕೆ ಈ ಎಲ್ಲಿ ಹೋದ್ರೆ ನೀವು ಬಿಡವಲ್ಲ, ಏನ್ ಮಾಡ್ಬೇಕು ಅಂದಾಗ ಪ್ರಮುಖ ಸಲಹೆ ಏನು? ಜೀವರುಗಳ ಅಂತಃಕರಣದೊಳಗೆ ಹೋಗಿ ನೆಲೆಸಿಬಿಡು. ನೀನು ಒಳಗೆ ಹೋಗಿ ನೆಲೆಸು, ಬುದ್ಧಿ ಚಿತ್ತ ಆಮ್ಗಳ ಹಿಂದೆ ಹೋಗಿ ನೆಲೆಸು. ಏನೊಂದು ಉಳಿಯದನ್ನ ನೀನೆಂದು ತಿಳಿ ಮನುಜ ಅಂತೇಳಿ ಹೆಂಗ್ ಹೇಳ್ತಾರಲ್ಲ, ಲಾಸ್ಟಿಗೆ ಎಲ್ಲ ಮನ, ಬುದ್ಧಿ, ಚಿತ್ತ, ಅಹಂಕಾರ, ಆಸಕ್ತಿ ಎಲ್ಲ ಕಳ್ಕೊಂಡ್ಮೇಲೆ ಕಡಿಗೆ ಏನ್ ಉಳಿತದ ಅದೇ ನಿನ್ನ ಸ್ವರೂಪ ಅಂತೇಳಿ ತಿಳ್ಕೊ ಅಂತಾರಲ್ಲ. ಹಂಗ ಅವನ ಬಲ್ಲಿ ಏನೇನದವ ಅವೆಲ್ಲದರ ಹಿಂದ ನೀನೇ ಹೋಗಿ ನೆಲೆಸಿಬಿಡಪ್ಪ ಅಂತ ಹೇಳ. ಅದಕ್ಕೆ ನಾನತ್ವದ ಕಲ್ಪನೆಯಳು ಹಿಂದೆ ಅದರ ಆಚೆಯಳು ಏನೊಂದು ಅಂತಂದ್ರೆ, ನಾನತ್ವದ ಕಲ್ಪನೆಯಳು ಇರದ ಆಚೆಯಳು ಏನೊಂದು ಉಳಿಯುವುದೋ, ನಾನು 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 ಅಂತ ಏನೇನು ಅಂತಿರ್ತಾನ ಅವು ಎಲ್ಲದರಿಂದ ಆಚೆ ಹೋಗಿ ನಿಂತು ಬಿಡು ನೀನು. ಅದೇ ನೀನೆಂದು ತಿಳಿ ಮನುಜ ಅಂತ ಹೇಳಿದಂಗ, ನಾನು ಎಂಬುವ ಕಲ್ಪನೆಯನ್ನು ದಾಟಿ ಹೋದರೆ ಅಲ್ಲಿ ಏನು ಉಳಿಯುವುದೋ ಅದೇ ನೀನು ಇದ್ದೀಯಾ. ಅದಕ್ಕೋಸ್ಕರವಾಗಿ ಬ್ರಹ್ಮ ಇಲ್ಲ, ಆದ್ದರಿಂದ ಅದು ತೋರುತ್ತಿಲ್ಲ. ಅದು ಏನಾಗ್ಯದ? ತನ್ನೊಳಗೆ ಇದ್ದು ಅದಕ್ಕೆ ಅಡ್ಡಿಯಾಗಿದ್ದು ಯಾವ್ದಂದ್ರೆ ಈ ನಾನು ಅನ್ನೋದೇ ಅಡ್ಡಿಯಾಗ್ಬಿಟ್ಟ. ಈ ನಾನು ಅನ್ನೋದನ್ನ ನೀನು ಎಲ್ಲ ಅಳೆದು ಹೋಯ್ತು ಅಂತಂದ್ರ ಅಲ್ಲಿ ಲಾಸ್ಟಿಗೆ ಏನ್ ಉಳಿತದ? ಅದೇ ನಿನ್ನ ಸ್ವರೂಪ ಅಂತ ಹೇಳಿ ನಾಸ್ತಿಕರ ವಾದ ಇದೆ. ಆಸ್ತಿಕ ನಾಸ್ತಿಕ ಅಂತದರಲ್ಲ, ಈ ನಾಸ್ತಿಕರಿಗೆ ಏನದಂದ್ರೆ ದೇವರಿಲ್ಲ, ಇದ್ರೆ ತೋರ್ಬೇಕಾಗಿತ್ತು ಅಂತೇಳಿ ಇದೇ ನಾಸ್ತಿಕರ ವಾದ. ಅಕಸ್ಮಾತ್ ನಾಸ್ತಿಕರ ಕೈಗೆ ಸಿಕ್ಕರೆ ಬಾಯಿ ಬಂದ್ ಮಾಡಿಬಿಡ್ತಾರ. ಅವ್ರು ಏನ್ ಮಾಡ್ತಾರ? ನಾಸ್ತಿಕರ ಕೈಗೆ ನೀವೇನ್ರ ಸಿಕ್ಕರ
ಇಲ್ಲ ದೇವ್ರು ಇಲ್ಲ ಇದ್ರೆ ತೋರ್ಬೇಕಾಗಿತ್ತು, ಇಲ್ಲದ್ದು ಇದೆಲ್ಲ ಒಂದು ಭ್ರಾಂತಿ ಭ್ರಮೆ, ಯಾಕಿದನ್ನ ನೀವು ಹೇಳ್ಕೊತ್ ಕೂತೀರಿ ಅನ್ನಂಗ್ ಮಾಡಿ ನಿಮ್ ಬಾಯಿ ಬಂದ್ ಮಾಡ್ತಾರ. ಅದಕ್ಕೆ ಅವ್ರಿಗೆ ಏನ್ ಕೇಳ್ಬೇಕು ಪ್ರಶ್ನೆ, ಅಮೇರಿಕಾ ಇದೆ ಏನು ಅಂತ ಕೇಳ್ಬೇಕಂತ. ಯಾರ ಹಿಂಗ್ ನಾಸ್ತಿಕರು ಸಿಕ್ಕರು ಅಂದ್ರೆ ಅಮೇರಿಕಾ ಆದೇನು ಅಂತ ಕೇಳ್ಬೇಕು. ಅವನೇನಂತಾನ ಆದ ಅಂತ ಹೇಳ್ತಾನೆ. ಮತ್ತ ನೋಡಿದೇನಪ್ಪ ನೀನು? ಇಲ್ಲ. ಮತ್ತೆ ನೋಡಿಲ್ಲ ಅಂದ್ರೆ ಅದು ಹ್ಯಾಂಗ ಹೇಳ್ತಪ್ಪ ಆದ ಅಂತಂದ್ರ ಹೋಗಿ ಬಂದವ್ರು ನಮ್ಗೆ ಹೇಳ್ಯಾರಪ್ಪ, ಅದಕ್ಕೆ ಅವ್ರ ಮಾತು ನಂಬುತ್ತೀವಿ. ಹಂಗ ನಾವು ಏನ್ ಮಾಡ್ತೀವಿ, ಇಲ್ಲಿ ಹೋಗಿ ಬಂದವ್ರು ಹೇಳಿದ್ದಕ್ಕೆ ನಾವು ಅಮೇರಿಕಾ ಆದ ಅಂತ ನಂಬುತ್ತೀವಿ. ಅದೇ ರೀತಿ ಏನಾಗ್ಯದ ಅಂತಂದ್ರೆ ಇಲ್ಲಿ ಕೂಡ ದೇವರನ್ನ ಕಂಡವರು, ದೇವರನ್ನ ತಿಳಿದವರು, ದೇವರ ಸ್ವರೂಪವೇ ತಾವಾದವರು ಏನ್ ಮಾಡ್ಯಾರ? 4 ವೇದ, 6 ಶಾಸ್ತ್ರ, 18 ಪುರಾಣ, 108 ಉಪನಿಷತ್ತುಗಳು, 28 ಆಗಮಗಳು, ಸಿದ್ಧಾಂತ ಶಿಖಾಮಣಿ, ವಚನ ಸಾಹಿತ್ಯ, ಏನೆಲ್ಲ ಅವ್ರ ಅನುಭವಗಳನ್ನ ತಂದು ಇಟ್ಟಾರ. ರಾಮಾಯಣ ಮಹಾಭಾರತ ಎಲ್ಲಾನು ಸಾಹಿತ್ಯ ಏನದ, ಇದು ಆತ್ಮದರ್ಶನಕ್ಕೆ ಸಂಬಂಧಪಟ್ಟದ್ದೇ ಆದ. ಹಿಂಗಾಗಿ ಇದರ ಜ್ಞಾನದ ಮೇಲೆ ನಾವು ವಿಶ್ವಾಸ, ಇದಕ್ಕೆ ನಾವು ನಂಬೀವಿ. ಇವೆಲ್ಲ ನಮ್ಮ ಗುರುಗಳ ಅನುಭವಗಳು. ಇವು ಏನದವ? ಅಪರೋಕ್ಷವಾಗಿ ಪರಮಾತ್ಮನನ್ನು ಕಂಡು ಕರುಣಿಸಿದ ಪ್ರಮಾಣಗಳು. ಇವು ಏನದವ? ಅವರು ಅದನ್ನ ಕಂಡು ಅನುಭವಿಸ್ಯಾರ. ಬಸವಾದಿ ಶರಣರು ಹೇಳ್ತಾರ ಏನು? ಎತ್ತ ನೋಡಿದಡತ್ತ ನೀನೇ ದೇವ, ಸಕಲ ವಿಸ್ತಾರದ ರೂ ನೀನೇ ದೇವ, ಇಷ್ಟೋತೋ ಚಕ್ಷು ವಿಶ್ವತೋ ಭಾವು, ಏನೆಲ್ಲ ಹೇಳ್ಯಾರ. ಜಗದಾಗಲ್ಲ ಮುಗಿಲಾಗಲ್ಲ. ಮತ್ತೆ ಅಂತಃಕರಣದೊಳಗೆ ಹೆಂಗದನಂದ್ರೆ ಒಡಲೊಳಗಿದ್ದು ಒಡಲಿಂಗಾಧಾರವಾಗಿ ಒಡಲ ಸೋಂಕದೆ ಒಡಲ ಬೆಳಗುವ ಪರಿಯ ನೋಡ ರಾಮನಾಥ ಅಂತೇನೆ ಹೆಂಗೆ ಹೇಳ್ತಾರ. ಅದೇ ರೀತಿ ಇಲ್ಲೇನದ, ಆ ಒಂದು ಆತ್ಮ ಪರಮಾತ್ಮ ಹೆಂಗದರ ಅನ್ನೋಂಥ ವಿಚಾರಗಳನ್ನ ಅವರು ತಿಳಿದು ಅವರು ಅನುಭವಿಸಿ ಕಂಡುಂಡ ಆತ್ಮರ ವಿಚಾರಗಳದವ. ಆ ವಿಚಾರಗಳನ್ನ ಅಪರೋಕ್ಷವಾಗಿ ಅವರು ತಿಳ್ಕೊಂಡಾರಲ್ಲ, ಅವ್ರು ತಿಳ್ಕೊಂಡು ಏನ್ ಮಾಡ್ಯಾರ? ನಮಗ ಅವು ಪ್ರಮಾಣಗಳನ್ನ ಕರುಣಿಸ್ಯಾರ. ನಮ್ಮ ಗುರುಗಳ ವಾಣಿಗಳನ್ನು ನಂಬಿ ನಾವು ಪರಮಾತ್ಮ ಇದ್ದಾನೆ ಅಂತ ಹೇಳುತ್ತೇವೆ. ನೀನ್ ಹೆಂಗ ಯಾರ್ದೋ ಮಾತು ಕೇಳಿ ನಂಬಿ ಅಮೇರಿಕಾ ಆದ ಅಂತಿದಿ, ಹಂಗ ಇಷ್ಟಕ್ಕೆ ನಾಸ್ತಿಕ ಒಪ್ಪಿಕೊಂಡು ಹಿಂದಕ್ಕೆ ಸರಿದರೆ ಸರಿ. ಇಲ್ಲ ಅಂತಂದ್ರೆ ಎರಡನೇ ದೃಷ್ಟಾಂತ ಕೊಡ್ಬೇಕಂತ ಅವನಿಗೆ. ಮೇಲೆ ವಿಮಾನ ಹೋಗುತ್ತಿದೆ, ಹೌದು ಹೋಲಕತ್ತದ, ವಿಮಾನದಲ್ಲಿ ಚಾಲಕ ಇದ್ದಾನೋ ಇಲ್ಲವೋ ಅಂತ ಕೇಳ್ಬೇಕಂತ ಅವನಿಗೆ. ಏರೋಪ್ಲೇನ್ದಾಗ ಚಾಲಕ ಇದ್ದಾನೆ, ಮತ್ತ ಅದ್ರೊಳಗ ಚಾಲಕ ಇದ್ದುದು ನೀನ್ ನೋಡಿದೇನಪ್ಪ ಅಂತಂದ್ರ ಇಲ್ಲ ನೋಡಿಲ್ಲ. ಹಾಗಾದರೆ ಹೇಗೆ ಇದ್ದಾನೆ ಅಂತ ಹೇಳ್ತೇಪ? ವಿಮಾನದ ಚಾಲಕ ಅದನ್ನಂತ ಹೆಂಗ್ ಹೇಳ್ತಿ? ಅದು ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಸರಿಯಾದ ಮಾರ್ಗದಲ್ಲಿ ಹೋಗ್ಲಿಕ್ಕತ್ತದ. ಎದ್ದೊತ್ತದ್ದೋ ಎಕಡೆ ಬಕ್ಕಡೆ ಹೋಗೋದು ಬೀಳೋದು ಹೇಳೋದು ಮಾಡ್ತಾ ಇಲ್ಲ. ಅದರ ಚಲನೆ ಒಂದು ಕ್ರಮಬದ್ಧವಾಗಿ ನಿಯಮದ ಪ್ರಕಾರ ನಿಯಮನ ಹೊಂದಿ ಹೋಗ್ತಾ ಇದೆ. ಅದಕ್ಕಲ್ಲಿ ಚಾಲಕ ಅದನ ಅಂತ ಹೇಳಿ ಹಿಂಗಪ್ಪ ನನ್ನ ನಂಬಿಕೆ ಅಂತ ಹೇಳಿದ್ನಂತ. ಅದೇ ರೀತಿ ಇಲ್ಲಿ ನಮ್ಮ ಜಡ ದೇಹ, ಜಡ ಪ್ರಪಂಚ, ಜಗತ್ತು ಏನದಲ್ಲ, ಇಲ್ಲಿ ಬಹಳಷ್ಟು ಕೆಲಸಗಳು ನಡೆದವ. ಜಗತ್ತಿನಾಗನೂ ಹೊರಗೆ ಕೆಲಸ ನಡೆದವ, ನಮ್ಮ ದೇಹದೊಳಗೂ ಬೇಕಾದಷ್ಟು ಕೆಲಸ ನಡೆದವ. ಮಾತುಗಳಾಡ್ತೀವಿ, ವಿಚಾರಗಳು ಮಾಡ್ತೀವಿ, ಇದ್ರೊಳಗೂ ಒಂದು ಕ್ರಮಬದ್ಧತೆ ಆದಲ್ಲ. ಅದಕ್ಕೆ ನಾವೇನಂತೀವಿ? ಆ ಚೈತನ್ಯ ಆದ ಅಂತ ನಂಬುತ್ತೀವಿ. ನಾಸ್ತಿಕವಾಗಿರತಕ್ಕಂತ ಒಬ್ಬ ಮನುಷ್ಯನಿಗೆ ಭಗವಂತನ ಪರಿಚಯ ಇರುವುದಿಲ್ಲ. ಏಕೆಂದರೆ ಅವನಿಗೆ ಭಗವಂತ ಇದ್ದರೆ ಕಾಣಿಸಬೇಕಾಗಿತ್ತು ಅಂತಾನೆ. ಇದು ಚಾರ್ವಾಕರ ವಾದ. ಯಾರು ನಾಸ್ತಿಕರು ಇರ್ತಾರೆ ಅವರೆಲ್ಲ ಚಾರ್ವಾಕರು. ಭಗವಂತ ಕಾಣಿಸುತ್ತಲೇ ಇದ್ದಾನೆ, ಆದರೆ ಆತನನ್ನು ನೋಡಲು ಭಕ್ತನ ಕಣ್ಣು ತೆರೆದಿಲ್ಲ ಅಷ್ಟೇ. ನೀವು ಹಗಲತ್ತ ಮಧ್ಯಾಹ್ನ 12 ಗಂಟೆಗೆ ನಿಮ್ಮ ಮನೆಯ ಮಾಳಿಗೆ ಮೇಲೆ, ಪೂರ್ತಿ ಮಾಳಿಗೆ ಮೇಲೆ ಹೋಗಿ ಇದ್ರೆ ಅಲ್ಲಿ ಸೂರ್ಯ ಅದನ ಇಲ್ಲ ಅಂತ ಕೇಳ್ತಾರೆ. ಅಲ್ಲಿ ಸೂರ್ಯ ಇರ್ತಾನ ಇಲ್ಲ? ಮಾಳಿಗೆ ಮೇಲೆ ಹೋಗಿ ನಿಂತಾಗ ನಿಮ್ಮ ತಲೆ ಮೇಲೆ ಸೂರ್ಯ ಇರ್ತಾನ. ಆ ಇದ್ದ ಸೂರ್ಯನನ್ನ ನೀವು ಏನ್ ಮಾಡಿರಪ್ಪ ಅಂದ್ರೆ ಕಣ್ಣಿಗೆ ಒಂದು ಬಟ್ಟೆ ಇಟ್ಕೊಂಡ್ಬಿಟ್ಟಿರಿ.
ಕಣ್ಣಿಗೆ ಮುಚ್ಚಿ ಬಟ್ಟಿಟ್ಟ ಮೇಲೆ ಏನಾಗ್ತದ? ನಿಮಗೆ ಸೂರ್ಯನನ್ನ ನೋಡುವುದಕ್ಕೆ ನಿಮ್ಮ ಕಣ್ಣು ತೆರೆದಿಲ್ಲ ಅಷ್ಟೇ. ನಿಮ್ಮ ಕಣ್ಣು ತೆರೆದಿಲ್ಲ ಅಂತಂದ್ರೆ ಅಲ್ಲಿ ಸೂರ್ಯನೇ ಇಲ್ಲ ಅಂತ ಹಂಗ ಅನಿಸ್ತದೋ ಹಾಂಗಿದ ನಾಸ್ತಿಕರವಾದ ಅಷ್ಟೇ. ಕಣ್ಣು ತೆರೆದಿಲ್ಲ, ತೆರೆದರೂ ಏನದ? ಕಣ್ಣು ತೆರೆದರೂ ಸಹಿತ ಯಾರ್ಯಾರು ಕಣ್ಣು ತೆರೆದವ ಅವ್ರೆಲ್ಲರಿಗೂ ಸೂರ್ಯ ಕಾಣಬೇಕಂತೇನಿಲ್ಲ. ಒಳಗ ದೃಷ್ಟಿ ದೋಷ ಇರ್ಬೋದಲ್ಲ. ಪಟುತ್ವ ಇದ್ದವನಿಗೆ ಕಾಣ್ತದ, ಮಂದತ್ವ ಅಂಧತ್ವ ಇದ್ದವನಿಗೆ ಏನ್ ಕಾಣ್ತದ? ಮತ್ತೆ ಅವನು ಸೂರ್ಯ ಒಂದು ಯಾವ ಬಣ್ಣ ಇಲ್ಲ, ಅವನು ವರ್ಣನೆ ಅದಕ್ಕೆ ವರ್ಣ ಅತೀತದನೋ. ಸೂರ್ಯಗೆ ಯಾವ ಬಣ್ಣನೂ ಇಲ್ಲ. ಆದ್ರ ಯಾವನಿಗೆ ಕಾಮಣಿ ಆಗ್ಯದ, ಅವನಿಗೆ ಸೂರ್ಯ ಹಸಿರು ಕಾಣ್ತಾನ, ಹಳದಿ ಕಾಣ್ತಾನ. ಹಿಂಗೆಲ್ಲ ಆಗಿ ಏನಾಗ್ತದ? ದೃಷ್ಟಿ ದೋಷಗಳು ಈ ರೀತಿ ಭ್ರಮೆ ಆಗ್ತದ. ಸೂರ್ಯ ಇದ್ದಂಗ ಇದ್ದ ಬಣ್ಣ ಕಾಣಂಗಿಲ್ಲ. ನಮ್ಮ ಕಣ್ಣಾಗ ದೋಷ ಇದ್ರೆ ಸೂರ್ಯನ ಬಣ್ಣ ಚೇಂಜ್ ಆಗ್ತದ. ನಮ್ಮ ಕಣ್ಣ ಮುಚ್ಕೋತಂದ್ರೆ ಸೂರ್ಯ ಇಲ್ದಂಗ ಆತಿರ್ತದ. ಇಲ್ಲಿ ಸಮಸ್ಯೆ ಇರೋದು ಸೂರ್ಯನಲ್ಲೆಲ್ಲ, ನಮ್ಮಲ್ಲಿ ದೋಷ ಅದ. ಆ ದೋಷ ಕಳ್ಕೊಳ್ಳೋದು, ಅದಕ್ಕೆ ಆಭರಣ ಅಂತಾರ. ಜ್ಞಾನದ ಬೆಳಕಿನ ಕೊರತೆ ಇದ್ದರೆ ಭಗವಂತನ ದರ್ಶನ ಹೇಗೆ ಸಾಧ್ಯ? ಅದಕ್ಕೆ ನಾಸ್ತಿಕವಾದ ಏನೆಂದರೆ ದೇವರು ಇದ್ದರೆ ಕಾಣಿಸಬೇಕಾಗಿತ್ತು, ಆದ್ದರಿಂದ ದೇವರು ಇಲ್ಲ. ಈ ರೀತಿಯ ಜೀವನ ಸ್ಥಿತಿಗೆ ಆವರಣ ಎನ್ನುತ್ತಾರೆ. ಇದು ದೇವರು ಗೊತ್ತಿಲ್ಲ ಅನ್ನೋದು ಒಂದನೇ ಸ್ಥಿತಿ. ದೇವರು ಇದ್ರೆ ಕಾಣಿಸ್ಬೇಕಾಗಿತ್ತು, ಅದಕ್ಕೆ ಕಂಡಿಲ್ಲ ಅಂದ್ರೆ ದೇವರಿಲ್ಲ ಅನ್ನೋದು ಎರಡನೇ ಸ್ಥಿತಿ. ಆವರಣ ಈ ರೀತಿಯಾಗಿ ವ್ಯವಹಾರ ಮಾಡಲಿಕ್ಕೆ ಕಾರಣವೇನೆಂದರೆ ಅಲ್ಲಿ ಅಜ್ಞಾನದ ಎರಡು ಶಕ್ತಿಗಳದಾವ. ಒಂದು ಅಜ್ಞಾನ ಏನದಲ್ಲ, ಫಸ್ಟಿಗೆ ದೇವರು ಇಲ್ಲ ಅನ್ನಂಥದೇ ಒಂದು ಅಜ್ಞಾನ ಏನದಲ್ಲ, ಅದು ಅಜ್ಞಾನ ಅಷ್ಟು ಸರಳ ಇಲ್ಲದು, ಬಹಳ ಪವರ್ಫುಲ್ ಅದ. ಅದಕ್ಕೆ ಎರಡು ಶಕ್ತಿ ಅದಾವ. ಏನ್ ಶಕ್ತಿ ಅಂದ್ರೆ ಒಂದು ವಿಕ್ಷೇಪ, ಇನ್ನೊಂದು ಆವರಣ ಅಂತ. ಆವರಣ ಅಂತಂದ್ರೆ ಏನಪ್ಪಾ ಅಂದ್ರೆ ಇದ್ದದ್ದು ಮುಚ್ಚಿ ಹಾಕಿ ಬಿಡೋದು, ಹಗ್ಗ ಇಲ್ಲದಂಗ ಮಾಡಿಬಿಡೋದು. ಅದಕ್ಕೆ ಆವರಣ ಅಂತಾರೆ. ಹಗ್ಗ ಕಾಣ್ಲಾರ್ದಂಗ ಮಾಡ್ಲಿ ಪರ್ವಾಗಿಲ್ಲ. ಆದ್ರೆ ಅಜ್ಞಾನ ಇನ್ನ ಒಂದ್ ಏನ್ ಕೆಲಸ ಮಾಡ್ತದಂದ್ರೆ ವಿಕ್ಷೇಪ ಶಕ್ತಿ ಅಂತಂದ್ರ ಇಲ್ಲದ ಹಾವನ್ನು ತಂದು ತೋರಿಸ್ತದ. ಇದು ಸಮಸ್ಯೆ. ಇಲ್ಲದ ಹಾವನ್ನು ತಂದು ತೋರಿಸ್ತದ. ಅದು ಇಲ್ಲದ ಹಾವು ತಂದು ತೋರಿಸಿದ್ದು ಇದನ್ನು ಅಜ್ಞಾನನೇ. ಹಗ್ಗಕ್ಕೇನು ಹೊರಕ್ಕಿಲ್ಲ. ಹಗ್ಗ ಹೆಂಗಿರ್ಬೇಕು ಹಂಗೆ ಅದ. ಹಾವು ಎಲ್ಲಿ ಕಾಣ್ಲಕತ್ತದ? ನಮ್ಮ ಬುದ್ಧಿ ಒಳಗೆ ಕಾಣ್ಲಕತ್ತದ. ಅದು ಅಲ್ಲಿ ಹಾವು ಇಲ್ಲ, ಅಲ್ಲಿ ಹಗ್ಗನೇ ಅದ. ನಮ್ಮ ಒಂದು ಅರಿವಿನ ಅಶಕ್ತತೆ ಕಾರಣ ಅದು ಹಾವಾಗಿ ಕಾಣ್ಲಕತ್ತದ. ನಮ್ಮ ಅಜ್ಞಾನಕ್ಕೆ ಎರಡು ಶಕ್ತಿಗಳು, ಒಂದು ಆವರಣ ಶಕ್ತಿ, ಇನ್ನ ಒಂದು ಯಾವ ಶಕ್ತಿ? ವಿಕ್ಷೇಪ ಶಕ್ತಿ. ವಿಕ್ಷೇಪ ದೋಷ ಬೇರೆ, ವಿಕ್ಷೇಪ ಶಕ್ತಿ ಬೇರೆ. ವಿಕ್ಷೇಪ ದೋಷ ಮೊದಲೇನಂತಿರಲ್ಲ, ಮಲದೋಷ, ವಿಕ್ಷೇಪ ದೋಷ. ಆ ದೋಷಗಳು ಏನದವಪ್ಪ ಅಂತಂದ್ರೆ ಮನಸ್ಸಿನ ಚಂಚಲತೆ. ಮನಸ್ಸಿನ ಚಂಚಲತೆ. ಏನ್ ಚಂಚಲತೆ ಅಂತಂದ್ರೆ ಬ್ರಹ್ಮ ಅದನೋ ಇಲ್ಲೋ, ನಾ ಬ್ರಹ್ಮ ಹೌದೋ ಅಲ್ಲೋ, ಆ ಶಾಸ್ತ್ರ ಚಲೋ, ಈ ಶಾಸ್ತ್ರ ಚಲೋ, ಆ ಗುರು ಚಲೋ, ಈ ಗುರು ಚಲೋ, ಆ ಲಿಂಕ್ ಚಲೋ, ಈ ಲಿಂಕ್ ಚಲೋ. ಯಾರಾದ್ರೂ ಸಿಕ್ಕರು ಸಾಕು, ಏನ್ ಅಧ್ಯಾತ್ಮ ಸಾಧನೆ? ಇಲ್ರಿ, ನಾವು ಇಂಥ ಒಂದು ಲಿಂಕ್ನಾಗ ಇಂಥ ಗುರುಗಳು ಹೇಳ್ತಾರೆ, ನಮ್ ಗುರುಗಳು ಭಾರಿ ಅದಾರಿ, ಇದೊಂದು ಲಿಂಕ್ ತಗೋರಿ, ಅದೊಂದು ಲಿಂಕ್ ತಗೋರಿ. ಓಸು ಲಿಂಕ್ನಾಗ ಹೋಗಿ ತನ್ನ ಲಿಂಕೆ ಕಳ್ಕೊಂಡ್ಬಿಟ್ಟಿರ್ತಾನೆ ಈ ಮನುಷ್ಯ. ತನ್ನ ಲಿಂಕ್ ಏನಾಗಬೇಕು? ತನ್ನ ಬ್ರಹ್ಮನ ಜೊತೆಗೆ ಮಾಡ್ಕೋಬೇಕಾದ ಲಿಂಕ್ ಕಳ್ಕೊಂಡು ದೇಶವರಿ ಲಿಂಕ್ ತುಂಬಿಕೊಂಡು ಬರೀ ಅಲ್ಲಿ ಕೂತು ಕೇಳು, ಇಲ್ಲಿ ಕೂತು ಕೇಳು, ಅಲ್ಲಿ ಹೇಳು, ಇಲ್ಲಿ ಹೇಳು. ಹಿಂಗಾಗಿ ತನ್ನ ಲಿಂಕಿನ ಸಾಧನೆ ಮಾಡ್ಕೊಳ್ಳೋದು ಬಹಳ ಮುಖ್ಯ ಅದ. ಅದಕ್ಕೆ ಇಲ್ಲೇನಾಯ್ತು? ವಿಕ್ಷೇಪ ದೋಷ ಬೇರೆ, ಇದು ವಿಕ್ಷೇಪ ಶಕ್ತಿ. ಇದು ಏನದ ಅಂದ್ರೆ ಇಲ್ಲದ್ದು ನಿಮಗ ಅನುಕೂಲಕರವಾಗಿ ನಿಮ್ಮ ಬುದ್ಧಿ ಒಳಗೆ ಏನದ ಅದಕ್ಕೆ ತಕ್ಕಂತೆ ನಾನು ಮಾತನಾಡಿದ್ನೆ ಅಂತಂದ್ರ ಶರಣಬಸವ ಸ್ವಾಮಿ ರಾಯಚೂರು ಪೂಜ್ಯರು. ಮತ್ತ ಅದು ಏನ್ ಇದ್ದಂಗೆ ಮಾತನಾಡಿ ಬಿಟ್ನೆ ಅಂತಂದ್ರ ಈ ಕ್ಷಣನೇ ದುಶ್ಮನ್ ಆಗಿಬಿಡ್ತೇನೆ. ಇವನ್ ಏನಪ್ಪ ಹಿಂಗ್ ಮಾತಾಡ್ತಾನ? ಏನದ ಅಂತಂದ್ರೆ ಇದು ಪ್ರಾಬ್ಲಮ್ ಎಲ್ಲಿ ಅದ? ಇದು ಆ ತತ್ವಜ್ಞಾನದೊಳಗಾದೋ ಏನ್ ನಮ್ಮ ಬುದ್ಧಿ ಒಳಗಾದೋ? ನೀವು ನಮ್ಮ ಅನುಕೂಲಕರವಾಗಿ ಸುಮ್ಮ ಕೂತು ಕೇಳಿದ್ರಿ ಅಂತಂದ್ರೆ
ಭಾಳ ಚಲೋ ಏನಾರ ಉಲ್ಟಾ ಸೀದಾ ಕ್ವಶನ್ ಕೇಳಿದ್ರಂದ್ರೆ ಇವ್ರು ನಮ್ಮ ವಿರೋಧಿಗಳಿದ್ದಂಗೆ ಕಾಣ್ತಾರ. ಇವೆಲ್ಲ ಏನದವ ಅಜ್ಞಾನದ ಕೆಲಸಗಳಿವೆಲ್ಲ. ಅಜ್ಞಾನ ಒಳಗೆ ತುಂಬಿದ್ದಕ್ಕ ಏನಾಗ್ತಿರ್ತದ, ಒಬ್ಬರಿಗೊಬ್ಬರಿಗೆ ಮನಸ್ತಾಪ. ನಮ್ಮಿಬ್ಬರದ ಗುರಿ ಏನಿರ್ಬೇಕು, ಕೇವಲ ಸ್ವರೂಪ ಸಾಧನೆ, ನಮ್ಮ ಸ್ವರೂಪದ ದರ್ಶನ, ನಮ್ಮ ಸ್ವರೂಪದ ಜ್ಞಾನ, ನಮ್ಮ ಸ್ವರೂಪದ ಭಾನ, ಇದೇ ಒಂದು ಗುರಿ ಇರ್ಬೇಕು. ಇದು ಬಿಟ್ಟು ಬೇರೆ ಏನರೇ ಕಸರು ತಲೆಯಾಗ ಬರ್ಲಕತ್ತದ ಅಂತಂದ್ರ ಅಲ್ಲಿ ಏನ್ ಮಾಡ್ಲಕತ್ತದ, ಅಜ್ಞಾನ ಇಲ್ಲದ್ದು ತನ್ನ ವಿಕ್ಷೇಪ ಶಕ್ತಿಯ ಮೂಲಕ ತಂದು ಹಾಕಿ ನಮಗೆ ತೊಂದರೆ ಕೊಡ್ಲಕತ್ತದ. ಇದು ಅರಿವು ಇರ್ಬೇಕು. ಈ ಅರಿವು ಇರ್ಲಿಲ್ಲ ಅಂತಂದ್ರೆ ಏನಾಗ್ಬಿಡ್ತದ, ಆ ಕಸನೇ ದೊಡ್ಡದಾಗಿ ತಲೆ ತಿಪ್ಪಿಯಾಗಿ ದುರ್ನಾತ ಆಗಿ ನಮಗೆ ಇಲ್ಲಿ ಕುಂದಿರ್ಲಕ್ಕೆ ಬರಂಗಿಲ್ಲ, ಯಾವ್ದು ಹೋಗ್ಬಿಡ್ಬೇಕು ಅನ್ನಿಸ್ತದೆ. ಹಿಂಗಾಗಿ ಏನಾಯ್ತು, ಇದು ವಿಕ್ಷೇಪ ಶಕ್ತಿ ಇಲ್ಲದನ್ನು ತಂದು ಹಾಕ್ತದ, ಆವರಣ ಶಕ್ತಿ ಇದ್ದದ್ದನ್ನ ಮುಚ್ಚಿ ಹಾಕ್ತದ. ಮತ್ತು ಆ ಆವರಣದೊಳಗೆ ಮತ್ತೆ ಎರಡು ಭಾಗ, ಒಂದನೇದ್ದೇನದ ಅಸತ್ವಪಾದಕ ಆವರಣ, ಇನ್ನ ಒಂದು ಅಭಾನಪಾದಕ ಆವರಣ. ಈ ಅಸತ್ವಪಾದಕ ಆವರಣ ಹೆಂಗದ ಅಂತಂದ್ರ, ಇಲ್ಲ 10 ಮಂದಿ ಒಳಗ ಒಬ್ಬ ಕಳೆದು ಹೋಗ್ಬಿಟ್ಟಾನ, ಆ ದಶಮ ಇಲ್ಲ ಅನಿಸ್ಲಕತ್ತದ. ಅದಕ್ಕೇನಾಯ್ತು, ವಸ್ತು ಇರುವುದಿಲ್ಲ ಎಂಬ ಈ ಜ್ಞಾನವನ್ನು ಉಂಟು ಮಾಡುವ ಯಾವ ಅಜ್ಞಾನದ ಶಕ್ತಿ ಇರುವುದೋ ಅದು ಅಸತ್ವಾಪಾದಕ ಆವರಣ. ಅಸತ್ತು ಆಪಾದಕ, ಆಪಾದಕ ಅಂದ್ರೆ ಸಂಪಾದಕ. ಅದು ನಮಗೆ ಅನಿಸಿದ್ದು ಇಲ್ಲ ಅಂತ ಅನಿಸ್ಲಿಕ್ಕತ್ತದ. ಈ ರೀತಿ ಆಗಂತದಕ್ಕ ಅಸತ್ವಪಾದಕ ಆವರಣ. ಅಸತ್ವಪಾದಕ ಆವರಣ ಹೆಂಗಂತಂದ್ರೆ, ಇಲ್ಲದ ವಸ್ತು ಇಲ್ಲ ಅಂತ ಮಾಡ್ಕೊಳ್ಳೋದು ಅಸತ್ವಪಾದಕ ಆವರಣ ಅಲ್ಲ. ಖರೇನೆ ಅಲ್ಲಿ ಒಬ್ಬ ಸತ್ಯ ಹೋಗಿದ್ದ, ಬರೇ 9 ಮಂದಿ ಇದ್ರು ಅಂತಂದ್ರ ಅಲ್ಲಿ 9 ಮಂದಿ ಇದ್ದದ್ದಕ್ಕೆ ಅಸತ್ವಪಾದಕ ಆವರಣ ಅನ್ನಂಗಿಲ್ಲ. 10ನೇದವ ಇರಬೇಕು, ಇಲ್ಲದಂಗ ಅನಿಸಿರ್ಬೇಕು, ಅದಕ್ಕೆ ಅಸತ್ವಪಾದಕ ಆವರಣ. ನಮ್ಮೊಳಗ ಚೈತನ್ಯ ರೂಪ ಪರಮಾತ್ಮ ಅದನ, ಇದ್ದು ಇಲ್ಲ ಅನಿಸದಲ್ಲ, ಇದಕ್ಕೆ ಅಸತ್ವಪಾದಕ ಆವರಣ ಅಂತಾರ. ವಸ್ತು ಇರಬೇಕು ಮತ್ತು ಅದು ಇಲ್ಲೆನಿಸುತ್ತಿರಬೇಕು. ಇದಕ್ಕೇನಂತಾರ, ಅಸತ್ವಪಾದಕ ಆವರಣ ಅಂತಾರ. ಇದು ಹೆಂಗಂತಂದ್ರ, ಇಲ್ಲದ್ದು ಇಲ್ಲ ಅನ್ನೋದು ಎಂತದಕ್ಕಂದ್ರೆ ಬಂಜಯ ಮಗ. ಬಂಜಯನ ಮಗನ ಬಗ್ಗೆ ನಾವು ಪ್ರತಿಪಾದನೆ ಮಾಡ್ಬೇಕಾದ್ರೆ ಅಲ್ಲಿ ಇಲ್ಲದ ಮಗ ಇಲ್ಲ ಅಂತ ಅನಿಸಿದ್ರೆ ಅದು ಅಸತ್ವಪಾದಕ ಆವರಣ ಆಗಂಗಿಲ್ಲ. ಅದು ಕ್ಷುದ್ರ ಸತ್ಯ. ಅದಕ್ಕೇನಂತಾರೆ, ಇಲ್ಲದ್ದು ಮೊಲದ ಕೋಡು, ಮತ್ತೆ ಬಂಜೆಯ ಮಗ, ಮತ್ತೆ ಬೇರೆ ಇನ್ನ ಸಾಕಷ್ಟು ಏನದವ, ಕಲ್ಪನೆಯ ಕನ್ಯೆ, ಗಗನ ಕುಸುಮ, ಇವೆಲ್ಲ ಇಲ್ಲದು ಆವ ಅಂತೇಳಿ ಅಂತೀವಲ್ಲ, ಅವು ಅಲ್ಲ. ಇದೇನದ ಇದ್ದದ್ದು, ಇದ್ದು ಇಲ್ಲದಂಗೆ ಹಾಕಿ ಕುಂತದ. ಈಗ ನಮಗೆ ಗೊತ್ತಾಗ್ತಾ ಇಲ್ಲ, ನಮ್ಮ ಅರಿವಿಗೆ ಬರ್ತಾ ಇಲ್ಲ. ಬಂಜೆಯ ಮಗ ಇಲ್ಲ ಅಂದ್ರೆ ಆವರಣ ಅದು ಆಗಂಗಿಲ್ಲ, ಅಸತ್ವಪಾದಕ ಆವರಣ ಆಗಂಗಿಲ್ಲ. ಮೊಲದ ಕೋಡು ಇವೆಲ್ಲ ಏನೇನದವ, ಇಲ್ಲದ ವಸ್ತುವನ್ನು ಇಲ್ಲ ಎಂದರೆ ಅಡ್ಡಿ ಇಲ್ಲ, ಆದರೆ ಅದಕ್ಕೆ ಆವರಣ ಅಂದಕ್ಕೆ ಬರಂಗಿಲ್ಲ, ಅದು ಅಸತ್ ಅಲ್ಲ. ಆದರೆ ಪ್ರಸಿದ್ಧವಾಗಿ ಎಲ್ಲ ದೇಶ, ಎಲ್ಲ ಕಾಲ, ಎಲ್ಲ ವಸ್ತು, ಎಲ್ಲ ಪ್ರಸಂಗಗಳಲ್ಲಿ ತುಂಬಿ ತುಳುಕುತ್ತಿದೆ. ಇದು ನಿಮಗೆ ಸದಾಕಾಲ ಅನುಭವಕ್ಕಿರ್ಬೇಕು, ಸದಾಕಾಲ ಅನುಭವಕ್ಕಿರ್ಬೇಕು. ಈಗ ನಿಮಗೆ ಏನಾರ ಮೋಕ್ಷ ಆಗಬೇಕಾಗಿತ್ತು ಅಂತಂದ್ರ ನೀವು ಅಪರೋಕ್ಷವಾಗಿ ಈಗ ನಾನು ಹೇಳುವ ಶಬ್ದದಲ್ಲಿ ನನ್ನ ಶಬ್ದದ ಅರ್ಥ, ನಾನು ಹಿಡಿದ ಶಾಸ್ತ್ರ, ನನ್ನನ್ನು ಎಲ್ಲವನ್ನು ಬಿಸಾಕಿ ಅದರ ಒಳಗಿರುವ ನಾದದ ಕಡೆ ಲಕ್ಷ್ಯ ಇರ್ಬೇಕು. ನಿಮಗೆ ಬ್ರಹ್ಮಾನಂದದ ಕಡೆ ಲಕ್ಷ್ಯ ಇರ್ಬೇಕು. ನಿಮ್ಮೊಳಗೆ ಸಹಿತ ನೀವು ಯಾರದಿರಿ, ಏನಿದಿರಿ, ಅಂತವ್ರದಿರಿ, ಅವೆಲ್ಲ ತಗೊಂಡು ನಿಮ್ಮೊಳಗಿರುವ ರಿಸೀವ್ ಮಾಡ್ಕೊಳಕತ್ತಿರಲ್ಲ. ನಿಮ್ಮೊಳಗಿರುವ ನಾದ ಒಂದು, ಈ ನಾದ ಆ ನಾದ, ಎರಡೂ ನಾದಗಳು ಕಲಿಬೇಕಾಗ್ಯದ. ಅವೆಲ್ಲ ಕಲ್ತಾಗೆ ಆನಂದ ಆಗ್ತವೆ. ಅದನ್ನ ಬಿಟ್ಟು ಆ ಕಡೆ ಈ ಕಡೆ ಸರಿದಾಡ್ದೇವು ಅಂತಂದ್ರ ಏನಾಗ್ಬಿಡ್ತದೆ, ಭಿನ್ನಾಭಿಪ್ರಾಯಗಳು, ದುಃಖಗಳು, ಚಿಂತೆಗಳು, ಭಯಗಳು ಏನೆಲ್ಲ ಚಾಲು ಆಗ್ತಾವ. ಅದಕ್ಕಿಲ್ಲಿ ಏನದ, ಈ ಒಂದು ನಿಮ್ಮ ದರ್ಶನ ಎದರಿಂದ
ಈ ಕಣ್ಣಿನಿಂದ ನೀವೇನು ಈಗ ಸದ್ಯ ಪ್ರತ್ಯಕ್ಷವಾಗಿ ನೋಡ್ಲಕತ್ತೀರಿ, ಆ ನೋಡುವುದರ ಒಳಗ ಆ ಬ್ರಹ್ಮ ಇಲ್ಲಂದ್ರೆ ಇದು ನೋಡ್ಲಕ್ ನೀವು ಸಾಧ್ಯನೇ ಇದ್ದಿದ್ದಿಲ್ಲ. ನಿಮ್ಮೊಳಗಿನ ಚೇತನ ಇದ್ರೆ ನೀವು ನೋಡ್ಲಕ್ ಸಾಧ್ಯ ಆಗಿಲ್ಲ. ಆ ವಸ್ತು ಕಾಣ್ಲಕತ್ತೀರಿ ಅಂತಂದ್ರೆ ಆ ವಸ್ತುವಿನೊಳಗೆ ಆ ಚೇತನ ಇದ್ದಕ್ಕೆ ನೀವು ಕಾಣ್ಲಕತ್ತೀರಿ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಏನ್ ಇವೆಲ್ಲ ವ್ಯವಹಾರಗಳು ನಡೆದವ, ಆ ಎಲ್ಲ ವ್ಯವಹಾರಗಳೊಳಗ ಆ ಮೂಲ ವಸ್ತು ಅಲ್ಲಿ ಇದ್ದದಕ್ಕೆ ಇವೆಲ್ಲ ವ್ಯವಹಾರ ನಡೆದವ. ಆ ಮೂಲ ವಸ್ತುವಿನ ಕಡೆ ನಮ್ ಲಕ್ಷ್ಯ ಇರಬೇಕು. ಏನಂದ್ರ ಈಗ ಸದ್ಯ ಲೈವ್ ಏನ್ ನಡೆದದ, ಕಿವಿಲಿಂತ ಏನ್ ಕೇಳಕತ್ತೀರಿ, ಕಣ್ಣಿಲಿಂತ ಏನ್ ನೋಡ್ಲಕತ್ತೀರಿ, ಚರ್ಮದಿಂದ ಏನ್ ಸ್ಪರ್ಶಿಸ್ಲಕತ್ತೀರಿ, ಮೂಗಿಲಿಂತ ಏನ್ ಮೂಸಿಸ್ತಾ ಇದ್ದೀರಿ, ಮತ್ತೆ ನಾಲಿಗೆಯಿಂದ ಏನು ರುಚಿಸ್ತಾ ಇದ್ದೀರಿ, ಈಗ ಸದ್ಯ ಅದು ಲೈವ್ ನಡೆದಿರ್ಬೇಕು. ಈಗ ನೀವು ನಾಲಿಗೆ ಮೇಲೆ ಕಲ್ಲು ಸಕ್ರಿ ಇಟ್ಕೊಂಡು ಅದನ್ನು ರುಚಿಸ್ಲಕತ್ತೀರಲ್ಲ, ಆ ಜ್ಞಾನ, ಈಗ ಲೈವ್ ಜ್ಞಾನ ಏನದಲ್ಲ, ಆ ಜ್ಞಾನದಲ್ಲಿ ಏನದ, ನಿಮ್ಮ ನಾಲಿಗೆ ಮೇಲೆ ಕಲ್ಲು ಸಕ್ರಿ ಇಟ್ಕೊಂಡು ರುಚಿಸ್ಲಕತ್ತೀರಿ ಅಂದ್ರೆ ನಿಮ್ಮ ಒಳಗ ಚೇತನ ಇದ್ದದಕ್ಕೆ ರುಚಿಸ್ಲಕತ್ತೀರ, ಚೇತನ ಇದ್ದಿದ್ದಿಲ್ಲ ಅಂದ್ರೆ ರುಚಿಸ್ತಿದ್ರೆ? ಹೆಣದ ಬಾಯಾಗ ಸಕ್ರಿ ಇಟ್ರೆ ಅದು ರುಚಿ ಮಾಡ್ಕೊತದೇನ್ರಿ? ಜೀವಂತ ಇದ್ದವ್ರ ಬಾಯಾಗೆ ರುಚಿ ಆಗ್ತದ ಇಲ್ಲ ಅದು? ನಿಮ್ಗ ಆ ಪರಮಾತ್ಮನ ಇರುವಿಕೆ ಪ್ರತಿಯೊಂದು ವಸ್ತುವಿನಲ್ಲಿ, ಪ್ರತಿ ಕಾಲದಲ್ಲಿ, ಪ್ರತಿ ದೇಶದಲ್ಲಿ ಅವನ ಇರುವಿಕೆಯನ್ನ ಅನುಭವಿಸ್ತಾ ಇರಬೇಕು. ಇದಕ್ಕೇನಂತಾರ? ಪ್ರಮಾಜ್ಞಾನ ಅಂತಾರ. ಲೈವ್. ಈಗ ನಾ ಹೇಳುವ ಶಬ್ದವನ್ನ ನೀವೇನ್ ಅನುಭವಿಸ್ಲಕತ್ತೀರಿ ಅಂತಂದ್ರ ನಾನು ಇಲ್ಲಿ ಆ ಚೈತನ್ಯ ಸ್ವರೂಪ ನನ್ನೊಳಗೆ ಇದ್ದದಕ್ಕೆ ನಾ ಮಾತಾಡಿ ನಿಮ್ಗೆ ಹೇಳಕತ್ತೀನಿ. ನೀವು ಸಹಿತ ಚೈತನ್ಯ ಸ್ವರೂಪ ಇದ್ದದಕ್ಕೆ ನೀವು ಕೇಳಕತ್ತೀರಿ. ಆ ಚೈತನ್ಯನೇ ಇದ್ದಿದ್ದಿಲ್ಲ ಅಂದ್ರೆ ನೀವೇನ್ ಕೇಳ್ತಿದ್ರಿ, ನಾನೇನ್ ಹೇಳ್ತಿದ್ದೆ? ಇದೆಲ್ಲ ಲೀಲೆ ಅದರದೇ ಅದ. ಹಿಂಗಾಗಿ ನೀವೇನ್ ಮಾಡ್ಬೇಕು? ಪ್ರತಿ ಕ್ಷಣ ಆ ಚೈತನ್ಯದ ಅಪರೋಕ್ಷದ ಅನುಭೂತಿ ಮಾಡ್ಕೋತಿರ್ಬೇಕು ನೀವು. ಇದಕ್ಕೇನಂತಾರ ಅಂತಂದ್ರೆ ಪ್ರಮಾಜ್ಞಾನ ಅಂತಾರ. ಇದನ್ನು ಅನುಭವಿಸೋರು ಯಾರು? ಪ್ರಮಾತೃ ಆಗಿ ಪ್ರಮಾಜ್ಞಾನ ಮಾಡ್ಕೋತಿರ್ಬೇಕು ನೀವು. ಇದನ್ನ ಬಿಟ್ಟು ಇನ್ನ ಬಹಳಷ್ಟು ಜ್ಞಾನಗಳದವ. ಎಂಥವ ಜ್ಞಾನಗಳದ ಅಂತಂದ್ರ ಸ್ಮೃತಿ ಜ್ಞಾನ ಅಂತದ. ಈಗ ಸ್ಮೃತಿ ಜ್ಞಾನ ಅಂದ್ರೆ ಹೆಂಗದ? ಎಲ್ಲೋ ಒಂದು ಕಡೆ ಅದ್ರಾಗ ಮತ್ತೆ ಎರಡು ಯಥಾರ್ಥ ಅಯಥಾರ್ಥ ಜ್ಞಾನಗಳಂತ. ಒಂದು ಹುಲಿ ಎಲ್ಲೋ ನೋಡಿರಿ, ಖರೆ ಹುಲಿನೇ ನೋಡಿರಿ ನೀವು, ನಿಜವಾದ ಹುಲಿನೇ ನೋಡಿರಿ, ಎಲ್ಲೋ ನೋಡಿರಿ, ಅಡವ್ಯಾಗ ನೋಡಿರೋ, ಸರ್ಕಸ್ನಾಗ ನೋಡಿರೋ, ಅವಾಗ ನೋಡಿರಿ ಅಷ್ಟೇ. ಆ ಹುಲಿ ಏನಾರೇ ಈಗ ನೆನಪು ಮಾಡ್ಕೊಂಡ್ರಿ ಅಂತಂದ್ರೆ ಅಂಜಿಕ್ ಬರ್ತದೇನ್ರಿ? ಹುಲಿ ಎಲ್ಲರೇ ನೋಡಿದ್ದು ನೆನಪು ಮಾಡ್ಕೊಂಡ್ರೆ ನಿಮಗೆ ಈಗ ಭಯ ಬಂದ್ ಏನ್ರಿ ಬೆವರ್ತೀರೇನ್ ನೀವು? ಹಿಂದೆ ಯಾವಾಗೋ ನೋಡಿದ ಸ್ಮೃತಿ ಜ್ಞಾನದಿಂದ ನಿಮ್ಗೇನಾರ ಉಪಯೋಗ ಅದ ಏನು? ಏನೂ ಇಲ್ಲ. ಮತ್ತೆ ಅದು ಖರೆ ಹುಲಿನೇ ನೋಡಿದ್ರು ಅದಕ್ಕೆ ಯಥಾರ್ಥ ಸ್ಮೃತಿ ಜ್ಞಾನ ಅಂತಾರ. ಮತ್ತೆ ಇನ್ನೂ ಕೆಲವೊಂದು ಹುಲಿ ಸಿಂಹಗಳ ಗುಡಿ ಮುಂದೆ ಕಲ್ಲಿನಾಗ ಮೂರ್ತಿ ಕೆತ್ತಿರ್ತಾರಲ್ಲ, ಸಿಂಹದ ಮೂರ್ತಿ ಅಥವಾ ಚಿತ್ರ, ಹುಲಿ ಚಿತ್ರ. ಹುಲಿ ನೋಡಿದೇನಪ್ಪ? ಹ್ಞೂ ನೋಡಿನಿ. ಎಲ್ಲಿ ನೋಡಿದಿ? ಆ ಚಿತ್ರ ನೋಡಿನಿ, ಆ ಗುಡಿ ಮುಂದಿನ ಮೂರ್ತಿ ನೋಡಿನಿ ಅಂತಂದ್ರೆ ಅವ್ದ್ರಲಿಂತ ಏನಾರ ಭಯ ಆಗ್ತದೇನ್ರಿ? ಅದರಿಂದ ಏನಾರ ನಿಮಗೆ ಪರಿಣಾಮ ಆಗ್ತದೇನು? ಏನಿಲ್ಲ. ಹಿಂಗಾಗಿ ಸ್ಮೃತಿ ಜ್ಞಾನದಿಂದ ನಿಮ್ಗೆ ಯಾವ ಪರಿಣಾಮನೂ ಆಗಂಗಿಲ್ಲ. ನಿಮಗೆ ಎದುರು ಒಂದು ಹುಲಿ ಬಂದಾಗ ನಿಮಗೆ ಏನು ಪರಿಸ್ಥಿತಿ ಆಗ್ತದಲ್ಲ, ಅದರಿಂದಲೇ ನಿಮಗೆ ಪ್ರಮಾಜ್ಞಾನದಿಂದಲೇ ನಿಮಗೆ ಮೋಕ್ಷಕ್ಕೆ ದಾರಿ ಸಿಗ್ತದ. ನಿಮ್ಮ ಜೀವನ ಏನು ನಡೆದದಲ್ಲ, ಈ ಲೈವ್ ಜೀವನದೊಳಗೆ ನೀವು ಹೆಂಗ ಹ್ಯಾಂಡಲ್ ಮಾಡ್ತೀರಿ? ನೀವು ಚೈತನ್ಯ ಸ್ವರೂಪರಾಗಿ ಮೋಕ್ಷದ ದಾರಿಯಲ್ಲಿ ಇದ್ದು ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿಯನ್ನೇ ಗುರಿಯಾಗಿ ಇಟ್ಟುಕೊಂಡು ನಿಮ್ಮ ಜೀವನವೇನು ನಿರ್ವಹಣೆ ಮಾಡ್ತೀರಲ್ಲ, ಅದೇ ಮೋಕ್ಷ. ಅದೇ ಮೋಕ್ಷ. ಬೆಳಗ್ಗೆಯಿಂದ ಸಂಜೆ ತನಕ ನೀವೇನು ವ್ಯವಹಾರ ಮಾಡ್ತೀರಿ ಅದರೊಳಗೆ ಪರಮಾನಂದ ಪ್ರಾಪ್ತಿ ರೂಪ, ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷವನ್ನೇ ಲಕ್ಷ್ಯದಾಗಿಟ್ಕೊಂಡು ನೀವು ಹ್ಯಾಂಡಲ್ ಮಾಡಿದ್ರಿ, ಅದೇ ಮೋಕ್ಷ. ಮತ್ತಿನ್ಯಾ ಮೋಕ್ಷ. ಮತ್ ಲಾಸ್ಟಿಗೆ ಏನಾರ ಈ ಶಾಸ್ತ್ರ ಓದೋದು ಮುಗಿದ್ಮೇಲೆ ಒಂದೇನೋ ಭಾರಿ ಆತದಂತಿಲ್ಲ, ಈ ಕ್ಷಣನೇ ಮೋಕ್ಷ. ಈಗ ನೀವು
ಈ ವಿಚಾರ ಕೇಳಾಗ ನೀವು ಆನಂದ ಅನುಭವಿಸ್ಲಕತ್ತೀರ ಇಲ್ಲ, ಏನ್ ದುಃಖ ಆಗ್ಲಕತ್ತದ, ಸಂಕಟ ಆಗ್ಲಕತ್ತದ, ಮತ್ತೆ ಬೇರೆ ಯಾವ ಸಂಸಾರ ವಿಷಯಗಳು ಜಗ್ಲಕತ್ತವ, ಏನ್ ಮಾಡ್ಲಕತ್ತವ? ನಿಮಗ ಆನಂದವಾಗಿ ಆರಾಮಾಗಿ ಕುಂತೀರ ಇಲ್ಲ? 1 ಗಂಟೆ ಅಲ್ಲ, ಇದು ಹಿಂಗೆ ಕೇಳ್ಕೊತ್ ಕೂತರ ಸಂಜೆ ತನಕ ಕೇಳಿದ್ರು ನಿಮ್ಮ ಶರೀರಕ್ಕೂ ದಣಿವಾಗಂಗಿಲ್ಲ, ನಿಮ್ಮ ಮನಸ್ಸಿಗೂ ಬೇಸರ ಆಗಂಗಿಲ್ಲ. ಆ ರೀತಿ ಕುಂದಿರ್ತೀರಿ. ಯಾಕಂದ್ರ ಸತ್ಯದ ಪ್ರತಿಪಾದನೆ ಸರಿಯಾಗಿ ನಡೀತಾ ಇತ್ತು ಅಂತಂದ್ರ ಈ ಶರೀರ ಮನಸ್ಸುಗಳು ಏನೇನು ಮಾಡಂಗಿಲ್ಲ. ನಾವು ಬಂದದ್ದೇ ಅದಕ್ಕೆ ಬಂದೀವಿ. ನಮ್ಗೆ ಏನ್ ಸಿಗ್ಬೇಕು ಅದು ಸಿಗ್ಲಕತ್ತದ. ಸಿಕ್ಲಕತ್ತಿದ ಮೇಲೆ ನಾವು ಇದನ್ನ ಬಿಟ್ಟು ಮತ್ತಿನ್ನೇನು ಮಾಡ್ಲಿಕ್ಕೆ ಹೋಗುದದ ಅಂತೇಳಿ ಅವು ಸುಮ್ಕುತ್ ಬಿಡ್ತಾವು, ಏನೇನು ಮಾಡಂಗಿಲ್ಲ. ಹಂಗ ಇಲ್ಲೇನದ, ನಿಮಗ ಆನಂದ ಆಗ್ಲಕತ್ತದ ಇಲ್ಲ ಏನ್ ದುಃಖ ಆಗ್ಲಕತ್ತದ, ಏನ್ ಸಂಕಟ ಆಗ್ಲಕತ್ತದ, ಏನ್ ಚಂಚಲ ಆಗ್ಲಕತ್ತದ, ಏನ್ ಆಗ್ಲಕತ್ತದ? ನಿಮ್ಗೆ ನಿಮ್ಮ ಅನುಭವ ಹೇಳ್ರಿ. ಈಗ ಸದ್ಯ ಲೈವ್ ಅನುಭವ ಏನಾಗ್ಲಕತ್ತದ? ಆನಂದ ಅದಿರಿ, ಆನಂದ ಅದಿರಿ. ಸುಖನೂ ಅಲ್ಲ, ದುಃಖನೂ ಅಲ್ಲ, ಟೆಂಪರರಿ ಅಲ್ಲ, ಎಲ್ಲ ಇದು ಏನದ ಆನಂದ. ನಿಮ್ಮ ಆಯುಷ್ಯದ ಕಾಲ ಅಲ್ಲಿ ಹೊರಗೆ ನಿಂತದದು. ನಿಮ್ಮ ಆಯುಷ್ಯದ ಮೀಟರ್ ರೀಡಿಂಗ್ ನಡೆಯಂಗಿಲ್ಲ. ಈ ಎಷ್ಟು ತಾಸು ನಾವು ಪ್ರವಚನ ಮಾಡ್ತೀವಿ ಅಲ್ಲಿ ತನಕ ನಿಮ್ಮ ಆಯುಷ್ಯದ ಮೀಟರ್ ನಿಂತು ಬಿಟ್ಟಿರ್ತದ. ಕಾಲ ನಿಂತದ. ಕರ್ಮಗಳು ನಿಮ್ಗೆ ಏನೇನು ಭೋಗ ಕೊಡ್ಬೇಕಂತ ಅವು ಏನು ಅದಾವ ಪ್ರಾರಬ್ಧ ಕರ್ಮಗಳು, ಅವು ಸಹಿತ ಹೊರಗಲ್ಲಿ ಚಪ್ಪಲಿ ಬಿಡಲ್ಲಿ ನಿಂತವ ಕಾಲ ಕರ್ಮಗಳು. ಏನೇನು ಇಲ್ಲ. ನಿಮ್ಮೊಳಗೆ ಏನದ ಕೇವಲ ಆನಂದ ಅದ. ಅದು ಆನಂದ ಯಾರ ಸ್ವರೂಪ ರೀ? ಅದು ಸತ್ಯಚಿತ್ ಆನಂದ ನಿತ್ಯ ಪರಿಪೂರ್ಣ. ಇದು ಯಾರ ಸ್ವರೂಪ? ಇದು ಪರಮಾತ್ಮನ ಸ್ವರೂಪ, ನನ್ನ ಸ್ವರೂಪ, ನನ್ನ ಮೂಲ ವಸ್ತುವಿನ ಸ್ವರೂಪ. ಈ ಆನಂದ ಅನುಭವಿಸ್ತಾ ಇದ್ರಿ ಅಂತಂದ್ರೆ ನೀವೇ ಬ್ರಹ್ಮ, ಅಹಂ ಬ್ರಹ್ಮ, ಮತ್ತಿನ್ಯಾರು? ಆ ಆನಂದ ಸ್ವರೂಪಕ್ಕೆ ಕರ್ಕೊಂಡೋಗಿ ಪರಮಾತ್ಮ ಏನ್ ಮಾಡ್ತಾನ? ಗುರುದೇವ ರಾತ್ರಿ ನಿದ್ದೆ ಹಚ್ಚಿದಾಗ ಬಗಲಾಗ ಹೆಂಡ್ರು ಮಕ್ಕಳು ಏನೆಲ್ಲ ಇದ್ದಾಗೂ ಸಹಿತ ಅವುಗಳನ್ನ ಮರೆತು ನೀನ್ ಹೆಂಗ್ ಆನಂದವಾಗಿ ನಿದ್ದೆ ಮಾಡ್ತಿ, ಎಚ್ಚರಿದ್ದಾಗೂ ಸಹಿತ ಅಂತ ಆನಂದ ಅನುಭವಿಸ್ಲಿಕ್ಕೆ ಸಾಧ್ಯ ಅದಪ್ಪ. ಜಾಗ್ರ ಸ್ವಪ್ನ ಸುಷುಪ್ತಿಗಳನ್ನ ದಾಟಿ ಈ ಒಂದು ಸತ್ಸಂಗದೊಳಗ ಈ ಆನಂದ ಏನು ಅನುಭವಿಸ್ತಿರಲ್ಲ, ಇದು ತುರ್ಯ ಆನಂದ, ತುರ್ಯಾವಸ್ಥೆ. ಈ ತುರ್ಯ ಆನಂದ ನಿಮ್ಮ ಸ್ವರೂಪದ ಆನಂದನೇ ನೀವು ಅನುಭವಿಸ್ಲಿಕ್ಕತ್ತೀರಿ. ಇಲ್ಲಿ ಈ ಆನಂದ ನಿಮಗ ಅನುಭವಿಸ್ಲಿಕ್ಕತ್ತೀರಿ ಅಂತಂದ್ರೆ ನೀವು ಚೇತನ ಸ್ವರೂಪರದಿರಿ ಅಂತ. ನಿಮ್ಗೆ ಆನಂದ ಆಗ್ತಾ ಇಲ್ಲ ಅಂತಂದ್ರೆ ನೀವು ಇನ್ನೂ ನಿಮ್ಮೊಳಗಿನ ಪಾಪ ಅದು ನಿಮ್ಗೆ ತಡ್ಲ ಬಿಡಂಗಿಲ್ಲ. ನಿಮ್ಮ ಒಳಗಿನ ಪಾಪಗಳೇನದಾವ ಆನಂದ ಅನುಭವಿಸ್ಲಿಕ್ಕ ಬಿಡಂಗಿಲ್ಲ. ಏನೇನೋ ಇಲ್ಲದ್ದು ತಲೆಗೆ ಹಾಕೊಂಡು ಕೂತದ್ದಕ್ಕೆ ಅವು ಏನ್ ಮಾಡಿಬಿಡ್ತಾವ, ನಮಗ್ ಹಂಗ ಅನಿಸ್ತು, ನಮಗ್ ಹಿಂಗ ಅನಿಸ್ತು. ಯಾಕಂದ್ರೆ ಸರಿಯಾಗಿ ತಿಳ್ಕೊಳ್ಳಾರ್ದಕ್ಕೆ. ನಿಮ್ಮ ಅನಿಸಿಕೆಗಳು ನಮ್ಮ ಅನಿಸಿಕೆಗಳಲ್ಲಿ ಏನು ಕೆಲಸಕ್ಕೆ ಬರಂಗಿಲ್ಲ. ಆನಂದ ಅನುಭವಿಸುವುದು ಒಂದೇ ಕೆಲಸಕ್ಕೆ ಬರ್ತದೆ. ಅದಕ್ಕೇನೈತಿ ಇಲ್ಲಿ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಇವೆಲ್ಲ ಏನೇನದವ ಎಲ್ಲದರಾಗೂ ಅವನೇ ತುಂಬಿ ಕೂತಾನ. ಎಲ್ಲ ಕಡೆ ಅವನಿಗೇನಂತಾರ ಪ್ರಸಿದ್ಧ ಅಂದ್ರೆ ಅವನೊಬ್ನೇ. ಪ್ರಸಿದ್ಧ ಅಂದ್ರೆ ಯಾರು ಅಂತಂದ್ರ ಎಲ್ಲ ಕಾಲದಲ್ಲಿ, ಎಲ್ಲ ದೇಶದಲ್ಲಿ, ಎಲ್ಲ ವಸ್ತುಗಳಲ್ಲಿ ತುಂಬಿ ತುಳುಕುತ್ತಿರುವ ಚೈತನ್ಯ ಸ್ವರೂಪ ಪರಮಾತ್ಮ, ಆತ್ಮ, ಕೂಟಸ್ಥನೆ, ಅವನೊಬ್ಬನೇ ಪ್ರಸಿದ್ಧ. ಉಳಿದವ್ರು ಯಾರ್ಯಾರು ಪ್ರಸಿದ್ಧ ಇಲ್ಲ. ನಾವ್ ಏಟ್ ಪ್ರಸಿದ್ಧಿ ಮಾಡಿದ್ರು ಅದು ಮತ್ತ ಒಂದಿನ ಮನುಷ್ಯರು ಮಾಡಿದ್ದು ಎಷ್ಟು ದಿವಸ ಪ್ರಸಿದ್ಧ ಇರ್ತದೆ, ಮತ್ತೊಂದಿನ ಹೊತ್ಕೊಂಡು ಬೀಳ್ತದೆ. ಅದಕ್ಕೆ ಪ್ರಸಿದ್ಧವಾಗಿ ಎಲ್ಲ ದೇಶ, ಕಾಲ, ವಸ್ತು, ಪ್ರಸಂಗಗಳಲ್ಲಿ ತುಂಬಿ ತುಳುಕುತ್ತಿರುವ ಪರಮಾತ್ಮನು ಇಲ್ಲ ಅಂತೇಳಿ ಅಣುರೇಣು ತೃಣಕಾಷ್ಟ ಸಕಲ ಸಚರ ಅಚರಾಚ ಎಲ್ಲದರೊಳಗೂ ತುಂಬಿರುವಂತ ಪರಮಾತ್ಮ ಇಲ್ಲ ಅಂದ್ರೆ ಏನಾಗ್ಯದ ಅಂದ್ರೆ ನಮಗ ಆವರಣ ಆಗ್ಯದ, ಅವನಿಗೆ ಆವರಣ ಆಗಿಲ್ಲ. ಇದು ನಮ್ಮೊಳಗಿನ ದೋಷ. ಇದನ್ನೇ ಅಸತ್ವ ಪಾದಕ ಆವರಣ ಎನ್ನುತ್ತಾರೆ. ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಉಪಹಿತ ಚೇತನ, ಜೀವ ಚೇತನ, ಪ್ರಮಾತ ಚೇತನ ಇದೆಲ್ಲ ಓಷ್ಟುದ್ರಾಗ ಅವನು ತುಂಬಿ ತುಳುಕ್ಲಕತ್ತಾನ. ಅದಕ್ಕೆ ಕನಕದಾಸರು ಎಲ್ಲಾ ಕಡೆ ತುಂಬಿ ತುಳುಕ್ತಾನೆ ಪರಮಾತ್ಮ, ಎಲ್ಲಾ ಕಡೆ ತುಂಬಿ ತುಳುಕ್ತಾ ಇದ್ದಾನೆ ಅಂತೇಳಿ ಗುರುಗಳು ಒಂದು ಪಾಠದಲ್ಲಿ ಹೇಳಿದ ಮೇಲೆ ಕನಕದಾಸನೊಳಗ ಗುರುವಿನ ಬಗ್ಗೆ ಶ್ರದ್ಧೆ ಇತ್ತು. ಆ ಶ್ರದ್ಧೆ ಇದ್ದದ್ದಕ್ಕೆ ನಂಬಿಕೆ ಬರ್ತದೆ. ಶ್ರದ್ಧೆ ಇಲ್ಲದವ್ರಿಗೆ ಎಂದೆಂದು ನಂಬಿಕೆ ಬರಲ್ಲ. 1000 ಉಪನ್ಯಾಸಗಳು ಮಾಡಿದ್ರು ಏನೇನು ತಲೆಗೆ ಹೋಗಂಗಿಲ್ಲ. ಮೊದಲ ಗುರುವಿನ ಬಗ್ಗೆ ಶ್ರದ್ಧೆ ಇರ್ಬೇಕು. ಆ ಶ್ರದ್ಧೆ ಇತ್ತಂದ್ರೆ ಅವನು ನಂಬಿ ಬಿಡ್ತಾನೆ. ಅತ್ಯಂತ
ಏನ್ ಮಾಡ್ತಾನ, ನಿಶ್ಚಯ ಜ್ಞಾನ ಮಾಡ್ಕೊಂಡ್ಬಿಡ್ತಾನೆ ಎಲ್ಲಾ ಕಡೆ ಪರಮಾತ್ಮ ಅದನ್ನ ಅಂತೇಳಿ. ಮುಂದೆ ಬಾಳೆಹಣ್ಣು ಕೊಟ್ಟು ಗುರುಗಳು ಇದು ಯಾರು ಕಾಣ್ಲಾರ್ದಲ್ಲಿ ಯಾರು ನೋಡ್ಲಾರ್ದಲ್ಲಿ ತಿಂದು ಬಾ ಅಂತಂದ್ರೆ ಎಲ್ಲಾ ಕಡೆ ಪರಮಾತ್ಮನೇ ಅದನಂತ ತಿನ್ಲಾರ್ದೆ ಹಂಗೆ ಬರ್ತಾನ. ಅದಕ್ಕೆ ಪೋಸ್ಟ್ ಮ್ಯಾನ್ ಬಂದು ಪತ್ರ ಕೊಟ್ರ ಅದು ಓದ್ಲಕ್ಕ ಚಶ್ಮಾ ಕೊಡ್ರಿ ಅಂದ್ರಂತ. ಮನಿ ಎಲ್ಲ ಹುಡುಕಿದ್ರಂತ. ಆಮೇಲೆ ಬಂದು ನೋಡಿದ್ರ ಚಶ್ಮಾ ಅವನ ಕಣ್ಣಿಗೆ ಇತ್ತಂತ. ಇದು ಆವರಣ ನಮಗೆ ಹೆಂಗ್ ಮಾಡ್ತದ ಅಂತಂದ್ರ, ನಮ್ಮ ಕಣ್ಣಿಗೆ ಇದ್ದ ಚಶ್ಮಾ ಹಣಿಗೆ ಏರ್ಸ್ಕೊಂಡ್ಬಿಟ್ಟಿದ್ನಂತ. ಅಜ್ಜ ಚಶ್ಮಾ ಕೊಡ್ರಿ ಅಂತ ಯಜಮಾನಿ ಕೇಳ್ತಾನ. ಮನೆಯವ್ರೆಲ್ಲ ಹುಡುಕ್ತಾರ. ಚಶ್ಮಾ ನಿನ್ ಕಣ್ಣಾಗೆ ನಿನ್ನ ಮಕ್ಕದ ಮೇಲೆ ಹಣಿ ಮೇಲೆ ಇಟ್ಕೊಂಡಿದಿಲ್ಲಪ್ಪ, ನಮಗೆಲ್ಲ ಹುಡುಕ್ಲಕ್ ಹಚ್ಚಿದಿ ಅಂತ. ಹಿಂಗಿದ ಆವರಣ ಆಗ್ತದ. ಈ ಆವರಣ ಆಗಿದ್ದು ಇದರ ಇಲ್ಲಿ ತನಕ ಮೊದಲು ಹೇಳಿದ್ದೆವು. ಇದು ಅಭಾನಪಾದಕ ಆವರಣ ಅಂತ. ಇನ್ನ ಒಂದೇನದಲ್ಲ, ವಸ್ತು ಇಲ್ಲ ಅನ್ನೋದು ಒಂದು ಅಸತ್ವ ಪಾದಕ ಆವರಣ. ಇದ್ದರದು ತೋರ್ಬೇಕಾಗಿತ್ತು. ನಾನು ಬ್ರಹ್ಮ ಅನ್ನೋದು ತೋರ್ಬೇಕಾಗಿತ್ತು. ಜಗತ್ತಿನ ತುಂಬ ಅವನೇ ತುಂಬೇನಂತ ತೋರ್ಬೇಕಾಗಿತ್ತು ಎಂಬ ಜ್ಞಾನವನ್ನು ಉಂಟು ಮಾಡುವ ಯಾವ ಅಜ್ಞಾನದ ಶಕ್ತಿ ಇರುವುದೋ ಅದನ್ನು ಅಭಾನಪಾದಕ ಆವರಣವೆಂದು ಹೇಳಲ್ಪಡುತ್ತದೆ. ತೋರುವುದಿಲ್ಲ ಅಂತ ಅನ್ನಿಸುವುದೇ ಅಭಾನಪಾದಕ ಆವರಣ. ನೀನೇ ಬ್ರಹ್ಮ ಅಂತಂದ್ರ, ನಾನು ಬ್ರಹ್ಮ ಅಂತ ನನಗೆ ತೋರ್ತಾ ಇಲ್ಲಲ್ಲ, ಇದ್ರೆ ನನಗೆ ತೋರ್ಬೇಕಾಗಿತ್ತು ಅಂತ. ಅದಕ್ಕೊಬ್ಬ ಅವನು ದ್ವೈತ ಸಿದ್ಧಾಂತಿ ಹೇಳ್ತಾ ಇದ್ನಂತ. ಏನು, ಜೀವ ಬೇರೆ ಬ್ರಹ್ಮ ಬೇರೆ, ಜೀವ ದೇವನಲ್ಲ ಅಂತೇಳಿ ಹೇಳ್ತಿದ್ನಂತ. ಜೀವ ದೇವನಲ್ಲ, ಜೀವ ಜೀವನೇ, ದೇವನೇ ಅಂತ ಭೇದ ಭಾವ ಹೇಳ್ತಿದ್ನಂತ. ಬಹಳ ಮಂದಿ ಕೂತು ಕೇಳಕತ್ತಿದ್ರಂತ. ಅಂತ ಅಜ್ಞಾನದ ಪ್ರವಚನಗಳಿಗೆ ಕೇಳಕ್ ಬಹಳ ಮಂದಿ ತಲೆ ಕೆಡಿಸ್ಕೊಂಡು ಕೇಳ್ತಿರ್ತಾರ. ಜ್ಞಾನದ ಪ್ರವಚನಕ್ಕೆ ಕಡಿಮೆ ಬರ್ತಾರ. ಅಜ್ಞಾನದ ಪ್ರವಚನಗಳು ಏನಾರ ಹೇಳ್ರಿ, ಜೋಕು ಕತಿ ಮತ್ತಿನ್ನೇನಾರ ಶೋ ಮಾಡ್ರಿ, ಬೆಕ್ಕದಂಗ್ ಬರ್ತಾರ. ಈ ಜ್ಞಾನಕ್ಕೆ ಮಂದಿ ಬಹಳ ಬರಲ್ಲ. ಬಹಳ ಮಂದಿ ಕೂತಿದ್ರು, ಭಾರಿ ದೊಡ್ಡದೇನೋ ಘನಕಾರ್ಯ ಮಾಡ್ಲಕತ್ತೀವಿ ಅಂತ ತಿಳ್ಕೊಂಡಿದ್ರು. ಅಷ್ಟೊತ್ತಿಗೆ ಒಬ್ಬ ಕತ್ತಿ ಮೇಲೆ ಒಂದು ಗಂಟು ಹೊತ್ಕೊಂಡು ಬರ್ತಾ ಇದ್ನಂತ. ಅವನ ಹತ್ರ ಇವನೊಬ್ಬ ನಮ್ಮ ಸ್ವರೂಪ ಜ್ಞಾನಿ ಮಹಾತ್ಮ ಅದರೊಳಗೆ ಹೋಗಿ ಕೂತಿದ್ನಂತ. ಏನ್ ಹೇಳ್ತಾರ ನೋಡಮ್ಮ ಅಂತೇಳಿ ಇವನ್ ತಲೆ ಉರಿಲಕತ್ಬಿಡ್ತತ್ತ. ಅವ ಹೇಳದ್ ನೋಡಿದ್ರ ಭೇದ ಹೇಳಕತ್ತಿದ್ದ. ಇವನಿಗೆ ಸಂಗಟಾಗಿ ಸಿಟ್ಟು ಬಂದು ಅಲ್ಲಿ ದಾರ್ಯಾಗ ಕತ್ತಿ ಮೇಲೆ ಗಂಟು ಇಟ್ಕೊಂಡು ಹೋಗವನಿಗೆ ಹೋಗಿ ಒಮ್ಮಿದೊಮ್ಮೆಗೆ, ನೀನು ಪರಮಾತ್ಮ ಅದೀಯಪ್ಪ, ನಿನ್ ಕಾಲಿಗೆ ನಮಸ್ಕಾರ ಮಾಡ್ತೀನಿ ಅಂತಾನು ಅವ ಕಟಾಕ ಕೆಳಗಿಳದ್ ನಿಂತು, ಇಲ್ಲಪ್ಪ ನಾನೇ ಪರಮಾತ್ಮ ಆಗ್ತೀನಿ, ನನಗ್ಯಾಕೆ ಪರಮಾತ್ಮ ಅಂತೀರಿ, ಎಂತ ತಪ್ಪು ಮಾಡ್ಲಕತ್ತೀರಿ. ನಾನ್ ಪರಮಾತ್ಮ ಅಂದ್ರ ಪಾರ್ವತಿ ನನ್ಗೇನಾತಳೋ ಯಪ್ಪ, ಆಕಿ ನಮ್ಮವ್ವ ಅದಳ, ಹಂಗ ಹಿಂಗ ಅವ ತನಗ್ ಬುದ್ಧಿ ತಿಳಿದಂಗ ಅವ ಮಾತಾಡ್ಲಕತ್ತಿಬಿಟ್ಟ. ಇಲ್ಲ ನೀನೇ ಪರಮಾತ್ಮ ಅಂತೀವ. ಅವನಿಗೆ ಬೆನ್ನ ಹಚ್ಚಿಬಿಟ್ಟ. ಅವ ಇದ್ರ ಇಲ್ಲ ನಾ ಪರಮಾತ್ಮ ಅಲ್ಲ ಅಂದ. ಇಬ್ರು ಕೂಡ ಒದರಾಡ್ಲಕತ್ತಿದ್ದಕ್ಕ ಸುತ್ತಮುತ್ತ ಮಂದಿ ನಿಂತರು. ಆ ಪ್ರವಚನ ಹೇಳೋರು ಕೇಳೋರು ಎಲ್ಲರದು ಗಮನ ಈ ಕಡೆ ಸೆಳೆದ್ ಬಿಡ್ತು. ಯಾಕೆ ಜಗಳಾಡಕತ್ತಾರ ಇವ್ರು ಅಂತಂದ್ರ, ಇವ ಅವನಿಗೆ ಪರಮಾತ್ಮ ಅಂತಾನ, ಅವನ್ ನೋಡಿದ್ರೆ ಇವ ನಾ ಅಲ್ಲ ಅಂತಾನ. ಕರೀರವ್ರಿ ಇಬ್ಬರಿಗೆ ಅಂತ ಗುರುಗಳು ಕರೆಸಿದ್ರು. ಕರೆಸಿಕೆ ಯಾಕಪ್ಪ ಹಿಂಗ್ಯಾಕೆ ಜಗಳಾಡ್ಲಕತ್ತೀರಿ? ಇಲ್ರಿ ಇವನೇ ಪರಮಾತ್ಮ ಅಂತ ಹೇಳಿದ್ರೆ ಅಲ್ಲಲ್ಲಕತ್ತಾನ, ಅವ ಮತ್ತೆ ಏನ ಮತ್ತ ಅವ ಪರಮಾತ್ಮ ಅಲ್ಲ, ಅವ ಅಲ್ಲ ಅಂತಾನ. ಮತ್ ನೀನ್ ಯಾಕೆ ಅವನಿಗೆ ಪರಮಾತ್ಮ ಅಂತ ಗಂಟು ಬಿದ್ದಿದಿ ಅಂತಂದ್ರ, ಗುರುಗಳೇ ಇವ ಕತ್ತಿಕಾಯವ. ಈ ಕತ್ತಿಕಾಯವನಿಗೆ ಸಹಿತ ನಾ ಜೀವ ಪರಮಾತ್ಮ ಅಲ್ಲ ಅಂತೇಳಿ ಕತ್ತಿಕಾಯವನಿಗೂ ಗೊತ್ತದ. ಅಲ್ಲದ್ರ ಸಲುವಾಗಿ ನೀವು 3 ತಾಸು ಆಯ್ತು ಈಗ ಪ್ರವಚನ ಹೇಳಕತ್ತೀರಿ. ಗೊತ್ತು ಇಲ್ಲದ ವಿಷಯ ಗೊತ್ತು ಮಾಡಬೇಕು. ಪರಮಾತ್ಮ ಅಲ್ಲ ಅನ್ನೋದು ನೀವು ಹೇಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅದು ಕತ್ತಿ ಕಾಯವನಿಗೆ ಸಹಿತ ಗೊತ್ತಿದ್ದ ಜ್ಞಾನ ಅದ. ಈ ಜೀವ ಪರಮಾತ್ಮನೇ ಹೌದು ಅನ್ನೋಂಥದ್ದು ಹೇಳಿದ್ರೆ ಅದಕ್ಕೆ ಸಾಧನೆ ಅಂತಾರ. ಅಲ್ಲದ್ದು ಅಲ್ಲ ಅಂತ ಹೇಳಿದ್ರೆ ಅದು ಸಾಧನೆ ಅಲ್ಲ. ಇದು ಹೆಂಗ್ ಪರಮಾತ್ಮ ಅನ್ನೋದು ಹೇಳಿದ್ರೆ ಇದಕ್ಕೆ ಸಾಧನೆ ಅಂತಾರ ಅಂತೇಳಿ ಆತ ಅಲ್ಲಿ ಒಂದು ಪರಿವರ್ತನೆ, ಒಂದು ವಾತಾವರಣ ತಗೊಂಡು ಬರ್ತಾನೆ. ಹಂಗ ಇಲ್ಲಿ ಯಾವ ಅಜ್ಞಾನದ ಶಕ್ತಿ ಇರುವುದೋ ಅದು ಅಭಾನ ಪಾದಕವೆಂದು ಹೇಳಲ್ಪಡುತ್ತದೆ. ಅದು ತೋರುವುದಿಲ್ಲ ಅಂತ ಅನ್ನಿಸುವುದೇ ಅಭಾನ ಪಾದಕ ಆವರಣ. ತಾನು ತನಗೆ ತೋರುತ್ತಿಲ್ಲ. ಇದು ಎಂತ ಸಮಸ್ಯೆ ನೋಡ್ರಿ. ನಾನು ಯಾರು ತೋರ್ಬೇಕಾಗ್ಯದ? ನಾನೇ ತೋರ್ಬೇಕಾಗ್ಯದ. ಯಾರಿಗೆ ತೋರ್ಬೇಕಾಗ್ಯದ? ನನಗೆ ತೋರ್ಬೇಕಾಗ್ಯದ. ನನಗೆ ನಾನೇ ತೋರುತ್ತಿಲ್ಲ ಎಂದರೆ ಏನರ್ಥ? ತನ್ನಷ್ಟಕ್ಕೆ ತನ್ನಿಂದ ತಾನೇ ಭಿನ್ನವಾಗಿ ನೋಡಬೇಕೆಂದು ತನ್ನ ಆಸೆ ಎಂದಾದರೂ ಈಡೇರಲು ಸಾಧ್ಯವೇ?
ತನ್ನನ್ನು ತಾನು ಭಿನ್ನವಾಗಿ ತನ್ನನ್ನೇ ತಾನು ನೋಡ್ಬೇಕಂದ್ರೆ ಎಂದರೆ ಸಾಧ್ಯ ಅದ? ತನ್ನಿಂದ ತಾನು ಅಭಿನ್ನವಾಗಿ ಅನುಭವಿಸಬೇಕಾದಂತ ವಿಷಯವನ್ನ ತನ್ನಿಂದ ಭಿನ್ನವಾಗಿ ನೋಡಿ ಅನುಭವಿಸಬೇಕಾದ್ರೆ ಎಂದು ಸಾಧ್ಯ ಅದ? ಇದನ್ನೇ ಅಭಾನಪಾದಕ ಆವರಣ ಎನ್ನುತ್ತಾರೆ. ಈ ರೀತಿಯಿಂದ ಬ್ರಹ್ಮವು ಇರುವುದಿಲ್ಲ ಎಂದು ಉಂಟಾದ ವ್ಯವಹಾರಕ್ಕೆ ಅಜ್ಞಾನದ ಅಸತ್ವಪಾದಕ ಆವರಣ ಎನ್ನುತ್ತಾರೆ. ಬ್ರಹ್ಮದ ಸ್ವರೂಪವು ನನಗೆ ತೋರುತ್ತಿಲ್ಲ, ನನ್ನ ಸ್ವರೂಪ ನನಗೆ ತೋರುತ್ತಿಲ್ಲ ಎಂಬ ವ್ಯವಹಾರಕ್ಕೆ ಅಜ್ಞಾನದ ಅಭಾನ ಆಪಾದಕ ಆವರಣ ಎನ್ನುತ್ತಾರೆ. ಇವೆರಡರ ಹೆಸರು ಕೂಡ ಒಂದೇ, ಆವರಣ ಅಂತೆ. ಅಜ್ಞಾನದಿಂದ ಏನಾಗ್ತದ? ಅಜ್ಞಾನ ಅಂದ್ರೆ ಬ್ರಹ್ಮ ಗೊತ್ತಿಲ್ಲ. ಅದರಾಗ ಎರಡು ಆವರಣಗಳು, ಒಂದು ಆವರಣ ವ್ಯವಸ್ಥೆ, ಇನ್ನೊಂದು ವಿಕ್ಷೇಪ ವ್ಯವಸ್ಥೆ. ವಿಕ್ಷೇಪ ವ್ಯವಸ್ಥೆ ಒಳಗೆ ಏನದ ಅಂತಂದ್ರೆ, ವಿಕ್ಷೇಪದಾಗ ನೀವೇನೇನು ಕಾಣ್ಲಕತ್ತೀರಿ? ಆವರಣದ ಕಥೆ ಆಯ್ತು. ವಿಕ್ಷೇಪದ ಕಥೆಯೊಳಗೆ ನೀವೇನ್ ಕಾಣ್ಲಕತ್ತೀರಿ ಅಂದ್ರ, ಬ್ರಹ್ಮನನ್ನ ಮುಚ್ಚಾಕಿ ಬ್ರಹ್ಮಾಂಡವನ್ನ ಕಾಣ್ಲಿಕತ್ತೀರಿ, ಮತ್ತೆ ಪಿಂಡಾಂಡವನ್ನ ಕಾಣ್ಲಕತ್ತೀರಿ. ಪಿಂಡಾಂಡದೊಳಗಿರುವಂತ ಆತ್ಮ ಚೈತನ್ಯವನ್ನ ಮುಚ್ಚಾಕಿ ಏನ್ ಮಾಡ್ಲಕತ್ತದ? ಆತ್ಮ ಚೈತನ್ಯ ಆವರಣ ಆಗ್ಯದ. ಪಿಂಡಾಂಡ ಶರೀರ ಏನಾಗ್ಯದ? ಆ ವಿಕ್ಷೇಪ ಶಕ್ತಿಯಿಂದ ಇಲ್ಲದ ಶರೀರ ಇದ್ದಂಗೆ ಕಾಣ್ಲಿಕ್ಕತ್ತದ, ಇಲ್ಲದ ಬ್ರಹ್ಮಾಂಡ ಇದ್ದಂಗೆ ಕಾಣ್ತದ, ಇದ್ದ ಬ್ರಹ್ಮಾಂಡ ಮುಚ್ಚಿಕೊಂಡು ಹೋಗ್ಯದ. ಅದಕ್ಕೆ ಸಾಕಷ್ಟು ಉದಾಹರಣೆಗಳು, ಸರ್ಪ, ಶುಕ್ತಿ, ಕಳ್ಳ ಏನೆಲ್ಲ ಹೇಳಿದಾರ. ಅದಕ್ಕೆ ಇದು ಅಭಾನಪಾದಕ ಆವರಣ ಅವಸ್ಥೆ ಅಂದ್ರ ತನ್ನ ಅನುಭವ ತನಗೆ ಆಗ್ಲಾರ್ದೆ ಅಭಾನಪಾದಕ ಆವರಣ ಅವಸ್ಥೆ. ಅಜ್ಞಾನದ ಅಭಾನಪಾದಕ ಶಕ್ತಿಯೇ ಇದಕ್ಕೆ ಕಾರಣ ಆಗಿರ್ತದೆ, ಬ್ರಹ್ಮ ತೋರುವುದಿಲ್ಲ. ಮತ್ತೆ ಆವರಣ ಅಂತಂದ್ರೆ ಏನಾಗ್ತದೆ ಇಲ್ಲಿ? ಅಸತ್ವಪಾದಕ ಆವರಣ ಅಂತಂದ್ರ ಇದ್ದುದು ಇಲ್ಲ, ಬ್ರಹ್ಮ ಇಲ್ಲ ಅನ್ಸೋದು. ಇದು ಚಂದ ಬರ್ಕೋಬೇಕು. ಬ್ರಹ್ಮ ಇಲ್ಲ ಅಂತಂದ್ರೆ ಆವರಣ, ಬ್ರಹ್ಮಾಂಡ ತೋರ್ತಾ ಇದ್ದದ್ದು ವಿಕ್ಷೇಪ. ಮತ್ತೆ ನಮ್ಮ ಒಳಗಿನ ಕೂಟಸ್ಥ ಇಲ್ಲ ಅನ್ನೋದು ಆವರಣ, ಪಿಂಡಾಂಡ ತೋರ್ಲಕತ್ತದ ವಿಕ್ಷೇಪ. ಸರ್ಪ ಇಲ್ಲ ಅನ್ನೋದು ಆವರಣ, ಇದು ರಜ್ಜು ಹಗ್ಗ ಇಲ್ಲ ಅನ್ನೋದು ಆವರಣ. ಮತ್ತೆ ಸರ್ಪ ಇದೆ ಅಂತ ಹೇಳಿ ಇಲ್ಲದ ಸರ್ಪ ತೋರ್ಲಕತ್ತದ, ಅದು ವಿಕ್ಷೇಪ. ಆ ಶುಕ್ತಿ ಅಂತ ಕಪ್ಪೆ ಚಿಪ್ಪುವುದಲ್ಲ, ಅದು ಏನದ? ಶುಕ್ತಿ, ನಿಜವಾದ ಶುಕ್ತಿ ಇಲ್ಲ ಅನ್ನೋದು ಆವರಣ. ಅಲ್ಲಿ ಏನ್ ಕಾಣ್ಲಕತ್ತದ? ಬೆಳ್ಳಿ ಕಾಣ್ಲಕತ್ತದ, ಅದು ವಿಕ್ಷೇಪ. ಈ ರೀತಿ ಆವರಣ ವಿಕ್ಷೇಪಗಳನ್ನ ನಾವು ಸರಿಯಾಗಿ ತಿಳ್ಕೋಬೇಕು. ಏನ್ ಆದ ಅದು ಮುಚ್ಚಾಕಿದ್ದು ಆವರಣ ಆಗ್ಯದ, ಇಲ್ಲದ ಕಾಣ್ಲಕತ್ತದಲ್ಲ ಅದು ವಿಕ್ಷೇಪ. ಪ್ರತಿಯೊಬ್ಬರ ಬಗ್ಗೆ ನಮ್ಮ ಮನಸ್ಸು ಏನ್ ಮಾಡ್ತಿರ್ತದಂದ್ರ, ಇವ ಒಳ್ಳೆಯವ, ಇವ ಕೆಟ್ಟವ, ಇವ ಒಳ್ಳೆಯವ, ಇವ ಕೆಟ್ಟವ, ಇವ ಮಹಾತ್ಮ, ಇವ ದುಷ್ಟ. ಇದೇ ಮಾಡ್ಕೊತ ಹೋಗ್ತಿರ್ತೀವಿ ನಾವು. ಮಹಾತ್ಮ ದುಷ್ಟ ಇವೆರಡನ್ನು ಮೀರಿದ್ದು ಒಂದು ಚೈತನ್ಯ ಅದಲ್ರಿ ಅವನೊಳಗ. ಆ ಚೈತನ್ಯದ ಕಡೆ ಲಕ್ಷ್ಯ ಕೊಡ್ಬೇಕೆ ಹೊರತು ಆ ಮಹಾತ್ಮ ಇದ್ರೆ ನಮಗೇನಾಗಬೇಕಾಗ್ಯದ, ದುಷ್ಟ ಇದ್ರೆ ನಮಗೇನಾಗಬೇಕಾಗ್ಯದ. ಆ ಚೈತನ್ಯದ ಕಡೆ ಲಕ್ಷ್ಯ ಕೊಟ್ಟು ವ್ಯವಹಾರ ಮಾಡಿದರೆ ಏನಾಗ್ತದಂದ್ರೆ ಆ ವ್ಯವಹಾರ ಸಾರ್ಥಕ ಆಗ್ತದೆ. ಅಂಗುಲಿಮಾಲ ದುಷ್ಟ ಅದನ್ನ ಅಂತ ಹೇಳಿಕೆ ಆ ಬುದ್ಧ ಏನು ಅವನಿಗೆ ಬಿಸಾಕಿದನೇನು? ಆ ಬುದ್ಧ ಏನ್ ಮಾಡಿದ? ಅಂಗುಲಿಮಾಲನೊಳಗಿರುವ ಬುದ್ಧನನ್ನ ಅವನು ಪರಿಚಯ ಮಾಡಿಕೊಂಡು ಬುದ್ಧನ ಜೊತೆಗೆ ಬುದ್ಧನೇ ಮಾತಾಡದ. ಹೀಗಾಗಿ ಅಂಗುಲಿಮಾಲ ಅಲ್ಲಿ ಶರಣಾಗತನಾದ. ಹೀಗಾಗಿ ನಾವ್ ಏನೇನ್ ಮಾಡ್ಬೇಕಂದ್ರ ಎರಡು ಕಾಲಮ್ ಹಾಕೋಬೇಕು. ಬೆಳಗ್ಗೆಯಿಂದ ಸಾಯಂಕಾಲ ತನಕ ನಮಗ ಏನೇನು ಇದ್ದು ಮುಚ್ಚಿ ಹೋಗ್ಲಕತ್ತವ, ಏನು ಇಲ್ಲದ್ದು ತೋರ್ಲಕತ್ತವ. ನಾನು ಅಜ್ಞಾನದ ಕಾರಣ ಇದ್ದ ಸತ್ಯವನ್ನ ಎಷ್ಟು ನಾನು ಮರೆತು ನಾನು ವ್ಯವಹಾರ ಮಾಡ್ಲಕತ್ತೀನಿ, ಇಲ್ಲದ ಅಸತ್ಯವನ್ನು ನಾನು ಎಷ್ಟು ಪರಿಗಣಿಸಿ ಬದುಕು ಮಾಡ್ಲಕತ್ತೀನಿ ಅನ್ನೋದ್ರ ಬಗ್ಗೆ ಇದೇನದ ಸಾಧನೆ ಪ್ರಾಕ್ಟಿಕಲ್ ಆಗಿ ಮಾಡ್ಬೇಕೆ ಹೊರತು ಸುಮ್ಮನೆ ಮುಂಜಾನೆ ಸತ್ಸಂಗ ನಡೆದಾಗ ಸ್ವಲ್ಪ ಹೊತ್ತು ಇದು ಕೇಳಿಕೆ ಹಿಂಗ್ ಬಿಟ್ರೆ ಆಗಂಗಿಲ್ಲ. ಎಲ್ಲಿ ವಿಕ್ಷೇಪ ಆಗ್ಯದ, ಎಲ್ಲಿ ಆವರಣ ಆಗ್ಯದ, ಎಲ್ಲಿ ವಿಕ್ಷೇಪ ಆಗ್ಯದ, ಎಲ್ಲಿ ಆವರಣ ಆಗ್ಯದ, ಇದ್ದದ್ದು ನನಗ ಮರೆಸಿದ್ದು ಎಲ್ಲ ಒಂದು ಲಿಸ್ಟ್ ಮಾಡ್ರಿ. ಮತ್ತೆ ಇಲ್ಲದ್ದು ಯಾವ್ದು ಖರೆ ಅನಿಸ್ಲಕತ್ತದ ನಿಮಗೆ ಅದು ಲಿಸ್ಟ್ ಮಾಡ್ರಿ. ಮಾಡಿ ಇದು ಅನುಭವಕ್ಕೆ ತಂದುಕೊಂಡು ಮತ್ತೆ ನೀವು ವ್ಯಕ್ತಪಡಿಸ್ಬೇಕು ನಿಮ್ಮ ಅನುಭವ. ನಮ್ಮಲ್ಲೆಲ್ಲ ನಮ್ಮ ಗುರುಗಳು ಹಿಂಗೆ ಮಾಡ್ತಿದ್ರು, ಒಂದು ವಾರ ಟೈಮ್ ಕೊಡ್ತಿದ್ರು. ಆವರಣ ಯಾವ ವಿಷಯದಾಗ ಆಗಿತ್ತಪ್ಪ,
ವಿಕ್ಷೇಪ ಯಾವ ವಿಷಯದಲ್ಲಿ ವಿಕ್ಷೇಪ ಶಕ್ತಿ ನಿನಗೆ ಪ್ರಯೋಗ ಮಾಡ್ತು, ಯಾವ ವಿಷಯದಲ್ಲಿ ನಿನಗೆ ಆವರಣ ಶಕ್ತಿ ಪ್ರಯೋಗ ಮಾಡಿ ಸತ್ಯವನ್ನ ಮರೆಮಾಚುವಂಗ ಮಾಡ್ತು, ನಿನ್ನ ಅನುಭವಗಳನ್ನು ಹೇಳಪ್ಪ. ಒಂದು ವಾರದಾಗ ಆಗಿರ್ತಾವ ಇಲ್ರಿ? ಒಂದಿಷ್ಟರೇ ವಿಕ್ಷೇಪಗಳು, ಒಂದಿಷ್ಟರೇ ಆವರಣಗಳು ಆಗಿರ್ತಾವ ಇಲ್ಲ? ಒಂದು ವಾರ ಟೈಮ್ ಕೊಟ್ಟಿರ್ತಾರ. ಇಲ್ಲದ್ದು ಇದ್ದಂಗ ಅನಿಸ್ತಿರ್ತಾವ, ಇದ್ದದ್ದು ಇಲ್ಲದಂಗ ಆಗಂತ ಪ್ರಸಂಗಗಳು ಒಂದು ವಾರದಾಗ ಆಗ್ತಾವ ಇಲ್ರಿ? ಏನಾರ ಒಬ್ಬರಿಗೆ ಆಗ್ತಾವ ಇಲ್ಲ? ಬೆಳಿಗ್ಗೆಯಿಂದ ಸಂಜೆ ತನಕ ಸಾಕಷ್ಟು ಆಗ್ತಿರ್ತಾವ. ಅದ್ರ ಕಡೆ ನಮ್ ಲಕ್ಷ್ಯ ಇಲ್ಲ ಅಷ್ಟೇ. ನನ್ನ ಸ್ವರೂಪ ಕೂಟಸ್ಥ ಸ್ವರೂಪ ಅನ್ನೋದು ಮರೆತು ನಾನು ವ್ಯವಹಾರಗಳು ಏನೇನು ಮಾಡ್ತಾ ಇದ್ದೀನಿ ಅವೆಲ್ಲನೂ ನನ್ನನ್ನು ನಾನು ನೋಡ್ಕೋಬೇಕು. ತನ್ನನ್ನು ತಾನೆರೆಯೋದಂದ್ರೆ ಇದೆ, ಮತ್ತಿನ್ನೇನಿಲ್ಲ. ಪ್ರಾಕ್ಟಿಕಲ್ ಆಗಿ ಮಾಡಿ ನಮ್ಮ ಸ್ವಾನುಭಾವವನ್ನ ವ್ಯಕ್ತಪಡಿಸಬೇಕು. ಅದಕ್ಕೆ ಏನಂತಾರಂದ್ರೆ ಸತ್ಸಂಗ ಅಂತಾರೆ. ಸ್ವಾನುಭಾವದ ವಿಚಾರಗಳನ್ನ ಹೇಳೋದಕ್ಕೆ ಸತ್ಸಂಗ, ಸತ್ಯದ ಸಂಘ. ಹೀಗಾಗಿ ಅಜ್ಞಾನದ ಕೆಲಸ ಏನೆಂದರೆ ಉಳ್ಳ ಬ್ರಹ್ಮವು ಇಲ್ಲೆನಿಸುವುದು, ಇಲ್ಲದ ಲೋಕವ ಉಂಟೆನಿಸುವುದು. ಮಂದ ಕತ್ತಲೆಯ ಕೆಲಸ ಏನಪ್ಪಾ ಅಂದ್ರೆ ಇದ್ದ ಹಗ್ಗವನ್ನು ಇಲ್ಲದಂತೆ ಮಾಡುವುದು, ಇಲ್ಲದ ಹಾವನ್ನು ತಂದು ಮುಂದಿಡುವುದು. ತಾನಲ್ಲದ ದೇಹಾದಿಗಳನ್ನೇ ತಾನೆಂದು ಅರಿಯುವುದೇ ವಿಕ್ಷೇಪ. ತನ್ನ ಶುದ್ಧ ಬ್ರಹ್ಮಾಭಿನ್ನ ಪ್ರತ್ಯೇಗಾತ್ಮ ಸ್ವರೂಪವನ್ನು ಅರಿಯದಿರುವುದೇ ಆವರಣ. ಈ ರೀತಿಯಾಗಿ ಅಜ್ಞಾನ ಮತ್ತು ಆವರಣದ ಬಗ್ಗೆ ಮಾಹಿತಿ ಕೊಟ್ಟ ಆಯ್ತು. ಇಲ್ಲಿ ಸಿಕ್ಕ ಒಂದು ತಾಸಿನಲ್ಲಿ, ಅರ್ಧ ತಾಸಿನಲ್ಲಿ, 20 ನಿಮಿಷದಲ್ಲಿ ಇದು ಹೇಳುವ ಪಾಠ ಅಲ್ಲ. ಈ ಆವರಣದ ಬಗ್ಗೆನೇ ಒಂದೊಂದು ತಿಂಗಳು ಹೇಳ್ತೀವಿ ನಾವು, ಅಜ್ಞಾನದ ಬಗ್ಗೆನೇ ಒಂದೊಂದು ತಿಂಗಳು ಹೇಳ್ತೀವಿ. ಅದು ಪೂರ್ತಿ ಮನದಟ್ಟಾಗಿ ಎಲ್ಲಿ ನಾವು ಅಜ್ಞಾನಿಗಳಾಗ್ತೀವಿ ಅನ್ನೋದು ಟಕ್ಕತ್ತು ನಿಮಗೆ ಅನುಭವಕ್ಕೆ ಬರಬೇಕು. ಅಂತದೊಂದು ಸ್ಥಿತಿ ಪ್ರಾಪ್ತಿ ಮಾಡ್ಕೊಳ್ಳೋ ತನಕನೂ ಅಜ್ಞಾನ ಬಿಡಂಗಿಲ್ಲ, ಆವರಣ ಬಿಡಂಗಿಲ್ಲ. ಅದರದ ಚಿಂತನೆ ಒಳಗೆ ನಡಿಲೇಬೇಕು. ಇನ್ನು ಮುಂದಿನದ್ರ ಬಗ್ಗೆ ಮಾಹಿತಿ ಎದರದಪ್ಪ ಅಂದ್ರೆ ವಿಕ್ಷೇಪ ಅಂತ 3ನೇ ಬರ್ತದಲ್ಲ ಅವಸ್ಥೆ. ಈ ಅವಸ್ಥೆ ಬಗ್ಗೆ ಮತ್ತೆ ಮುಂದೆ ಸಮಯಾವಕಾಶ ಸಿಕ್ಕಾಗ ನೋಡೋಣ. ಇಲ್ಲಿ ಯಾರಿಗಾರ ಏನಾರ ಡೌಟ್ ಇದ್ರೆ ಕೇಳ್ಬೋದು. ಇಲ್ಲ ಸಮಯ ಆಗ್ಯದಂದ್ರ 7:30, ಇನ್ನೊಂದು 5 ನಿಮಿಷ ನೀವೇನ್ರಿ ಕೇಳ್ತಿದ್ರೆ ಕೇಳ್ಬೋದು. ಇಲ್ಲ ಅಂತಂದ್ರೆ ನಮ್ ಡ್ಯೂಟಿ 7:15 ಮನೆ ಬಿಡಬೇಕು, 8ಕ್ಕೆ ಡ್ಯೂಟಿಗೆ ಇರಬೇಕು. ನಾವು ಹೋಗೋದದ. ಒಂದ್ 5 ನಿಮಿಷ ನೀವೇನ್ರಿ ಕೇಳೋದಿದ್ರೆ ಕೇಳ್ರಿ. ಇಲ್ಲ ಆಮೇಲೆ ಮಾತಾಡೋಣ ಫೋನ್ ಹಚ್ಚಿ ಅಂದ್ರೆ ಆಮೇಲೆ ಫೋನ್ ಹಚ್ಚಿ ಮಾತಾಡ್ರಿ. ಫೋನ್ ನಂಬರ್ ಬೇಕಿದ್ರೆ ತಗೊಳ್ರಿ. ಆ ಕಡೆ ಹೋದ್ಮೇಲೆ ಆರಾಮ್ ಒಂದು ತಾಸು ಬಿಟ್ಟು 10-11ಕ್ಕೆ ಹಚ್ಚಿರಿ ಫೋನ್. ಏನ್ ಬೇಕಾದ್ ಮಾತಾಡ್ಬೋದು ಜ್ಞಾನಕ್ಕೆ ಸಂಬಂಧಪಟ್ಟಂತೆ. ನಂಬರ್ ಬರ್ಕೋತೀರಾ? 944-931 944-931-2032 2032. ರಾಯಚೂರು ಶರಣಬಸವ ಸ್ವಾಮಿ ಅಂತ ಬರ್ಕೊಳ್ರಿ. ಇನಾಮದಾರ ಅಂತ ಬರ್ಕೊಳ್ರಿ. ಹಿರೇಮಠ ಅಂತ ಬರ್ಕೊಳ್ರಿ. ಇಲ್ಲ ಶುದ್ಧ ಬ್ರಹ್ಮ ಪೀಠಾಧಿಪತಿ ಅಂತ ಬರ್ಕೊಳ್ರಿ. ಏನಾರು ಬರ್ಕೊಳ್ರಿ. ಹೆಂಗಾರ ನಿಮ್ಗೆ ಹೆಂಗ್ ತಿಳಿತಾಗ ಬರ್ಕೊಳ್ರಿ. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿಗಳು. ಎಲ್ಲರಿಗೂ ಶರಣಾರ್ಥಿಗಳು. ಒಬ್ರು ಯಾರು ನಿರೂಪಣೆ ಮಾಡೋರು ನಿರೂಪಣೆ ಮಾಡಿ, ಮುಂದಿನವರಿಗೆ ಯಾರ್ಯಾರು ಮಾತಾಡ್ತಾರೋ ಅವಕಾಶ ಮಾಡಿಕೊಡ್ರಿ. ಮಂಗಳಾರತಿ ಮಾಡ್ತೀರಿ ನೋಡ್ರಿ. 7:30 ಆಯ್ತು. ಏನ್ ಮಾಡ್ತೀರಿ, ಹೆಂಗ್ ಮಾಡ್ತೀರಿ ನೋಡ್ರಿ. ಮುಂದಿಂದ ನಿಮ್ಮ ಒಂದು ಸಂಪ್ರದಾಯ ಏನ್ ಮಾಡ್ಕೊಂಡ್ ಬಂದಿರಿ ಅದ್ರಂಗೆ ಮಾಡ್ಕೊಂಡು ಹೋಗ್ರಿ. ಇಲ್ಲಿಯವರೆಗೆ ನಮ್ಮ ರಾಯಚೂರಪ್ಪಾಜಿಯವರು ಶುದ್ಧ ಬ್ರಹ್ಮ ಪೀಠಾಧಿಪತಿಗಳಾದಂತಹ ರಾಯಚೂರಪ್ಪಾಜಿಯವರು ಬಹಳ ಸುದೀರ್ಘವಾಗಿ 1.5 ಗಂಟೆಗಳ ತನಕ ಬಹಳ ಸವಿಸ್ತರವಾಗಿ ಸರಳ ರೂಪವಾಗಿ ನಮ್ಮ ಮುಕ್ತವಾಗಿ ಅಪ್ಪಾಜಿಯವರು ತಿಳಿಸಿದ್ರು. ಹೆಂಗಂತಂದ್ರ ಈ ಸಪ್ತ ಅವಸ್ಥೆಗಳಲ್ಲಾದಂತ ಜ್ಞಾನ, ಆವರಣ, ಭ್ರಾಂತಿ, ಪರೋಕ್ಷ ಬ್ರಹ್ಮಜ್ಞಾನ, ಅಪರೋಕ್ಷ ಬ್ರಹ್ಮಜ್ಞಾನ, ಶೋಕನಾಶ ಮತ್ತು ನಿರಂಕುಶ ತೃಪ್ತಿ. ಇವು 7 ಸಪ್ತ ಅವಸ್ಥೆಗಳು ಅಭಾಸನೆಗೆ ಉಂಟು, ಕೂಟಸ್ಥನಿಗಲ್ಲ. ಈ ಅಭಾಸಗಳಲ್ಲಿ ಅಭಾಸ ಇವುಗಳನ್ನ ಅನುಭವಿಸ್ತಾರೆ. ಹೆಂಗಂತಂದ್ರ ಅಂತಃಕರಣದಲ್ಲಿ ಜೀವಾತ್ಮ
ಅಂತಃಕರಣದಲ್ಲಿ ಬೆರೆಯಲಾರ್ದವ ಏನಾಗ್ತಾನ ಕೂಟಸ್ಥ ಸಾಕ್ಷಿ ಅವನೇ ದೇವನಾಗ್ತಾನ ಮನದತ್ತ ಮಾಡಿಕೊಂಡಾಗ ಮುಂದ ಈ ಅಜ್ಞಾನ ಅಂದ್ರೆ ಈ ಸಪ್ತಾವಸ್ಥೆಯಲ್ಲಿ ಮೊದಲು ಬರುವುದೇ ಅಜ್ಞಾನ. ನಾನು ಬ್ರಹ್ಮವನ್ನು ತಿಳಿಯುವುದಿಲ್ಲ ಅನ್ನುವುದೇ ಅಜ್ಞಾನ. ಈ ವ್ಯವಹಾರಕ್ಕೆ ಏನಂತಾರ ಇದು ಅಜ್ಞಾನ. ಈ ಅಜ್ಞಾನದ ಇದು ಮೊದಲನೇ ಜೀವನಿಗೆ ಮೊದಲನೇ ಅವಸ್ಥೆ. ಇದಕ್ಕಪ್ಪ ಬಹಳ ಸವಿಸ್ತಾರವಾಗಿ ತಿಳಿಸಿಕೊಟ್ರೆ ಹೆಂಗಂತಂದ್ರೆ ನಿನ್ನ ಬಾಯಿಯಲ್ಲಿ ನಾಲಿಗೆ ಇಲ್ಲ ಎಂಬುದನ್ನು ಇರುವುದೇ ಇದೊಂದು ಅಜ್ಞಾನ. ಯಾಕಂತಂದ್ರ ನಿನಗ ತಿಳಿದೇನನ್ನೋದು ಹೇಳುವುದು ಯಾರು, ತಿಳಿದಿಲ್ಲ ಅನ್ನೋದು ಹೇಳುವುದು ಯಾವುದರಿಂದ ಅದೇ ನಿನ್ನ ಮೂಲ ಸ್ವರೂಪ, ಅದೇ ನಿನ್ನ ಕೂಟ ಸ್ವರೂಪ. ಅದಕ್ಕಾಗಿ ನಿನ್ನನ್ನು ವಿಚಾರ ಮಾಡಿ ನೋಡಿದಾಗ ಯಾರಿಗಿಲ್ಲ, ನೀನು ಅರು ಸ್ವರೂಪನೇ ಆಗಿ. ಹಾಗಾಗಿ ಅರಿವೇ ತಾನಾಗಿ ಅಪಹಾಸ್ಯ ಆಗ್ತದ. ಅದಕ್ಕಾಗಿ ನೀನು ಬ್ರಹ್ಮ ಸ್ವರೂಪನೇ ನೀನು ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣನೇ ನದಿಯಪ್ಪ ಎಂಬತಕ್ಕಂಥದ್ದನ್ನ ಸಾಕಷ್ಟು ದೃಷ್ಟಾಂತಗಳ ಮುಖಾಂತರ ಅಪ್ಪವ್ರು ನಮಗೆ ಬಹಳ ಸವಿಸ್ತಾರವಾಗಿ ತಿಳಿಸಿಕೊಟ್ಟರು. ಅದೇ ಪೂರ್ವಕವಾಗಿ ಎರಡನೇ ತೋರ್ತಕ್ಕಂಥದ್ದು ಆವರಣ. ಆವರಣ ಹೆಂಗ ಆವರಣ ಆಗಿದೆ ಅಂತಕ್ಕಂಥದ್ದನ್ನ ಇಲ್ಲಿ ಏನ್ ಹೇಳಿದ್ರ ಅಪ್ಪವ್ರು ಅಂದ್ರ ಬ್ರಹ್ಮ ಇರುವುದಿಲ್ಲ, ಇದ್ರೆ ನನಗ ತೋರ್ಬೇಕಾಗಿ ಆಗ್ಬೇಕಾಗಿ ಅಂದ್ರೆ ಪರಮಾತ್ಮನೇ ಇಲ್ಲ, ಇದ್ರೆ ನನಗ ತೋರ್ಬೇಕಾಗಿ ಎಂಬತಕ್ಕಂಥದ್ದೇ ಆವರಣ ವ್ಯವಹಾರ. ಅದಕ್ಕೆ ತಾನೇ ಪರಮಾತ್ಮನಿಂದು ನನ್ನನ್ನು ಹ್ಯಾಂಗ ಹೊರಗೆ ಹುಡುಕಾಡಿದ್ರೆ ಸಿಗ್ತದನು ಎಂಬತಕ್ಕಂಥದ್ದನ್ನ ಒಂದು ಕೋಣೆಯಲ್ಲಿದ್ದಂತ ಆ ಕೊಡದ ಒಂದು ದೃಷ್ಟಾಂತವನ್ನು ಅಲ್ಲಿಂದ ಎರಡನೇದು ಅದು ಹೋಗಿಸಲಾಡ್ಬೇಕಾದ್ರೆ ಈ ನಾಸ್ತಿಕರಲ್ಲಿ ದೇವರು ಇಲ್ಲ ಅಂತ ಹೇಳಿ ಅವರು ನಮ್ಮ ವಾದವನ್ನ ಮಂಡನೆ ಮಾಡ್ತಾರ. ಅದಕ್ಕಾಗಿ ಅದಕ್ಕೆ ಅಮೇರಿಕ ಆದೇನೋ ಇಲ್ಲದು ದೃಷ್ಟಾಂತದ ಮುಖಾಂತರ ಅದನ್ನು ನಮಗೆ ಹೋಗಲಾಗ್ತದೆ. ಅದಕ್ಕಾಗಿ ಎಲ್ಲ ನಮ್ಮ ಗುರುಗಳ ಮೇಲೆ ನಂಬಿಕೆ ಇಟ್ಟು ಅವರು ಮಂಡಲದನ್ನ ಅನುಷ್ಠಿಸಿ ಇರುವುದೇ ನಂಬಿಕೊಂಡೇ ನೀನು ದಾನಿ ಎಂಬತಕ್ಕಂಥದ್ದನ್ನ ನೀನು ದೃಢ ಮಾಡ್ಕೋರಪ್ಪ ಎಂಬತಕ್ಕಂಥದ್ದು. ಆ ದೋಷವನ್ನು ಸಹ ಅವರು ಬಹಳ ಸವಿಸ್ತಾರವಾಗಿ ತಿಳಿಸಿಕೊಂಡ್ರು. ಅದರ ಪೂರ್ವಕವಾಗಿ ಆ ಆವರಣ ಶಕ್ತಿ ಮತ್ತು ಅಜ್ಞಾನದಲ್ಲಿ ಎರಡು ಶಕ್ತಿಗಳಿವೆ. ಒಂದು ಆವರಣ ಶಕ್ತಿ, ಒಂದು ವಿಕ್ಷೇಪ ಶಕ್ತಿ. ಮತ್ತು ಅವು ದೋಷಗಳು ಬೇರೆ ಒಂದು ದೋಷ ಅವು ಇತ್ತಿನ ಜನ್ಮಗಳಿಂದ ನಾವು ಪಡೆದುಕೊಂಡು ಬಂದಿರ್ತೀವಿ. ಇಲ್ಲಿ ಶಕ್ತಿ ಆವರಣ ಶಕ್ತಿ ಮತ್ತು ವಿಕ್ಷೇಪ ಶಕ್ತಿ. ಆವರಣ ಶಕ್ತಿ ಅಂದ್ರೆ ಏನು? ಅದು ಆವರಣ ಮುಚ್ಚಿ ಹಾಕಿರ್ತಕ್ಕಂಥದ್ದೇ ಆವರಣ. ವಿಕ್ಷೇಪ ಶಕ್ತಿ ಅಂದ್ರೆ ಇಲ್ಲದನ್ನು ಮರೆತು ಮತ್ತೊಂದನ್ನು ಪ್ರಸಿದ್ಧಿ ಮಾಡುವುದು ವಿಕ್ಷೇಪ ಶಕ್ತಿ. ವಿಕ್ಷೇಪ ಶಕ್ತಿ ಅಲ್ಲಿ ಹಾವನ್ನು ಪ್ರಸಿದ್ಧಿ ಮಾಡುತ್ತದೆ. ಇದು ಆವರಣ ಇಲ್ಲಿ ಹಾಗೆ ಇಲ್ಲಾರ್ದಂಗೆ ಮಾಡ್ತದ. ಆ ವಿಕ್ಷೇಪ ಶಕ್ತಿ ಏನ್ ಮಾಡ್ತದ? ಹಾವನ್ನು ಪ್ರಸಿದ್ಧಿ ಮಾಡುತ್ತದೆ. ಇದ್ದಲ್ಲಿ ಇಲ್ಲಾರ್ದನ್ನು ಪ್ರಸಿದ್ಧಿ ಮಾಡುತ್ತದೆ. ಅದರಲ್ಲಿ ಪಾದಕ ಆವರಣ ಮತ್ತು ಒಂದು ಅಪಾನಪಾದಕ ಆವರಣ. ಇದು ಆವರಣ ಶಕ್ತಿ. ಅಸತ್ಪಾದಕ ಆವರಣ ಅಂದರೆ ಇಲ್ಲ, ವಸ್ತುವಿನಲ್ಲಿ ಇಲ್ಲ ಅನ್ನುವುದೇ ಅಸತ್ಪಾದಕ ಆವರಣ. ವಸ್ತು ಇರಬೇಕು, ಇಲ್ಲ ಅನಿಸುತ್ತಿರಬೇಕು, ಅದೇ ಅಸತ್ಪಾದಕ ಆವರಣ. ಅದಕ್ಕಾಗಿ ಏನ್ ಮಾಡಬೇಕಪ್ಪ, ಈ ಅಸತ್ಪಾದಕ ಆವರಣ ನಿನ್ನಲ್ಲಿ ಹೋಗ್ಬೇಕಾದ್ರೆ ಈ ಶಕ್ತಿ ನಿನ್ನಲ್ಲಿ ಕಡಿಮೆ ಆಗ್ಬೇಕಾದ್ರೆ ನೀನು ಸದಾಕಾಲ ಅನುಭವದಲ್ಲಿ ಆ ಸ್ವರೂಪದ ಜ್ಞಾನದಲ್ಲಿ ನೀನು ಅನುಭೂತಿಯನ್ನು ಮಾಡಿಕೊಂಡಿದ್ದಾದ್ರೆ ಇದು ಅಸತ್ಪಾದಕ ಆವರಣ ಹೋಗಿ ಪರಮಾತ್ಮನಿದ್ದಾನೆ ಎಂಬತಕ್ಕಂಥದ್ದು ನಿನಗೆ ದೃಢ ಆಗ್ತದ. ಅಲ್ಲಿಂದ ಎರಡನೇದು ಅಪಾನಪಾದಕ ಆವರಣ. ಇದೇನದ ತೋರುವುದಿಲ್ಲ ಅನ್ನುವುದೇ ಅಪಾನಪಾದಕ ಆವರಣ. ತಾನು ತನಗೆ ಹೇಳಿದ್ದೆ ಕವರ್ ಮಾಡಿ ಭಿನ್ನವಾಗಿ ಅನುಭವಿಸಿದಾಗ ಮಾತ್ರ ಪ್ರತೀತಿ ಆಗ್ತದ. ಅಪಾನಪಾದಕ ಆವರಣ ಹೋಗ್ತದ. ತನ್ನ ಅನುಭವ ತನಕ ಆಗುವುದಿಲ್ಲ. ನಿನ್ನ ಅನುಭವ ನಿನಗ ಆಗುವುದಿಲ್ಲದ. ನಿನ್ನ ಅನುಭವ ಎಲ್ಲಿ ಯಾವಾಗ ನಿನ್ನ ಅವಾಗ ಅಪಾನಪಾದಕ ಆವರಣ ಹೋಗ್ತದೆ ಎಂಬತಕ್ಕಂಥದ್ದನ್ನು ಬಹಳ ವಿಸ್ತಾರವಾಗಿ ತಿಳಿಸಿಕೊಂಡು ಮುಂದಿನ ದಿನ ನಾಳಿನ ದಿವಸ ಈ ವಿಕ್ಷೇಪ ಶಕ್ತಿಯ ಬಗ್ಗೆ ಇಲ್ಲದ್ದು ಕಾಣಬಹುದಲ್ಲ, ಇಲ್ಲದ್ದು ಕಾಣುವುದೇ ವಿಕ್ಷೇಪ ಶಕ್ತಿ. ಇದನ್ನು ವಿಷಯದ ಅನುಗುಣವಾಗಿ ನಾಳೆ ವಿಸ್ತಾರವಾಗಿ ಅದರ ಮುಖಾಂತರ ನಾವೆಲ್ಲರೂ ಇದನ್ನು ಅರಿತುಕೊಂಡು ನಾನೇ ಸತ್ತು ಚಿತ್ತು ಆನಂದ ಪರಿಪೂರ್ಣನೆ ನದಿವಿ ಎಂಬತಕ್ಕಂಥದ್ದು ವಿಷಯ ಜ್ಞಾನವನ್ನು ನಾವು ಮಾಡಿಕೊಂಡು ಈ ದೋಷ ಇವೆಲ್ಲ ಆವರಣ ಆದಂತ ದೋಷಗಳನ್ನು ನಾನು ಕಳ್ಕೊಂಡು ಇದೇ ಜನ್ಮ
ಮಾತುಗಳನ್ನ ಹೇಳುತ್ತಾ ಮುಂದಿನದಾಗಿ ಮುಂದಿನ ಶರಣರಾದಂತ ನಮ್ಮ ಮುಂದಿನ ಶರಣರು ಅಕ್ಕಿ ಪೂಜ್ಯರದಾರಪ್ಪ. ಅಕ್ಕಿ ಪೂಜ್ಯರ ಆಗಲಿ, ಕಲ್ಯಾಣ ಪೂಳರೇ ಆಗಲಿ, ಯಾರು